ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲಿನ ಕೆಮಿಸ್ಟ್ರಿ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ದು ಸಮ್ಮರಿನ ನೋಡಕ್ಕೆ ಹೋಗ್ತಿದ್ದೀವಿ. ಅಂದರೆ ಲೋಹಗಳು ಮತ್ತು ಅಲೋಹಗಳು ಅನ್ನೋ ಅಧ್ಯಾಯದ ಸಾರಾಂಶದ ವಿಡಿಯೋನ ಇವತ್ತು ನೋಡಕ್ಕೆ ಹೋಗ್ತಿದ್ದೀವಿ, ಆಯಿತಾ? ಸೊ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಏನು ಕಲಿಸ್ಕೊಡಲ್ಲ, ತುಂಬ ಬ್ರೀಫ್ ಆಗಿ ತುಂಬ ಸಂಕ್ಷಿಪ್ತವಾಗಿ ಎಲ್ಲ ಕಾನ್ಸೆಪ್ಟ್ಸ್ ಅಥವಾ ವಿಷಯಗಳನ್ನ ನಾವು ಕವರ್ ಮಾಡ್ತೀವಿ, ಆಯಿತಾ ಮಕ್ಕಳೇ? ಸೊ ಪರೀಕ್ಷೆ ಚಾನಲಲ್ಲಿ ನಾನು ನಿಮ್ಮ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಟೀಚರ್, ಅಂದರೆ ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರದ ಅಧ್ಯಾಪಕಿ ನಾನು. ನನ್ನ ಹೆಸರು ಹರ್ಷಿತಾ ಎಸ್, ಆಯ್ತಾ? ಸೊ ಈ ವಿಡಿಯೋಲಿ ಈ ಚಾಪ್ಟರ್ ಅಲ್ಲಿ ಬರುವಂತಹ ಎಲ್ಲಾ ಕಾನ್ಸೆಪ್ಟ್ಸ್ ಕವರ್ ಮಾಡ್ತೀವಿ. ಸೊ ದಯವಿಟ್ಟು ವಿಡಿಯೋದ ಎಂಡ್ ವರ್ಗೂ ನೋಡಿ, ಆಯ್ತಾ? ಎಲ್ಲಾ ಕಾನ್ಸೆಪ್ಟ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ವಿಡಿಯೋದ ಎಂಡ್ ವರ್ಗೂ ನೋಡಿ. ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಒನ್ ಶಾರ್ಟ್ ವಿಡಿಯೋನ ನೋಡಿ, ಆಯ್ತಾ ಮಕ್ಕಳೇ? ಅಂಡ್ ಇನ್ನೊಂದೇನು ನಿಮ್ಗೆ ಹೇಳಬೇಕು ಅಂದ್ರೆ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ ಬರೀ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಕಾಮೆಂಟ್ ನ ಪಿನ್ ಮಾಡಿರ್ತೀವಿ, ಆಯ್ತಾ? ಆ ಕಾಮೆಂಟ್ ಅಲ್ಲಿ ಈ ಚಾಪ್ಟರ್ದು ಇಂಗ್ಲಿಷ್ ಮೀಡಿಯಂ ಪ್ಲೇ ಲಿಸ್ಟ್ ನ ನಾವು ಹಾಕಿರ್ತೀವಿ. ಸೊ ದಯವಿಟ್ಟು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಆ ಪ್ಲೇ ಲಿಸ್ಟ್ ನ ಆಕ್ಸೆಸ್ ಮಾಡ್ಬೋದು, ಆಯ್ತಾ ಮಕ್ಕಳೇ? ಸೊ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನ ಮೈಂಡ್ ಮ್ಯಾಪ್ ನ ಹಾಕಿದೀವಿ, ಆಯ್ತಾ? ಸೊ ಬರೀ ಇಂಗ್ಲಿಷ್ ಅಲ್ಲಿ ಹಾಕಿದೀವಿ ಅಂತ ಬೇಜಾರು ಮಾಡ್ಕೋಬೇಡಿ. ಮುಂದಿನ ಸ್ಲೈಡ್ ಅಲ್ಲಿ ನಾವು ಕನ್ನಡದಲ್ಲಿ ಇದೇ ಮೈಂಡ್ ಮ್ಯಾಪ್ ನ ನೋಡ್ತೀವಿ, ಆಯ್ತಾ ಮಕ್ಕಳೇ? ಸೊ ಇಲ್ಲಿ ಬರೀ ಇಂಗ್ಲಿಷ್ ಅಲ್ಲಿ ಹಾಕಿದ್ದೀನಿ, ಆಯ್ತಾ? ಸೊ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಮೇಜರ್ ಕಾನ್ಸೆಪ್ಟ್ಸ್ ಯಾವುದು ಅಂತ ನೀವು ಈ ಮೈಂಡ್ ಮ್ಯಾಪ್ ಅಲ್ಲಿ ನೋಡ್ಬೋದು, ಆಯ್ತಾ? ಸೊ ಫಸ್ಟ್ ನಾವು ಮೆಟಲ್ಸ್ ನ ಫಿಸಿಕಲ್ ಪ್ರಾಪರ್ಟೀಸ್ ನ ನೋಡ್ತೀವಿ ಮಕ್ಕಳೇ. ಸೊ ಈ 7 ಪ್ರಾಪರ್ಟೀಸ್ ಏನಿದೆ ಮೆಟಲ್ಸ್ಗೆ ಅನುಗುಣ ಆಗುತ್ತೆ, ನಾನ್ ಮೆಟಲ್ಸ್ಗೂ ಅನುಗುಣ ಆಗುತ್ತೆ. ಹೇಗೆ ಡಿಫ್ರೆನ್ಸ್, ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ಈ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ ನೋಡ್ತೀವಿ. ಅದಾದ್ಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ನೋಡ್ತೀವಿ. ಬೇರೆ ಬೇರೆ ಎಲಿಮೆಂಟ್ಸ್ ಒಟ್ಟಿಗೆ ಮೆಟಲ್ಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನಾವು ಈ ಕಾನ್ಸೆಪ್ಟ್ ಅಲ್ಲಿ ತಿಳ್ಕೊತೀವಿ. ಇದಾದ್ಮೇಲೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಆ ಕಾಂಪೌಂಡ್ ನ ನಾವು ಅಯೋನಿಕ್ ಕಾಂಪೌಂಡ್ ಅಂತ ಕರಿತೀವಿ, ಆಯ್ತಾ? ಸೊ ಈ ಅಯೋನಿಕ್ ಕಾಂಪೌಂಡ್ ಹೇಗೆ ಫಾರ್ಮ್ ಆಗುತ್ತೆ, ಇದರ ಪ್ರಾಪರ್ಟೀಸ್ ಏನೇನಿರುತ್ತೆ ಅಂತ ನಾವು ನೋಡ್ತೀವಿ, ಆಯ್ತಾ ಮಕ್ಕಳೇ? ಇದಾದ್ಮೇಲೆ ಮೆಟಲ್ಸ್ ನಮಗೆ ಎಲ್ಲಿ ಸಿಗತ್ತೆ, ಇದನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಹೇಗೆ ಪ್ಯೂರಿಫೈ ಮಾಡ್ಬೋದು ಅಂತ ಎಲ್ಲ ಅಕರೆನ್ಸ್ ಆಫ್ ಮೆಟಲ್ ಅನ್ನೋ ಈ ಕಾನ್ಸೆಪ್ಟ್ ಅಲ್ಲಿ ನೋಡ್ತೀವಿ. ಅದಾದ್ಮೇಲೆ ಕೊರೋಷನ್, ಲಾಸ್ಟ್ದು ಒನ್ ಟಾಪಿಕ್, ಕೊರೋಷನ್ ಹೇಗಾಗತ್ತೆ, ಅಂದ್ರೆ ಕೊರೋಷನ್ ಅಂದ್ರೇನು ಅಂಡ್ ಇದನ್ನ ಹೇಗೆ ಪ್ರಿವೆಂಟ್ ಮಾಡಬೇಕು ಅಂತ ನಾವು ತಿಳ್ಕೊತೀವಿ. ಅಂಡ್ ಆ ಕಾನ್ಸೆಪ್ಟ್ ಅಲ್ಲಿ ಗ್ಯಾಲ್ವನೈಸೇಷನ್ ಮತ್ತೆ ಅಲಾಯಿಂಗ್ ಅನ್ನೋ ಎರಡು ಮೆಥಡ್ಸ್ ಇರುತ್ತೆ. ಆ ಮೆಥಡ್ಸ್ ನ ಸ್ವಲ್ಪ ಡೀಟೇಲ್ ಆಗಿ ಕಲಿತೀವಿ, ಆಯ್ತಾ? ಓಕೆ ಮಕ್ಕಳೇ, ಕನ್ನಡ ಮಾಧ್ಯಮದ ಮಕ್ಕಳಿಗೆ ಹೇಳಬೇಕು ಅಂದ್ರೆ ಲೋಹಗಳು ಮತ್ತು ಅಲೋಹಗಳು ಇನ್ನು ಈ ಅಧ್ಯಾಯದಲ್ಲಿ ಮೊದಲನೆಯದಾಗಿ ನಾವು ಲೋಹಗಳು ಮತ್ತು ಅಲೋಹಗಳ ಭೌತಿಕ ಗುಣಲಕ್ಷಣಗಳ ಬಗ್ಗೆ ತಿಳಿತೀವಿ. ಇದರಲ್ಲಿ 7 ಗುಣಲಕ್ಷಣಗಳಿರುತ್ತೆ, ಆಯ್ತಾ ಮಕ್ಕಳೇ? ಸೊ 7 ಗುಣಲಕ್ಷಣಗಳು ಏನು ಅಂತ ತಿಳಿತೀವಿ. ಇಲ್ಲಿ 6 ಚುಕ್ಕಿ ಇದೆ, ಆದ್ರೆ ಉಷ್ಣದ ವಾಹನ ಹಾಗೂ ವಿದ್ಯುತ್ ವಾಹನ ಏನಿದೆ ಇದನ್ನ 2 ಬೇರೆ ಬೇರೆ ಗುಣಲಕ್ಷಣಗಳು ಅಂತ ನೀವು ತಿಳಿಬಹುದು, ಆಯ್ತಾ? ಇದಾದ್ಮೇಲೆ ನಾವು ಲೋಹಗಳ ರಾಸಾಯನಿಕ ಗುಣಲಕ್ಷಣಗಳ ಬಗ್ಗೆ ತಿಳಿತೀವಿ, ಆಯ್ತಾ? ಲೋಹಗಳು ಬೇರೆ ಬೇರೆ ವಸ್ತುಗಳು ಅಥವಾ ಬೇರೆ ಬೇರೆ ಧಾತುಗಳ ಒಟ್ಟಿಗೆ ಅಥವಾ ಸಂಯುಕ್ತಗಳ ಒಟ್ಟಿಗೆ ಹೇಗೆ ಕ್ರಿಯೆನ ನಡೆಸುತ್ತೆ ಅಂತ ನಾವು ರಾಸಾಯನಿಕ ಗುಣಲಕ್ಷಣಗಳಲ್ಲಿ ತಿಳಿತೀವಿ. ಅದಾದ್ಮೇಲೆ ಲೋಹ ಮತ್ತು ಅಲೋಹ ಏನಾದ್ರೂ ಕ್ರಿಯೆನ ನಡೆಸಿದ್ರೆ ಒಂದು ವಿಶಿಷ್ಟವಾದ ಸಂಯುಕ್ತ ಬರುತ್ತೆ, ಅದನ್ನ ನಾವು ಅಯಾನಿಕ್ ಸಂಯುಕ್ತಗಳು ಅಂತ ಕರಿತೀವಿ, ಆಯ್ತಾ? ಸೊ ಅಯಾನಿಕ್ ಸಂಯುಕ್ತ ಹೇಗೆ ಮೂಡತ್ತೆ, ಅಂದ್ರೆ ಹೇಗೆ ಉಂಟಾಗತ್ತೆ, ಮತ್ತೆ ಇದರ ಗುಣಲಕ್ಷಣಗಳೇನು ಅಂತ ನಾವು ತಿಳಿತೀವಿ, ಆಯ್ತಾ ಮಕ್ಕಳೇ? ಅದಾದ್ಮೇಲೆ ಲೋಹ ನಮ್ಗೆ ಭೂಮಿಯಲ್ಲಿ ಎಲ್ಲಿ ದೊರೆಯುತ್ತೆ, ಇದನ್ನ ನಾವು ಹೇಗೆ ಪಡ್ಕೋಬಹುದು ಅಂತ ಎಲ್ಲ ಲೋಹಗಳ ದೊರೆಯುವಿಕೆ ಅನ್ನೋ ಈ ವಿಷಯದ ಅಡಿ ತಿಳ್ಕೊತೀವಿ. ಆಮೇಲೆ ಕೊನೆಯದಾಗಿ ಸಂಕ್ಷಾರಣ ಹೇಗೆ ಉಂಟಾಗತ್ತೆ ಹಾಗೂ ಬೇರೆ ಬೇರೆ ಲೋಹಗಳಲ್ಲಿ ಸಂಕ್ಷಾರಣ ಹೇಗೆ ಕಾಣುತ್ತೆ ಅಂತ ತಿಳಿತೀವಿ. ಮತ್ತೆ ಇದನ್ನ ಹೇಗೆ ತಡೆಗಟ್ಬೋದು ಅಂತ ನಾವು ತಿಳ್ಕೊತೀವಿ. ಅದರಲ್ಲಿ ಬೇರೆ ಬೇರೆ ವಿಧಾನಗಳಿದೆ, ಆದ್ರೆ 2 ವಿಧಾನಗಳನ್ನ ನಾವು ತುಂಬಾ ನಿಮ್ಮ ಪಠ್ಯ ಪುಸ್ತಕದಲ್ಲಿ 2 ವಿಧಾನಗಳ ಬಗ್ಗೆ ಜಾಸ್ತಿ ಮಾತನಾಡಿದ್ದಾರೆ. ಸೊ ಗ್ಯಾಲ್ವನೀಕರಣ ಮತ್ತೆ ಮಿಶ್ರ ಲೋಹಗೊಳಿಸುವಿಕೆ, ಈ 2 ವಿಧಾನದ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಓದ್ತೀವಿ, ಆಯ್ತಾ ಮಕ್ಕಳೇ? ಓಕೆ, ಸೊ ಎಸ್, ವಿಲ್ ಸ್ಟಾರ್ಟ್ ವಿತ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಆಯ್ತಾ ಮಕ್ಕಳೇ? ಸೊ 7 ಪ್ರಾಪರ್ಟೀಸ್ ಇರುತ್ತೆ, ಒಂದೊಂದೇ ಪ್ರಾಪರ್ಟಿ ಏನು ಅಂತ ನೋಡ್ಕೊಂಡು ಹೋಗೋಣ, ಆಯ್ತಾ? ಸೊ ಮೆಟಲ್ಸ್ಗೆ ಇರುವಂತಹ ಮೆಟಲ್ಸಿನ ಸರ್ಫೇಸ್ ಏನಿರುತ್ತೆ ಅದನ್ನ ರಬ್ ಮಾಡಿದಾಗ ನೀವೇನು ಅಬ್ಸರ್ವ್ ಮಾಡ್ತೀರಾ, ಮೆಟಲ್ಸ್ಗೆ ಶೈನಿ ಸರ್ಫೇಸ್ ಇರುತ್ತೆ, ಆಯ್ತಾ? ಸೊ ಈ ಪ್ರಾಪರ್ಟಿ, ಈ ಶೈನಿ ಸರ್ಫೇಸ್ ಆಫ್ ಮೆಟಲ್ಸ್ ಅದು ಎಸ್ಪೆಷಲಿ ಪ್ಯೂರ್ ಸ್ಟೇಟ್ ಅಲ್ಲಿ ಇದ್ದಾಗ ಅದರ ಸರ್ಫೇಸ್ ಏನಿದೆ ಶೈನಿ ಆಗಿರುತ್ತೆ. ಸೊ ಈ ಪ್ರಾಪರ್ಟಿನ ನಾವು ಲಸ್ಟರ್ ಅಂತ ಕರಿತೀವಿ, ಆಯ್ತಾ? ಜನರಲಿ ಎಲ್ಲ ಮೆಟಲ್ಸ್ಗೆ ಲಸ್ಟರ್ ಇರುತ್ತೆ. ಒಂದು ಪರ್ಟಿಕ್ಯುಲರ್ ನಾನ್ ಮೆಟಲ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಲಸ್ಟರ್ ಪ್ರಾಪರ್ಟಿ ಇದೆ, ಬಟ್ ಅದನ್ನ ನಾವು ಎಕ್ಸೆಪ್ಷನ್ಸ್ ಅಡಿ ಕಲ್ತ್ಕೋತೀವಿ, ಆಯ್ತಾ? ಸೊ ಮೆಟಲ್ಸ್ ಯೂಶಲಿ ಹ್ಯಾವ್ ಅ ಶೈನಿ ಸರ್ಫೇಸ್ ಅಂಡ್ ದಿಸ್ ಪ್ರಾಪರ್ಟಿ ಇಸ್ ನೋನ್ ಆಸ್ ಲಸ್ಟರ್, ಆಯ್ತಾ ಮಕ್ಕಳೇ?
ಸೊ ಲೋಹಗಳು ಅವರ ಶುದ್ಧ ಸ್ಥಿತಿಯಲ್ಲಿ ಮಕ್ಕಳೇ ಲೋಹಗಳ ಮೇಲ್ಮೈಯಲ್ಲಿ ಒಂದು ಹೊಳಪಿರುತ್ತೆ ಆಯ್ತಾ. ಸೊ ಈ ಹೊಳಪನ್ನ ನಾವು ಲೋಹೀಯ ಕಾಂತಿ ಅಂತ ಕರಿತೀವಿ ಆಯ್ತಾ. ಸಾಧಾರಣವಾಗಿ ಪ್ರತಿಯೊಂದು ಲೋಹಕ್ಕೆ ಈ ಲೋಹೀಯ ಕಾಂತಿ ಇದ್ದೇ ಇರತ್ತೆ. ನಿಮ್ಮ ಪಠ್ಯಪುಸ್ತಕದಲ್ಲಿ ಒಂದು ಅಲೋಹನ ಕೂಡ ಏನು ಅಲೋಹದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಆ ಅಲೋಹಕ್ಕೂ ಸಹ ಈ ಲೋಹೀಯ ಕಾಂತಿ ಇರತ್ತೆ. ಅದು ಯಾವ ಅಲೋಹ ಅಂತ ನಾವು ಮುಂದಿನ ಸ್ಲೈಡ್ ನಲ್ಲಿ ನೋಡೋಣ ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಪ್ರಾಪರ್ಟಿ ಆಫ್ ಮೆಟಲ್ ಬಂದು ಹಾರ್ಡ್ನೆಸ್ ಆಯ್ತಾ. ಸೊ ಮೆಟಲ್ಸ್ ನಿಮ್ಗೆ ಯೂಶಲಿ ಗೊತ್ತಿರುತ್ತೆ ತುಂಬಾ ಹಾರ್ಡ್ ಆಗಿರುವಂತಹ ಸಬ್ಸ್ಟೆನ್ಸಸ್. ಈ ಸಬ್ಸ್ಟೆನ್ಸಸ್ ನ ನಾವು ನೈಫ್ ಅಲ್ಲಿ ಕೂಡ ಈಸಿಯಾಗಿ ಕಟ್ ಮಾಡಕ್ಕೆ ಆಗಲ್ಲ. ಅಗೇನ್ ಇದಕ್ಕೆ ಕೂಡ ಎಕ್ಸೆಪ್ಷನ್ ಇದೆ. ಎಕ್ಸೆಪ್ಷನ್ ಏನು ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ ಆಯ್ತಾ ಮಕ್ಕಳೇ. ಅಂಡ್ ನಾನ್ ಮೆಟಲ್ಸ್ ಏನಿದಾವೆ ಇದು ಯೂಶಲಿ ಸಾಫ್ಟ್ ಅಂಡ್ ಬ್ರಿಟಲ್ ಇನ್ ನೇಚರ್ ಆಗಿರ್ತವೆ ಆಯ್ತಾ ಮಕ್ಕಳೇ. ಸೊ ಲೋಹಗಳೇನಿದ್ದಾವೆ ಮಕ್ಕಳೇ ಇವು ತುಂಬಾ ಕಠಿಣ ಸ್ವಭಾವ ಅಥವಾ ಗಟ್ಟಿ ಸ್ವಭಾವದ ವಸ್ತುಗಳು ಆಯ್ತಾ. ಸೊ ನಾವು ಚಾಕುವಿಂದ ಇರಿದ್ರೂ ಈ ಲೋಹಗಳು ಸುಲಭವಾಗಿ ತುಂಡಾಗಲ್ಲ ಆಯ್ತಾ ಮಕ್ಕಳೇ. ಸೊ ಲೋಹಗಳಿಗೆ ಸಾಧಾರಣವಾಗಿ ಕಠಿಣ ಅಥವಾ ಗಟ್ಟಿ ಗುಣ ಇರುತ್ತೆ ಆಯ್ತಾ. ಹಾಗೂ ಅಲೋಹಗಳೇನಿದಾವೆ ಇದು ಮೃದು ಸ್ವಭಾವದ ವಸ್ತುಗಳು ಆಯ್ತಾ ಸಾಧಾರಣವಾಗಿ. ಓಕೆ, ಇದಕ್ಕೂ ಸಹ ಅಪವಾದಗಳಿದೆ. ಅಪವಾದ ಏನು ಅಂತ ನಾವು ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ಅಂಡ್ ಮೆಟಲ್ಸ್ ಇನ್ನ ನೆಕ್ಸ್ಟ್ ಪ್ರಾಪರ್ಟಿ ಬಂದು ಮೆಟಲ್ಸ್ನ ನಾವು ಬೀಟ್ ಮಾಡಿದಾಗ ಅವು ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಆಗತ್ವೆ. ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಮೆಟಲ್ಸ್ ಆಯ್ತಾ ಮಕ್ಕಳೇ. ಈ ಪ್ರಾಪರ್ಟಿ ಆಫ್ ಮೆಟಲ್ಸ್ನ ನಾವು ಮ್ಯಾಲೆಬಿಲಿಟಿ ಅಂತ ಕರಿತೀವಿ. ಆ್ಯಂಡ್ ಮೆಟಲ್ಸ್ ಯೂಶಲಿ ಮ್ಯಾಲೆಬಲ್ ಆಗಿರುತ್ತೆ. ನಾನ್ ಮೆಟಲ್ಸ್ ಯೂಶಲಿ ಈ ಪ್ರಾಪರ್ಟಿನ ಹೊಂದಿರಲ್ಲ ಆಯ್ತಾ. ಸೊ ಲೋಹಗಳೇನಂದ್ರೆ ಲೋಹಗಳನ್ನ ಕುಟ್ಟಿದಾಗ ಅವು ತೆಳುವಾದ ಹಾಳೆಯಾಗಿ ಪರಿವರ್ತನೆ ಆಗ್ತವೆ ಆಯ್ತಾ ಮಕ್ಕಳೇ. ಸೊ ಈ ಲೋಹಗಳ ಸಾಮರ್ಥ್ಯ ಏನಿದೆ ಇದನ್ನ ನಾವು ಕುಟ್ಯತೆ ಅಂತ ಕರಿತೀವಿ. ಅಲೋಹಗಳಿಗೆ ಸಾಧಾರಣವಾಗಿ ಈ ಸಾಮರ್ಥ್ಯ ಇರಲ್ಲ ಆಯ್ತಾ. ನೆಕ್ಸ್ಟ್ ಪ್ರಾಪರ್ಟಿ ಬಂದು ಡಕ್ಟಿಲಿಟಿ. ಮೆಟಲ್ಸ್ನ ನಾವು ಅಗೇನ್ ಥಿನ್ ವೈರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಥಿನ್ ವೈರ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಈ ಪ್ರಾಪರ್ಟಿನ ಡಕ್ಟಿಲಿಟಿ ಅಂತ ಕರಿತೀವಿ ಆಯ್ತಾ. ಅಂಡ್ ಗೋಲ್ಡ್ ಇಸ್ ದ ಮೋಸ್ಟ್ ಡಕ್ಟೈಲ್ ಮೆಟಲ್ ಆಯ್ತಾ ಮಕ್ಕಳೇ. ಮ್ಯಾಲೆಬಿಲಿಟಿ ಅಂದ್ರೆ ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಮಾಡೋದು, ಡಕ್ಟಿಲಿಟಿ ಅಂದ್ರೆ ಥಿನ್ ವೈರ್ಸ್ ಆಗಿ ಕನ್ವರ್ಟ್ ಮಾಡೋದು ಆಯ್ತಾ. ಸೊ ಲೋಹಗಳನ್ನ ನಾವು ಅತ್ಯಂತ ತೆಳುವಾದ ತಂತಿಗಳಾಗಿ ಪರಿವರ್ತನೆ ಮಾಡ್ಬೋದು ಆಯ್ತಾ. ಲೋಹಗಳ ಈ ಸಾಮರ್ಥ್ಯನ ನಾವು ತನ್ಯತೆ ಅಂತ ಕರಿತೀವಿ. ಹಾಗೂ ಚಿನ್ನ ಏನಿದೆ ಇದು ಅತ್ಯಂತ ತನ್ಯತೆ ಇರುವಂತಹ ಒಂದು ಲೋಹದ ಉದಾಹರಣೆ ಆಯ್ತಾ ಮಕ್ಕಳೇ. ಸೊ ತೆಳುವಾದ ಹಾಳೆ ಮಾಡಿದ್ರೆ ಆ ಏನು ಸಾಮರ್ಥ್ಯನ ಕುಟ್ಯತೆ ಅಂತೀವಿ. ತೆಳುವಾದ ತಂತಿಗಳಾಗಿ ಪರಿವರ್ತನೆ ಮಾಡುವಂತಹ ಸಾಮರ್ಥ್ಯನ ತನ್ಯತೆ ಅಂತೀವಿ ಆಯ್ತಾ. ಇವೆರಡರ ನಡುವೆ ಗೊಂದಲನ ಮಾಡ್ಕೋಬೇಡಿ. ಓಕೆ, ನೆಕ್ಸ್ಟ್ ಬಂದು ಮೆಟಲ್ಸ್ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆಯ್ತಾ ಮಕ್ಕಳೇ. ಸೊ ಮೆಟಲ್ಸ್ ಆರ್ ಬೇಸಿಕಲಿ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಮೆಟಲ್ಸ್ ಆರ್ ಆಲ್ಸೋ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಆಯ್ತಾ. ಇವೆರಡು ಗೊತ್ತಿರಬೇಕು ನಿಮ್ಗೆ. ಅಂಡ್ ನಾನ್ ಮೆಟಲ್ಸ್ಗೆ ಮ್ಯಾಲೆಬಿಲಿಟಿನೂ ಇರಲ್ಲ, ಡಕ್ಟಿಲಿಟಿನೂ ಇರಲ್ಲ. ನಾನ್ ಮೆಟಲ್ಸ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ ಆಯ್ತಾ. ಸೊ ಲೋಹಗಳೇನಿದ್ದಾವೆ ಮಕ್ಕಳೇ, ಲೋಹಗಳು ಉಷ್ಣ ಹಾಗೂ ವಿದ್ಯುತ್ನ ತುಂಬಾ ಚೆನ್ನಾಗಿ ವಹನೆ ಮಾಡ್ತವೆ ಆಯ್ತಾ. ಸೊ ಲೋಹಗಳು ಉಷ್ಣ ಹಾಗೂ ವಿದ್ಯುತ್ತಿನ ಅತ್ಯುತ್ತಮ ವಾಹಕಗಳು ಅಂತ ನೀವು ಹೇಳ್ಬಹುದು ಆಯ್ತಾ. ಆದ್ರೆ ಅಲೋಹಗಳೇನಿದ್ದಾವೆ ಅವಕ್ಕೆ ಕುಟ್ಯತೆ ಇರಲ್ಲ, ತನ್ಯತೆ ಅನ್ನೋ ಸಾಮರ್ಥ್ಯನೂ ಇರಲ್ಲ, ಉಷ್ಣದ ವಹನೆ ಅನ್ನೋ ಸಾಮರ್ಥ್ಯನೂ ಇರಲ್ಲ, ಹಾಗೂ ವಿದ್ಯುತ್ ವಾಹಕ ಸಾಮರ್ಥ್ಯನೂ ಅಲೋಹಗಳಿಗೆ ಇರೋದಿಲ್ಲ ಆಯ್ತಾ ಸಾಧಾರಣವಾಗಿ. ಇದಕ್ಕೂ ಅಪವಾದಗಳಿದೆ. ಅಪವಾದಗಳೇನು ಅಂತ ಮುಂದಿನ ಸ್ಲೈಡ್ ನಲ್ಲಿ ನೋಡೋಣ. ನೆಕ್ಸ್ಟ್ ಪ್ರಾಪರ್ಟಿ ಆಫ್ ಮೆಟಲ್ ಬಂದು ಮೆಟಲ್ಸ್ ಏನಾದ್ರೂ ಹಾರ್ಡ್ ಸರ್ಫೇಸ್ನ ಸ್ಟ್ರೈಕ್ ಮಾಡಿದ್ರೆ ಒಂದು ಲೌಡ್ ಸೌಂಡ್ ನ ಕ್ರಿಯೇಟ್ ಮಾಡುತ್ತವೆ ಆಯ್ತಾ. ಲೌಡ್ ಸೌಂಡ್ ನ ಮೆಟಲ್ಸ್ ಕ್ರಿಯೇಟ್ ಮಾಡುತ್ತೆ. ಈ ಪ್ರಾಪರ್ಟಿನ ಸೊನೋರಸ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊನೋರಸ್ ಪ್ರಾಪರ್ಟಿ ಇರುವಂತಹ ಮೆಟಲ್ಸ್ ನ ಸೊನೋರಸ್ ಮೆಟಲ್ಸ್ ಅಂತ ಕರಿತೀವಿ. ಅಂಡ್ ನಾನ್ ಮೆಟಲ್ಸ್ಗೆ ಈ ಪ್ರಾಪರ್ಟಿ ಜನರಲಿ ಇರಲ್ಲ ಆಯ್ತಾ. ಸೊ ಲೋಹಗಳೇನಿದ್ದಾವೆ ಅವು ಗಟ್ಟಿಯಾದ ಯಾವುದೇ ಮೇಲ್ಮೈಗೆ ಲೋಹಗಳನ್ನ ಬಡಿದಾಗ ಒಂದು ತುಂಬಾ ದೊಡ್ಡದಾದ ಶಬ್ದ ಬರುತ್ತೆ ಆಯ್ತಾ ಮಕ್ಕಳೇ. ಸೊ ಈ ಸಾಮರ್ಥ್ಯ ಏನಿದೆ ಲೋಹಗಳದ್ದು ಅದನ್ನ ನಾವು ಶಾಬ್ದನ ಅಂತ ಕರಿತೀವಿ. ಹಾಗೂ ಅಲೋಹಗಳಿಗೆ ಸಾಧಾರಣವಾಗಿ ಈ ಸಾಮರ್ಥ್ಯ ಏನಿದೆ ಇರೋದಿಲ್ಲ ಆಯ್ತಾ ಮಕ್ಕಳೇ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅನ್ನೋ ಕಾನ್ಸೆಪ್ಟ್ ಇಂದ ಮೇಜರ್ ಆಗಿ ಯಾವ ಕ್ವೆಶನ್ಸ್ ಬರ್ತವೆ ಅಂದ್ರೆ ಗಿವ್ ರೀಸನ್ ಕ್ವೆಶನ್ ಬರತ್ವೆ ಆಯ್ತಾ ಮಕ್ಕಳೇ. ಜನರಲಿ ಈ ತರ ಕ್ವೆಶನ್ಸ್ ಕೇಳ್ತಾರೆ. ಸೊ ವಾಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಗಿವ್ ರೀಸನ್ ಕ್ವೆಶನ್ ಅಂದ್ರೆ ಗೋಲ್ಡ್ ನ ಯೂಸ್ ಮಾಡ್ಕೊಂಡೆ ನಾವ್ ಏನಕ್ಕೆ ಆರ್ನಮೆಂಟ್ಸ್ ಮಾಡಬೇಕು ಅನ್ನೋ ಕ್ವೆಶನ್ ಬರ್ಬೋದು ಆಯ್ತಾ. ಆಗ ನೀವು ಗೋಲ್ಡಿನ ಪ್ರಾಪರ್ಟೀಸ್ ನ ಲಿಸ್ಟ್ ಮಾಡಬೇಕು. ಗೋಲ್ಡ್ ಇಸ್ ಅ ವೆರಿ ಮ್ಯಾಲೆಬಲ್ ಮೆಟಲ್, ಗೋಲ್ಡ್ ಇಸ್ ಅ ಡಕ್ಟೈಲ್ ಮೆಟಲ್,
ಮೆಟಲ್. ಗೋಲ್ಡ್ ಇಸ್ ರೆಸಿಸ್ಟೆಂಟ್ ಟು ಕೊರೋಷನ್. ಗೋಲ್ಡಲ್ಲಿ ತುಂಬ ಈಸಿಯಾಗಿ ಕೊರೋಷನ್ ಆಗಲ್ಲ. ಆ್ಯಂಡ್ ಗೋಲ್ಡಲ್ಲಿ ಲಸ್ಟ್ರಸ್ ಪ್ರಾಪರ್ಟಿ ಇರುತ್ತೆ. ಸೊ ಈ ಎಲ್ಲ ಪ್ರಾಪರ್ಟೀಸ್ನ ನಾವು ಕನ್ಸಿಡರ್ ಮಾಡಿದ್ರೆ ಗೋಲ್ಡ್ ಇಸ್ ವೆರಿ ಫಿಟ್ ಫಾರ್ ಮೇಕಿಂಗ್ ಆರ್ನಮೆಂಟ್ಸ್ ಅಂತ ಬರೀಬೇಕು, ಆಯಿತಾ. ಅಂದರೆ ಈ ವಿಷಯ ಏನಿದೆ ಮಕ್ಕಳೇ, ಇದರಿಂದ ಯಾವ ರೀತಿಯ ಪ್ರಶ್ನೆ ಬರುತ್ತೆ ಅಂದರೆ ಕಾರಣ ಕೊಡಿ ರೀತಿಯ ಪ್ರಶ್ನೆ ಬರುತ್ತೆ, ಆಯಿತಾ. ಸೊ ಚಿನ್ನನೇ ಬಳಸ್ಕೊಂಡು ನಾವು ಏನಕ್ಕೆ ಆಭರಣನ ತಯಾರು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರ್ಬೋದು, ಆಯಿತಾ. ಸೊ ಈ ಪ್ರಶ್ನೆ ಒಂದು ಉದಾಹರಣೆ, ಆಯಿತಾ. ಇದಕ್ಕೆ ಹೇಗೆ ಉತ್ತರನ ನೀಡ್ತೀರಾ? ಚಿನ್ನದ ಗುಣಲಕ್ಷಣಗಳನ್ನ ನೀವು ಬರಿಬೇಕು, ಆಯಿತಾ ಮಕ್ಕಳೇ. ಚಿನ್ನಕ್ಕೆ ತುಂಬ ಲೋಹೀಯ ಕಾಂತಿ ಇರುತ್ತೆ. ಚಿನ್ನಕ್ಕೆ ಅತ್ಯಂತ ಕುಟ್ಯತೆ ಅನ್ನೋ ಒಂದು ಸಾಮರ್ಥ್ಯ ಇರುತ್ತೆ. ಚಿನ್ನಕ್ಕೆ ತನ್ಯತೆ ಅನ್ನೋ ಸಾಮರ್ಥ್ಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹಾಗೂ ಚಿನ್ನ ಏನಿದೆ ಇದರಲ್ಲಿ ಜಾಸ್ತಿ ವೇಗವಾಗಿ ಸಂಕ್ಷಾರಣ ನಡೆಯಲ್ಲ, ಆಯಿತಾ. ಸೊ ಈ ರೀತಿಯ ಗುಣಲಕ್ಷಣಗಳನ್ನ ಪರಿಗಣಿಸಿದ್ರೆ ಚಿನ್ನನ ಬಳಸ್ಕೊಂಡು ಆಭರಣ ಮಾಡೋದ್ರಲ್ಲಿ ತುಂಬಾ ಜಾಸ್ತಿ ಮಹತ್ವ ಇದೆ ಅಂತ ನೀವು ಉತ್ತರದಲ್ಲಿ ಬರಿಬಹುದು, ಆಯಿತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ನ ನೋಡೋಣ, ಆಯಿತಾ. ಸೊ ನಾನಿಲ್ಲಿ ಸ್ವಲ್ಪ ನಾನ್ ಮೆಟಲ್ಸಿನ ಎಕ್ಸಾಂಪಲ್ಸ್ ಹಾಕಿದೆ, ಆಯಿತಾ. ಕೋಲ್ ಅಂದರೆ ಕಾರ್ಬನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ನಾನ್ ಮೆಟಲ್, ಸಲ್ಫರ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ನಾನ್ ಮೆಟಲ್, ಆ್ಯಂಡ್ ಅಯೋಡಿನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ನಾನ್ ಮೆಟಲ್, ಆಯಿತಾ ಮಕ್ಕಳೇ. ಸೊ ಇಲ್ಲಿ ನಾನು ಒಂದಷ್ಟು ಅಲೋಹಗಳ ಉದಾಹರಣೆನ ಹಾಕಿದ್ದೆ. ಇಂಗಾಲ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು, ಇದೆಲ್ಲ ಅಲೋಹಗಳ ಉದಾಹರಣೆಗಳು, ಆಯಿತಾ. ಎಸ್, ಈಗ ನಾವು ಎಕ್ಸೆಪ್ಷನ್ಸ್ನ ನೋಡೋಣ, ಆಯಿತಾ. ಸೊ ಒಂದಷ್ಟು ಅಪವಾದಗಳ ಬಗ್ಗೆ ನಿಮಗೆ ಜಾಣಕಾರಿ ಇರಬೇಕು, ಆಯಿತಾ ಮಕ್ಕಳೇ. ವಾಟ್ ಇಸ್ ದ ಫಸ್ಟ್ ಎಕ್ಸೆಪ್ಷನ್? ಮರ್ಕ್ಯೂರಿ. ಸೊ ಮರ್ಕ್ಯೂರಿ ಇಸ್ ಅ ಮೆಟಲ್, ಆಯಿತಾ. ಮರ್ಕ್ಯೂರಿ ಮೆಟಲ್ ಆಗಿದ್ರು ಇದು ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ, ಆಯಿತಾ ಮಕ್ಕಳೇ. ಮೆಟಲ್ಸ್ ಯೂಶಲಿ ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ, ಬಟ್ ಮರ್ಕ್ಯೂರಿ ಇವನ್ ದೋ ಇಟ್ ಇಸ್ ಅ ಮೆಟಲ್, ಇದು ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ, ಆಯಿತಾ. ಸೊ ಪಾದರಸ ಒಂದು ಲೋಹದ ಉದಾಹರಣೆ, ಆಯಿತಾ ಮಕ್ಕಳೇ. ಲೋಹಗಳು ಸಾಮಾನ್ಯವಾಗಿ ಘನ ಸ್ಥಿತಿಯಲ್ಲಿರುತ್ತೆ, ಆದರೆ ಪಾದರಸ ಮಾತ್ರ ಕೊಠಡಿಯ ಉಷ್ಣತೆಯಲ್ಲಿ ದ್ರವದ ರೂಪದಲ್ಲಿ ಇರುತ್ತೆ, ಆಯಿತಾ. ನೆಕ್ಸ್ಟ್ ಬಂದು ಗ್ಯಾಲಿಯಂ ಆ್ಯಂಡ್ ಸೀಸಿಯಂ, ದೇ ಆರ್ ಆಲ್ಸೋ ಮೆಟಲ್ಸ್, ಬಟ್ ಇವಕ್ಕೆ ತುಂಬ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಆಯಿತಾ. ಸೊ ನಮ್ಮ ಪಾಮಲ್ಲಿ ಹಿಡಿದ್ರೇನೆ ಗ್ಯಾಲಿಯಂ ಆ್ಯಂಡ್ ಸೀಸಿಯಂ ಮೆಟಲ್ಸ್ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಸೊ ಗ್ಯಾಲಿಯಂ ಹಾಗೂ ಸೀಸಿಯಂ ಏನಿದೆ ಇವು ಲೋಹಗಳ ಉದಾಹರಣೆ ಆಗಿದ್ರೂ ಇವಕ್ಕೆ ತುಂಬ ಕಡಿಮೆ ಕರಗುವ ಬಿಂದು ಇರುತ್ತೆ, ಆಯಿತಾ ಮಕ್ಕಳೇ. ನಮ್ಮ ಅಂಗೈನಲ್ಲಿ ಹಿಡಿದ್ರೆ ಸಾಕು ಈ ರೀತಿಯ ಲೋಹಗಳು ಕರಗಲಿಕ್ಕೆ ಶುರು ಮಾಡುತ್ತವೆ, ಆಯಿತಾ. ನೆಕ್ಸ್ಟು ಅಯೋಡಿನ್. ಅಯೋಡಿನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ನಾನ್ ಮೆಟಲ್. ಇದು ನಾನ್ ಮೆಟಲ್ ಆಗಿದ್ರು ಇದಕ್ಕೆ ಲಸ್ಟರ್ ಪ್ರಾಪರ್ಟಿ ಇರುತ್ತೆ, ಆಯಿತಾ. ಅಯೋಡಿನ್ ಅನ್ನೋ ಅಲೋಹ ಏನಿದೆ ಇದು ಅಲೋಹದ ಉದಾಹರಣೆ ಆಗಿದ್ರು ಇದರಲ್ಲಿ ಲೋಹೀಯ ಕಾಂತಿ ಅಥವಾ ಹೊಳಪು ಕಾಣಿಸ್ಕೊಳ್ಳುತ್ತೆ, ಆಯಿತಾ ಮಕ್ಕಳೇ. ನೆಕ್ಸ್ಟು ಡೈಮಂಡ್. ಡೈಮಂಡ್ ಇಸ್ ಅ ಆಲೋಟ್ರೋಪ್ ಆಫ್ ಕಾರ್ಬನ್, ಆ್ಯಂಡ್ ಕಾರ್ಬನ್ ನಿಮಗೆ ಗೊತ್ತಿದ್ದಂಗೆ ಇಸ್ ಅ ನಾನ್ ಮೆಟಲ್, ಆಯಿತಾ. ಬಟ್ ಇವನ್ ದೋ ಇಟ್ ಇಸ್ ಮೇಡ್ ಅಪ್ ಆಫ್ ಕಾರ್ಬನ್, ಇವನ್ ದೋ ಇಟ್ಸ್ ಅನ್ ಆಲೋಟ್ರೋಪ್ ಆಫ್ ಕಾರ್ಬನ್, ಡೈಮಂಡ್ ಇಸ್ ದ ಮೋಸ್ಟ್ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಆನ್ ದ ಪ್ಲಾನೆಟ್, ಆಯಿತಾ ಮಕ್ಕಳೇ. ಸೊ ಡೈಮಂಡ್ ಅತ್ಯಂತ ಹಾರ್ಡ್ ಆಗಿರುತ್ತೆ ಆ್ಯಂಡ್ ಇದಕ್ಕೆ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ, ಆಯಿತಾ. ಸೊ ವಜ್ರ ಏನಿದೆ ಮಕ್ಕಳೇ ಇದು ರಚನೆಗೊಂಡಿರೋದು ಕಾರ್ಬನ್ ಅಥವಾ ಇಂಗಾಲ ಅನ್ನೋ ಒಂದು ಅಲೋಹದಿಂದ, ಆಯಿತಾ. ಸೊ ಇದು ಇಂಗಾಲದ ಬಹುರೂಪ ಅಂತಾನು ನೀವು ಪರಿಗಣಿಸ್ಬೋದು. ಸೊ ಇದು ಅಲೋಹದಿಂದ ರೂಪುಗೊಂಡಿದ್ರೂ ಇದು ವಜ್ರ ಏನಿದೆ ನಮ್ಮ ಭೂಮಿ ಮೇಲೆ ಅತ್ಯಂತ ಕಠಿಣವಾದ ವಸ್ತುವಾಗಿರುತ್ತೆ, ಆಯಿತಾ. ಹಾಗೂ ವಜ್ರಕ್ಕೆ ಹೆಚ್ಚಿನ ಕರಗುವ ಮತ್ತು ಕುದಿ ಬಿಂದು ಇರುತ್ತೆ, ಆಯಿತಾ ಮಕ್ಕಳೇ. ನೆಕ್ಸ್ಟ್ ಗ್ರಾಫೈಟ್ ಅಗೇನ್ ಇಸ್ ಅನ್ ಆಲೋಟ್ರೋಪ್ ಆಫ್ ಕಾರ್ಬನ್, ಆಯಿತಾ ಮಕ್ಕಳೇ. ಆ್ಯಂಡ್ ಇದು ಕಾರ್ಬನ್ ಇಂದ ಫಾರ್ಮ್ ಆಗಿದ್ರು, ನಾನ್ ಮೆಟಲ್ ಇಂದ ಫಾರ್ಮ್ ಆಗಿದ್ರು ಇದು ಎಕ್ಸಲೆಂಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿಯ ಒಂದು ಎಕ್ಸಾಂಪಲ್, ಆಯಿತಾ. ನೆಕ್ಸ್ಟ್ ನಾವೇನು ನೋಡ್ತೀವಿ ಅಂದರೆ ಗ್ರಾಫೈಟ್ ಏನಿದೆ ಇದು ಸಹ ಇಂಗಾಲದ ಬಹುರೂಪ, ಆಯಿತಾ ಮಕ್ಕಳೇ. ಇದು ಅಲೋಹದಿಂದ ರಚನೆ ಆಗಿದ್ರೂ ಗ್ರಾಫೈಟ್ ಏನಿದೆ ವಿದ್ಯುತ್ತಿನ ಉತ್ತಮ ವಾಹಕವಾಗಿ ಕೆಲಸ ಮಾಡುತ್ತೆ, ಆಯಿತಾ. ನೆಕ್ಸ್ಟು ಆಲ್ಕಲಿ ಮೆಟಲ್ಸಿನ ಎಕ್ಸಾಂಪಲ್ಸ್ ಬಂದು ಸೋಡಿಯಂ, ಲಿಥಿಯಂ ಹಾಗೂ ಪೊಟ್ಯಾಷಿಯಂ, ಆಯಿತಾ. ಸೊ ಆಲ್ಕಲಿ ಮೆಟಲ್ಸ್ ಆಲ್ದೋ ದೇ ಆರ್ ಮೆಟಲ್ಸ್, ಇದು ಎಕ್ಸ್ಟ್ರೀಮ್ಲಿ ಸಾಫ್ಟ್ ಆಗಿರುತ್ತೆ, ಲೋ ಡೆನ್ಸಿಟಿ ಇರುತ್ತೆ ಈ ಮೆಟಲ್ಸ್ಗೆ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಸೋಡಿಯಂ, ಲಿಥಿಯಂ, ಪೊಟ್ಯಾಷಿಯಂನ ಒಂದು ನೈಫ್ ಇಟ್ಕೊಂಡು ನಾವು ಈಸಿಯಾಗಿ ಕಟ್ ಮಾಡ್ಬೋದು, ಆಯಿತಾ. ಸೊ ಕ್ಷಾರೀಯ ಲೋಹಗಳ ಉದಾಹರಣೆ ಬಂದು ಸೋಡಿಯಂ, ಲಿಥಿಯಂ ಹಾಗೂ ಪೊಟ್ಯಾಷಿಯಂ ರೀತಿಯ ಲೋಹಗಳು. ಇದು ಲೋಹಗಳಾಗಿದ್ರೂ ಅತ್ಯಂತ ಮೃದುವಾಗಿರುತ್ತೆ, ಇದಕ್ಕೆ ಕಡಿಮೆ ಸಾಂದ್ರತೆ ಹಾಗೆ ಕಡಿಮೆ ಕರಗುವ ಬಿಂದು ಇರುತ್ತೆ, ಆಯಿತಾ. ಎಷ್ಟು ಮೃದುವಾಗಿರುತ್ತೆ ಅಂದರೆ ನಾವು ಸುಲಭವಾಗಿ ಈ ಲೋಹಗಳನ್ನ ಚಾಕು ಇಟ್ಕೊಂಡು ತುಂಡು ಮಾಡ್ಬೋದು, ಆಯಿತಾ ಮಕ್ಕಳೇ. ಇನ್ನೊಂದು ಎಕ್ಸೆಪ್ಷನ್ ಏನು ಅಂದರೆ ಬ್ರೋಮೀನ್ even though it is a non-metal, or more accurately bromine ಏನಿದೆ it is the only non-metal that is liquid at
ರೂಮ್ ಟೆಂಪರೇಚರ್ ಆಯ್ತಾ ಮಕ್ಕಳೇ. ಬ್ರೋಮೀನ್ ಇಸ್ ದ ಓನ್ಲಿ ನಾನ್ ಮೆಟಲ್ ವಿಚ್ ಇಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಡೈರೆಕ್ಟ್ ಆಗಿ ಕ್ವೆಶನ್ ಕೇಳ್ಬೋದು, ಸೊ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಬ್ರೋಮೀನ್ ಏನಿದೆ ಇದು ಬಂದು ಒಂದು ಅಲೋಹ, ಹಾಗೂ ಇದು ಒಂದು ಏಕೈಕ ಅಲೋಹ. ಯಾವುದು ಕೊಠಡಿಯ ಉಷ್ಣತೆಯಲ್ಲಿ ದ್ರವದ ರೀತಿಯಲ್ಲಿ ಇರುವಂತಹ ಏಕೈಕ ಅಲೋಹ ಬಂದು ಬ್ರೋಮೀನ್ ಅನ್ನೋ ಒಂದು ಅಲೋಹ ಆಯ್ತಾ ಮಕ್ಕಳೇ. ನೇರವಾಗಿ ಈ ರೀತಿ ಏನು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ಬೋದು, ಸೊ ದಯವಿಟ್ಟು ಬ್ರೋಮೀನ್ ಬಗ್ಗೆ ನಿಮಗೆ ಗೊತ್ತಿರಲಿ ಆಯ್ತಾ. ಓಕೆ, ಸೊ ನೆಕ್ಸ್ಟ್ ನಾವು ಸೊ ಅಗೇನ್ ನಾನು ಎಕ್ಸೆಪ್ಷನ್ಸಿನ ಡಯಾಗ್ರಾಮ್ಸ್ ಹಾಕಿದ್ದೆ. ಮರ್ಕ್ಯೂರಿ, ಗ್ಯಾಲಿಯಮ್ ಅಂಡ್ ಸೀಸಿಯಮ್ ಆ್ಯಂಡ್ ಅಯೋಡಿನಿನ ಏನು ಡಯಾಗ್ರಾಮ್ಸ್ ಹಾಕಿದೆ. ಇದು ಬಂದು ಡೈಮಂಡಿನ ಡಯಾಗ್ರಾಮ್ ಆ್ಯಂಡ್ ಇದು ಗ್ರಾಫೈಟಿನ ಡಯಾಗ್ರಾಮ್ ಆ್ಯಂಡ್ ಲಾಸ್ಟಲ್ಲಿ ಅಯೋಡಿನಿನ ಡಯಾಗ್ರಾಮ್ ಆಯಿತಾ. ಸೊ ಡಯಾಗ್ರಾಮ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ನೀವು ಪ್ರಾಪರ್ಟೀಸ್ ಬಗ್ಗೆ ಯೋಚನೆ ಮಾಡಿ ಆಯಿತಾ. ನಾನು ಹಾಕಿದ್ದ ರೇಖಾಚಿತ್ರಗಳ ಬಗ್ಗೆ ಜಾಸ್ತಿ ಗಮನ ಕೊಡಬೇಡಿ ಮಕ್ಕಳೇ, ನೀವು ಗುಣಲಕ್ಷಣಗಳ ಬಗ್ಗೆ ಗಮನ ಕೊಡಿ ಆಯಿತಾ. ಓಕೆ, ನೆಕ್ಸ್ಟ್ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ನ ನೋಡೋಣ. ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಬಂದು ಮೆಟಲ್ ಏರ್ ಒಟ್ಟಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ತೀವಿ ಆಯಿತಾ. ಸೊ ಮೆಟಲ್ ಏನಿದೆ ಏರ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಮೆಟಲ್ ಆಕ್ಸೈಡ್ನ ಫಾರ್ಮ್ ಮಾಡುತ್ತೆ ಆಯಿತಾ ಮಕ್ಕಳೇ. ಸೊ ಇದರ ಎಕ್ಸಾಂಪಲ್ ನಾವು ಕೊಟ್ಟಿದ್ದೀವಿ. ಕಾಪರ್ ಏನಿದೆ ಅಪಾನ್ ಹೀಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಕಾಪರ್ ಆಕ್ಸೈಡ್ ನ ಫಾರ್ಮ್ ಮಾಡುತ್ತೆ ಅಂಡ್ ಕಾಪರ್ ಆಕ್ಸೈಡ್ ಬ್ಲ್ಯಾಕ್ ಇನ್ ಕಲರ್ ಆಗಿರುತ್ತೆ ಆಯ್ತಾ. ಸೊ ಇಲ್ಲಿ ನಿಮ್ಗೆ ಏನೇನು ಗೊತ್ತಿರಬೇಕು ಅಂದ್ರೆ ಬೇರೆ ಬೇರೆ ಮೆಟಲ್ಸ್ ಬೇರೆ ಬೇರೆ ರೇಟ್ಸ್ ಅಲ್ಲಿ ಏರ್ ಒಟ್ಟಿಗೆ ಅವ್ರ ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಷನ್ ನಡೆಸುತ್ತೆ ಆಯ್ತಾ. ಇಲ್ಲಿ ಒಂದು ಇಂಪಾರ್ಟೆಂಟ್ ಏನು ಮೆಟಲ್ನ ಮೆಟಲ್ಸ್ನ ನೀವೇನು ನೆನ್ಪಿಟ್ಕೋಬೇಕು ಅಂದ್ರೆ ಪೊಟ್ಯಾಷಿಯಂ ಅಂಡ್ ಸೋಡಿಯಂ ರೀತಿಯ ಮೆಟಲ್ಸ್ ಏನಿದೆ ಇದು ಎಕ್ಸ್ಟ್ರೀಮ್ಲಿ ವಿಗರಸ್ ಆಗಿ ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಮಾಡುತ್ತೆ ಅಂಡ್ ಇದರಿಂದ ಆಕ್ಸಿಡೆಂಟಲ್ ಫೈರ್ಸ್ ಕೂಡ ಕಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಪೊಟ್ಯಾಷಿಯಂ ಅಂಡ್ ಸೋಡಿಯಂ ರೀತಿಯ ಮೆಟಲ್ಸ್ನ ನಾವು ಯಾವಾಗಿದ್ರು ಕೆರೋಸಿನ್ ಅಲ್ಲಿ ಡಿಪ್ ಮಾಡಿ ಇಟ್ಟಿರಬೇಕು ಆಯ್ತಾ, ಟು ಪ್ರಿವೆಂಟ್ ಆಕ್ಸಿಡೆಂಟಲ್ ಫೈರ್ಸ್ ಅಂಡ್ ಟು ಪ್ರಿವೆಂಟ್ ದೀಸ್ ಮೆಟಲ್ಸ್ ಫ್ರಮ್ ಕ್ಯಾಚಿಂಗ್ ಆನ್ ಫೈರ್ ಆಯ್ತಾ ಮಕ್ಕಳೇ. ಓಕೆ, ಸೊ ಲೋಹದ ಮೊದಲನೇ ಗುಣಲಕ್ಷಣ ಏನಿದೆ ಮಕ್ಕಳೇ, ಅದು ಬಂದು ಲೋಹಗಳು ಗಾಳಿ ಒಟ್ಟಿಗೆ ಹೇಗೆ ಕ್ರಿಯೆನ ನಡೆಸ್ತವೆ ಅಂತ ನಾವು ನೋಡ್ಬೇಕು ಆಯ್ತಾ. ಗಾಳಿಯಲ್ಲಿ ಇರುವಂತಹ ಆಮ್ಲಜನಕದ ಒಟ್ಟಿಗೆ ಲೋಹಗಳು ಕ್ರಿಯೆನ ನಡೆಸಿದಾಗ ಲೋಹದ ಆಕ್ಸೈಡ್ ನ ನೀಡತ್ವೆ ಉತ್ಪನ್ನವಾಗಿ ಆಯ್ತಾ ಮಕ್ಕಳೇ. ಇಲ್ಲಿ ಒಂದು ಉದಾಹರಣೆಯನ್ನ ನೋಡ್ತಿದೀವಿ. ತಾಮ್ರನ ನಾವು ಆಮ್ಲಜನಕದ ಉಪಸ್ಥಿತಿಯಲ್ಲಿ ಕಾಸಿದಾಗ ತಾಮ್ರದ ಆಕ್ಸೈಡ್ ನ ನೀಡತ್ತೆ, ಹಾಗೂ ತಾಮ್ರದ ಆಕ್ಸೈಡಿನ ಬಣ್ಣ ಬಂದು ಕಪ್ಪು ಬಣ್ಣ ಆಯ್ತಾ ಮಕ್ಕಳೇ. ಇಲ್ಲಿ ಒಂದು ಪ್ರತ್ಯೇಕವಾದ ಮಾಹಿತಿನ ನೀವು ನೆನ್ಪಿಟ್ಕೋಬೇಕು. ಏನದು, ಪೊಟ್ಯಾಷಿಯಂ ಹಾಗೂ ಸೋಡಿಯಂ ರೀತಿಯ ಲೋಹಗಳೇನಿದ್ದಾವೆ ಇವು ಅತ್ಯಂತ ಕ್ಷಿಪ್ರವಾಗಿ ಆಮ್ಲಜನಕದ ಒಟ್ಟಿಗೆ ಕ್ರಿಯೆನ ನಡೆಸತ್ವೆ ಆಯ್ತಾ. ಇದಕ್ಕಾಗಿ ನಾವು ಯಾವಾಗ್ಲೂ ಸೋಡಿಯಂ ಹಾಗೂ ಪೊಟ್ಯಾಷಿಯಂ ರೀತಿಯ ಲೋಹಗಳನ್ನ ಸೀಮೆ ಎಣ್ಣೆಯಲ್ಲಿ ಮುಳುಗಿಸಿ ಇಡಬೇಕು ಆಯ್ತಾ. ಅಕಸ್ಮಾತ್ ಆಗಿ ಬೆಂಕಿ ಹಚ್ಕೊಳ್ಳೋದನ್ನ ನಾವು ತಡೆ ಹಿಡಿಬೇಕು ಅಂದ್ರೆ ಪೊಟ್ಯಾಷಿಯಂ ಹಾಗೂ ಸೋಡಿಯಂ ರೀತಿಯ ಲೋಹಗಳನ್ನ ಸೀಮೆ ಎಣ್ಣೆಯಲ್ಲಿ ಅದ್ದಿ ಇಡಬೇಕು ಆಯ್ತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ಏನು ಗೊತ್ತಿರಬೇಕು ಅಂದ್ರೆ ಮೆಟಲ್ ಆಕ್ಸೈಡ್ಸ್ ನ ಒಂದಷ್ಟು ಪ್ರಾಪರ್ಟೀಸ್ ಬಗ್ಗೆ ಗೊತ್ತಿರಬೇಕು. ಮೆಟಲ್ ಆಕ್ಸೈಡ್ಸ್ ಜನರಲಿ ಬೇಸಿಕ್ ಆಗಿದ್ರು ಒಂದಷ್ಟು ಮೆಟಲ್ ಆಕ್ಸೈಡ್ಸ್ ಏನಿದ್ದಾವೆ ಅದು ಆಂಫೋಟೆರಿಕ್ ಇನ್ ನೇಚರ್ ಆಗಿರತ್ವೆ ಆಯ್ತಾ. ಆಂಫೋಟೆರಿಕ್ ಇನ್ ನೇಚರ್ ಅಂದ್ರೇನು, ಈ ಮೆಟಲ್ ಆಕ್ಸೈಡ್ಸ್ಗೆ ಏನು ಜನರಲಿ ಏನು ಬೋತ್ ಆಸಿಡಿಕ್ ಆ್ಯಂಡ್ ಬೇಸಿಕ್ ಪ್ರಾಪರ್ಟೀಸ್ ಇರುತ್ತೆ. ಇದರ ಎಕ್ಸಾಂಪಲ್ಸ್ ಬಂದು ಅಲ್ಯೂಮಿನಿಯಂ ಆಕ್ಸೈಡ್ ಹಾಗೂ ಜಿಂಕ್ ಆಕ್ಸೈಡ್ ಆಯ್ತಾ ಮಕ್ಕಳೇ. ಸೊ ಎಕ್ಸಾಂಪಲ್ ಕೇಳ್ತಾರೆ ನಿಮಗೆ ಎಷ್ಟೊಂದು ಆಕ್ಸೈಡ್ಸ್ನ ಲಿಸ್ಟ್ ಮಾಡಿ ಆಂಫೋಟೆರಿಕ್ ಆಕ್ಸೈಡ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡೋಕೆ ಹೇಳ್ತಾರೆ, ಆಗ ನೀವು ಈ ಎಕ್ಸಾಂಪಲ್ಸ್ನ ಐಡೆಂಟಿಫೈ ಮಾಡಬೇಕು ಆಯ್ತಾ ಮಕ್ಕಳೇ. ಓಕೆ, ಸೊ ಲೋಹೀಯ ಆಕ್ಸೈಡ್ಗಳೇನಿದ್ದಾವೆ ಮಕ್ಕಳೇ ಇವು ಸಾಧಾರಣವಾಗಿ ಏನು ಪ್ರತ್ಯಾಮ್ಲೀಯವಾಗಿರುತ್ತೆ ಇದರ ಸ್ವಭಾವ, ಆದರೆ ಒಂದಷ್ಟು ಅಪವಾದಗಳಿರತ್ವೆ. ಆ ರೀತಿಯ ಅಪವಾದಗಳನ್ನ ನಾವು ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ ಆಯ್ತಾ. ಉಭಯವರ್ತಿ ಆಕ್ಸೈಡ್ಗಳಂದ್ರೇನು, ಈ ಆಕ್ಸೈಡ್ಗಳಿಗೆ ಈ ಆಕ್ಸೈಡ್ಗಳಿಗೆ ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಲಕ್ಷಣಗಳು ಇರುತ್ತೆ ಆಯ್ತಾ. ಈ ಉಭಯವರ್ತಿ ಆಕ್ಸೈಡ್ಗಳ ಉದಾಹರಣೆ ಬಂದು ಅಲ್ಯೂಮಿನಿಯಂ ಆಕ್ಸೈಡ್ ಹಾಗೂ ಜಿಂಕ್ ಆಕ್ಸೈಡ್ ಆಯ್ತಾ. ನಿಮ್ಗೆ ಪರೀಕ್ಷೆಯಲ್ಲಿ ನೇರವಾಗಿ ಕೇಳ್ಬೋದು, ಒಂದಷ್ಟು ಆಕ್ಸೈಡ್ಗಳನ್ನ ಪಟ್ಟಿ ಮಾಡಿ ಇದರಲ್ಲಿ ಉಭಯವರ್ತಿ ಆಕ್ಸೈಡ್ ಯಾವುದು ಗುರುತಿಸಿ ಅಂತ ಕೇಳ್ಬೋದು, ಆಗ ನೀವು ಏನು ಈ ಅಲ್ಯೂಮಿನಿಯಂ ಹಾಗೂ ಜಿಂಕ್ ಆಕ್ಸೈಡ್ನ ಗುರುತಿಸ್ಬೇಕು ಆಯ್ತಾ ಮಕ್ಕಳೇ. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನೇನು ಮೆಟಲ್ ಆಕ್ಸೈಡ್ ಬಗ್ಗೆ ಏನು ಗೊತ್ತಿರಬೇಕು ಅಂದರೆ ಜನರಲಿ ದೇ ಆರ್ ನಾಟ್ ಸಾಲ್ಯುಬಲ್, ಬಟ್ ಅಕಸ್ಮಾತ್ ಇಫ್ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್ ಅವು ಆಲ್ಕಲೀಸ್ನ ಫಾರ್ಮ್ ಮಾಡುತ್ತವೆ ಆಯಿತಾ. ಆಲ್ಕಲೀಸ್ ಅಂದ್ರೇನು, ವಾಟರಲ್ಲಿ ಡಿಸಾಲ್ವ್ ಆಗುವಂಥ ಬೇಸಸ್ನ ಆಲ್ಕಲೀಸ್ ಅಂತ ಕರಿತೀವಿ. ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಮೆಟಲ್ಸ್ ಏನಿದ್ದಾವೆ ಇವು ವಾಟರಲ್ಲಿ ಡಿಸಾಲ್ವ್ ಆಗಿ ಆಲ್ಕಲೀಸ್ನ ಫಾರ್ಮ್ ಮಾಡುತ್ತೆ ಆಯ್ತಾ ಮಕ್ಕಳೇ. ಸೊ ಈ ಲೋಹೀಯ ಆಕ್ಸೈಡ್ಗಳ ಬಗ್ಗೆ ನಿಮ್ಗೆ ಏನು ಗೊತ್ತಿರಬೇಕು ಅಂದರೆ ಸಾಧಾರಣವಾಗಿ ಲೋಹೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗೋದಿಲ್ಲ, ಆದರೆ ಸೋಡಿಯಂ ಹಾಗೂ ಪೊಟ್ಯಾಷಿಯಂ ರೀತಿಯ ಲೋಹಗಳ ಆಕ್ಸೈಡ್ಗಳಿರತ್ವೆ ಅಲ್ವಾ, ಇವು ನೀರಿನಲ್ಲಿ ಕರಗಿ
ಏನು ಕ್ಷಾರಗಳನ್ನ ಉತ್ಪತ್ತಿ ಮಾಡ್ತವೆ. ಕ್ಷಾರಗಳಂದ್ರೇನು? ನೀರಿನಲ್ಲಿ ಕರಗುವಂತಹ ಪ್ರತ್ಯಾಮ್ಲಗಳನ್ನ ನಾವು ಕ್ಷಾರಗಳು ಅಂತೀವಿ. ಹಾಗೂ ಸೋಡಿಯಂ ಹಾಗೂ ಪೊಟ್ಯಾಷಿಯಂ ರೀತಿಯ ಲೋಹಗಳ ಆಕ್ಸೈಡ್ಗಳೇನಿದ್ದಾವೆ ನೀರಿನಲ್ಲಿ ಕರಗಿ ಕ್ಷಾರಗಳನ್ನ ಉತ್ಪತ್ತಿ ಮಾಡ್ತವೆ. ಆಯ್ತಾ ಮಕ್ಕಳೇ? ಓಕೆ, ನೆಕ್ಸ್ಟ್ ನಮ್ಗೆ ಏನು ಗೊತ್ತಿರಬೇಕು ಅಂದರೆ ಮೆಟಲ್ಸ್ ವಾಟರ್ ಒಟ್ಟಿಗೆ ಹೇಗೆ ರಿಯಾಕ್ಟ್ ಮಾಡುತ್ತವೆ ಅಂತ ಗೊತ್ತಿರಬೇಕು. ಮೆಟಲ್ಸ್ ಒರಿಜಿನಲಿ ವಾಟರ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಮೆಟಲ್ ಆಕ್ಸೈಡ್ ಒಟ್ಟಿಗೆ ಹೈಡ್ರೋಜನ್ನ ಕ್ರಿಯೇಟ್ ಮಾಡುತ್ತವೆ. ಈ ಮೆಟಲ್ ಆಕ್ಸೈಡ್ ವಾಟರಲ್ಲಿ ಸಾಲ್ಯುಬಲ್ ಆಗಿದ್ರೆ ಮೆಟಲ್ ಹೈಡ್ರಾಕ್ಸೈಡ್ನ ಕ್ರಿಯೇಟ್ ಮಾಡುತ್ತೆ. ಆಯ್ತಾ ಮಕ್ಕಳೇ? ಸೊ ಸಾಧಾರಣವಾಗಿ ಲೋಹಗಳೇನಿದ್ದಾವೆ ನೀರಿನ ಒಟ್ಟಿಗೆ ಕ್ರಿಯೆಯನ್ನು ನಡೆಸಿದಾಗ ಲೋಹದ ಆಕ್ಸೈಡ್ ಒಟ್ಟಿಗೆ ಹೈಡ್ರೋಜನ್ ಅನ್ನು ಏನು ಅನಿಲನ ಬಿಡುಗಡೆ ಮಾಡ್ತವೆ. ಹೈಡ್ರೋಜನ್ ಏನಿದೆ ಮಕ್ಕಳೇ ಗ್ಯಾಸ್ ರೀತಿಯಲ್ಲಿ ರಿಲೀಸ್ ಆಗುತ್ತೆ. ಆಯ್ತಾ? ಹೈಡ್ರೋಜನ್ ಅನಿಲನ ಏನು ಬಿಡುಗಡೆ ಮಾಡುತ್ತವೆ. ಈ ಲೋಹದ ಆಕ್ಸೈಡ್ ನೀರಿನಲ್ಲಿ ಕರಗುವಂತಹ ಆಕ್ಸೈಡ್ ಆಗಿದ್ರೆ ಇದು ಲೋಹದ ಹೈಡ್ರಾಕ್ಸೈಡ್ನ ಉತ್ಪತ್ತಿ ಮಾಡುತ್ತೆ. ಆಯ್ತಾ ಮಕ್ಕಳೇ? ಸೊ ಇದರ ಎಕ್ಸಾಂಪಲ್ನ ನೀವಿಲ್ಲಿ ನೋಡ್ತಿದ್ದೀರಾ. ಪೊಟ್ಯಾಷಿಯಂ ಏನಿದೆ ವಾಟರ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಒಟ್ಟಿಗೆ ಹೈಡ್ರೋಜನ್ ಗ್ಯಾಸ್ನ ರಿಲೀಸ್ ಮಾಡುತ್ತೆ. ಆ್ಯಂಡ್ ಇದು ಎಕ್ಸ್ಟ್ರೀಮ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಎಷ್ಟು ಎಕ್ಸೋಥರ್ಮಿಕ್ ಆಗಿರುತ್ತೆ ಅಂದರೆ ರಿಲೀಸ್ ಆಗ್ತಿರುವಂಥ ಹೈಡ್ರೋಜನ್ ಏನಿದೆ ಇದು ಫೈರ್ನ ಕ್ಯಾಚ್ ಮಾಡುತ್ತೆ. ಆಯ್ತಾ ಮಕ್ಕಳೇ? ಅಷ್ಟು ಎಕ್ಸ್ಟ್ರೀಮ್ಲಿ ಎಕ್ಸೋಥರ್ಮಿಕ್ ಆಗಿರುತ್ತೆ. ಅಂಡ್ ಅಲ್ಯೂಮಿನಿಯಂ ರೀತಿಯ ಏನು ಮೆಟಲ್ಸ್ ಏನಿದಾವೆ ಇದು ಲಿಕ್ವಿಡ್ ವಾಟರ್ ಒಟ್ಟಿಗೆ ರಿಯಾಕ್ಟ್ ಮಾಡಲ್ಲ. ಗೇಷಿಯಸ್ ಸ್ಟೇಟ್ ಅಲ್ಲಿ ಅಂದ್ರೆ ಸ್ಟೀಮ್ ಸ್ಟೇಟ್ ಅಲ್ಲಿ ಮಾತ್ರ ಏನು ವಾಟರ್ ಒಟ್ಟಿಗೆ ರಿಯಾಕ್ಟ್ ಮಾಡುತ್ತೆ. ಆಯ್ತಾ? ಸೊ ಇದರ ಡಯಾಗ್ರಾಮ್ ಏನಿದೆ ಈ ಎಕ್ಸ್ಪೆರಿಮೆಂಟ್ಗೆ ಈ ಇಕ್ವೇಷನ್ಗೆ ರಿಲೇಟೆಡ್ ಆಗಿರುವಂತಹ ಡಯಾಗ್ರಾಮ್ ಏನಿದೆ ಅದನ್ನ ಡಿಸ್ಕಸ್ ಮಾಡಬೇಕು. ಯಾಕಂದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಆ ಡಯಾಗ್ರಾಮ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಆಯ್ತಾ? ಇದು ಬಿಟ್ರೆ ನಿಮ್ಗೆ ಇನ್ನೊಂದೇನು ಗೊತ್ತಿರಬೇಕು ಅಂದ್ರೆ ಕಾಪರ್ ರೀತಿಯ ಮೆಟಲ್ ಏನಿದ್ದಾವೆ ಕ್ಯಾಲ್ಸಿಯಂ ರೀತಿಯ ಮೆಟಲ್ ಏನಿದ್ದಾವೆ ಅವು ವಾಟರ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ರಿಲೀಸ್ ಆಗುವಂಥ ಹೈಡ್ರೋಜನ್ ಗ್ಯಾಸ್ ಕ್ಯಾಲ್ಸಿಯಂ ಪ್ರಾಡಕ್ಟ್ ಬರ್ತಿದೆ ಅಲ್ವಾ ಅದ್ರ ಸುತ್ತ ಹೈಡ್ರೋಜನ್ ಬಬಲ್ಸ್ ನ ಫಾರ್ಮ್ ಮಾಡುತ್ತೆ. ಅಂಡ್ ದಟ್ ಇಸ್ ವೈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅವ್ರು ರಿಲೀಸ್ ಆಗ್ತಿರುವಂಥ ಪ್ರಾಡಕ್ಟ್ ಏನಿದೆ ಅದು ವಾಟರ್ ಅಲ್ಲಿ ಫ್ಲೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಯ್ತಾ? ಸೊ ಗಿವ್ ರೀಸನ್ ಕ್ವೆಶ್ಚನ್ ಆಗಿ ನಿಮ್ಗೆ ಇದನ್ನ ಕೇಳ್ಬಹುದು. ಕ್ಯಾಲ್ಸಿಯಂನ ವಾಟರಿಗೆ ಆಡ್ ಮಾಡಿದಾಗ ಕ್ಯಾಲ್ಸಿಯಂ ಏನಕ್ಕೆ ಫ್ಲೋಟ್ ಆಗುತ್ತೆ ಅವ್ರು ಬರ್ತಿರುವಂಥ ಪ್ರಾಡಕ್ಟ್ ಏನಕ್ಕೆ ಫ್ಲೋಟ್ ಆಗುತ್ತೆ ಅಂತ ಕೇಳ್ತಾರೆ. ಆಗ ನೀವು ಈ ರೀಸನ್ನ ಬರಿಬೇಕು. ಆಯ್ತಾ? ಸೊ ಮಕ್ಕಳೇ ಇಲ್ಲಿ ಒಂದಷ್ಟು ಉದಾಹರಣೆಯನ್ನ ನೋಡೋಣ. ಪೊಟ್ಯಾಷಿಯಂ ಏನಿದೆ ಅದು ನೀರಿನ ಒಟ್ಟಿಗೆ ಕ್ರಿಯೆನ ನಡೆಸಿದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಒಟ್ಟಿಗೆ ಹೈಡ್ರೋಜನ್ ಅನಿಲನ ಉತ್ಪನ್ನವಾಗಿ ನೀಡುತ್ತೆ. ಆಯ್ತಾ? ಹಾಗೂ ಇದು ಅತ್ಯಂತ ಬಹಿರುಷ್ಣಕ ಕ್ರಿಯೆಯ ಒಂದು ಉದಾಹರಣೆ. ಆಯ್ತಾ? ಎಷ್ಟು ಮಟ್ಟಕ್ಕೆ ಉಷ್ಣ ಬಿಡುಗಡೆ ಆಗುತ್ತೆ ಅಂದ್ರೆ ಬಿಡುಗಡೆ ಆಗ್ತಿರುವಂತಹ ಅನಿಲಕ್ಕೆ ಬೆಂಕಿ ಹಿಡಿಯುವಂತಹ ಸಾಧ್ಯತೆ ಇರುತ್ತೆ. ಆಯ್ತಾ ಮಕ್ಕಳೇ? ಅದಲ್ಲದೆ ಅಲ್ಯೂಮಿನಿಯಂ ರೀತಿಯ ಲೋಹಗಳು ನೀರನ್ನ ದ್ರವದ ಸ್ಥಿತಿಯಲ್ಲಿ ನೀರಿನೊಟ್ಟಿಗೆ ಕ್ರಿಯೆನ ನಡೆಸಲ್ಲ. ಅನಿಲದ ಸ್ಥಿತಿಯಲ್ಲಿ ಮಾತ್ರ ನೀರಿನ ಅಣುವಿನ ಒಟ್ಟಿಗೆ ಕ್ರಿಯೆನ ನಡೆಸ್ತವೆ. ಆಯ್ತಾ? ಇದಕ್ಕಾಗಿ ಅಲ್ಯೂಮಿನಿಯಂ ಲೋಹ ಏನಿದೆ ಇದು ಹಬೆಯ ಒಟ್ಟಿಗೆ ಕ್ರಿಯೆನ ನಡೆಸುವಂತಹ ಒಂದು ರೇಖಾಚಿತ್ರ ಇದೆ. ಆಯ್ತಾ? ಅಥವಾ ಲೋಹಗಳು ಹಬೆಯ ಒಟ್ಟಿಗೆ ಕ್ರಿಯೆ ನಡೆಸುವಂತಹ ಒಂದು ರೇಖಾಚಿತ್ರ ಇದೆ. ಆಯ್ತಾ? ಆ ರೇಖಾಚಿತ್ರನ ನಿಮ್ಮ ಪರೀಕ್ಷೆಯಲ್ಲಿ ಕೇಳಬಹುದು. ದಯವಿಟ್ಟು ಆ ರೇಖಾಚಿತ್ರ ನಾನು ತೋರಿಸ್ತೀನಿ, ಅದನ್ನ ಗಮನ ಇಟ್ಟು ಕಲ್ತ್ಕೊಳ್ಳಿ. ಆಯ್ತಾ ಮಕ್ಕಳೇ? ಇದಲ್ಲದೆ ಇನ್ನೊಂದು ಉದಾಹರಣೆ ಏನು ಅಂದ್ರೆ ಕ್ಯಾಲ್ಸಿಯಂ ಅನ್ನೋ ಲೋಹ ಏನಿದೆ ಇದು ನೀರಿನ ಒಟ್ಟಿಗೆ ಕ್ರಿಯೆನ ನಡೆಸಿದಾಗ ಬಿಡುಗಡೆ ಆಗ್ತಿರುವಂತಹ ಹೈಡ್ರೋಜನ್ ಅನಿಲ ಏನಿದೆ ಅದು ಗುಳ್ಳೆಗಳ ರೀತಿಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುತ್ತ ಕೂತ್ಬಿಡತ್ತೆ. ಇದಕ್ಕಾಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅವ್ರು ಬರ್ತಿರುವಂತಹ ಉತ್ಪನ್ನ ಏನಿದೆ ಅದು ನೀರಿನಲ್ಲಿ ತೇಲ್ಲಿಕ್ಕೆ ಶುರು ಮಾಡುತ್ತೆ. ಆಯ್ತಾ? ನಿಮ್ಗೆ ಕಾರಣ ಕೊಡಿ ಅನ್ನೋ ಒಂದು ಪ್ರಶ್ನೆ ಕೇಳ್ಬಹುದು. ಕ್ಯಾಲ್ಸಿಯಂ ಅನ್ನೋ ಲೋಹನ ನಾವು ನೀರಿಗೆ ಹಾಕಿದಾಗ ಅದರ ಉತ್ಪನ್ನ ಏನಕ್ಕೆ ನೀರಿನಲ್ಲಿ ತೇಲತ್ತೆ ಕಾರಣ ಕೊಡಿ ಅಂತ ಪ್ರಶ್ನೆ ಕೇಳ್ಬಹುದು. ಅದಕ್ಕೆ ನೀವು ಈ ರೀತಿ ಉತ್ತರನ ನೀಡಬೇಕು. ಆಯ್ತಾ ಮಕ್ಕಳೇ? ಸಾರಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಆರ್ ನೆಕ್ಸ್ಟ್ ರಿಯಾಕ್ಷನ್ ಏನು ಅಂದರೆ ಮೆಟಲ್ಸ್ ಆಸಿಡ್ಸ್ ಒಟ್ಟಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನಾವು ತಿಳಿಬೇಕು. ಇದನ್ನ ನೀವು ಆಲ್ರೆಡಿ ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಲ್ಲಿ ಕಲ್ತಿರ್ತೀರ. ಆಯ್ತಾ? ಸೊ ಮೆಟಲ್ ಆಸಿಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ನ ನೀಡುತ್ತೆ. ಆಯ್ತಾ ಮಕ್ಕಳೇ? ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಮೆಗ್ನೀಷಿಯಂ ಮೆಟಲ್ ಹೈಡ್ರೋಕ್ಲೋರಿಕ್ ಆಸಿಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಮೆಗ್ನೀಷಿಯಂ ಕ್ಲೋರೈಡ್ ಅನ್ನೋ ಒಂದು ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ನ ರಿಲೀಸ್ ಮಾಡುತ್ತೆ. ಆಯ್ತಾ ಮಕ್ಕಳೇ? ಸೊ ಲೋಹಗಳು ಆಮ್ಲಗಳ ಒಟ್ಟಿಗೆ ಕ್ರಿಯೆನ ನಡೆಸಿದಾಗ ಲವಣದ ಒಟ್ಟಿಗೆ ಹೈಡ್ರೋಜನ್ ಅನಿಲನ ಬಿಡುಗಡೆ ಮಾಡುತ್ತೆ. ಇಲ್ಲಿ ಉದಾಹರಣೆಯನ್ನ ನೋಡ್ತಿದೀವಿ. ಮೆಗ್ನೀಷಿಯಂ ಅನ್ನೋ ಲೋಹ ಹೈಡ್ರೋಕ್ಲೋರಿಕ್ ಆಮ್ಲದ ಒಟ್ಟಿಗೆ ಕ್ರಿಯೆನ ನಡೆಸಿ ಮೆಗ್ನೀಷಿಯಂ ಕ್ಲೋರೈಡ್ ಅನ್ನೋ ಒಂದು ಲವಣನ ನೀಡುತ್ತೆ ಹಾಗೂ ಹೈಡ್ರೋಜನ್ ಅನಿಲನ ನೀಡುತ್ತೆ. ಆಯ್ತಾ? ಇಲ್ಲಿ ಏನ್ ಗೊತ್ತಿರಬೇಕು ಅಂದ್ರೆ ಎಲ್ಲಾ ಮೆಟಲ್ಸ್ ಎಲ್ಲಾ ಆಸಿಡ್ಸ್ ಒಟ್ಟಿಗೆ ರಿಯಾಕ್ಟ್ ಮಾಡಲ್ಲ. ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ನ ನೀಡಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಆಯ್ತಾ? ಯಾಕಂದ್ರೆ ಪರ್ಟಿಕ್ಯುಲರ್ಲಿ ಕೇಳ್ತಾರೆ ಜಿಂಕ್ ಮೆಟಲ್ ಅವ್ರ ಬೇರೆ ಮೆಟಲ್ ನೈಟ್ರಿಕ್ ಆಸಿಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಏನಕ್ಕೆ ರಿಲೀಸ್ ಆಗಲ್ಲ ಅಂತ ಕೇಳ್ತಾರೆ. ಆ ಕ್ವೆಶನ್ಗೆ ಆನ್ಸರ್ನ ಲಾಸ್ಟ್ ಒಂದು PYQP ಆರ್ ಮೋರ್ ಕರೆಕ್ಟ್ಲಿ ಕ್ವೆಶನ್ ಆನ್ಸರ್ ರೀತಿಯಲ್ಲಿ ಲಾಸ್ಟ್ ಅಲ್ಲಿ ಹಾಕಿದ್ದೀನಿ. ಸೊ
ವಿಡಿಯೋ ಎಂಡ್ವರೆಗೂ ಇರಿ, ಸೊ ದಟ್ ಯು ನೋ ದಟ್ ಕಾನ್ಸೆಪ್ಟ್ ಆಲ್ಸೋ, ಆಯ್ತಾ ಮಕ್ಕಳೇ. ಸೊ ಎಲ್ಲ ಲೋಹಗಳು ಎಲ್ಲ ಆಮ್ಲಗಳ ಒಟ್ಟಿಗೆ ಕ್ರಿಯೆನ ನಡೆಸಲ್ಲ, ಆಯ್ತಾ ಮಕ್ಕಳೇ. ಉದಾಹರಣೆಗೆ ಸತುವಿನ ಲೋಹ ಏನಿದೆ ನೈಟ್ರಿಕ್ ಆಮ್ಲದ ಒಟ್ಟಿಗೆ ಕ್ರಿಯೆನ ನಡೆಸಲ್ಲ, ಆಯ್ತಾ. ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ಬೋದು, ಒಂದಷ್ಟು ಲೋಹಗಳು ನೈಟ್ರಿಕ್ ಆಮ್ಲದ ಒಟ್ಟಿಗೆ ಕ್ರಿಯೆನ ನಡೆಸಿದಾಗ ಸತುವಿನ ಲೋಹ ನೈಟ್ರಿಕ್ ಆಮ್ಲದ ಒಟ್ಟಿಗೆ ಕ್ರಿಯೆನ ನಡೆಸಲ್ಲ ಅಂದರೆ ಅದು ತಪ್ಪು, ಸಾರಿ ಮಕ್ಕಳೇ. ಸತುವಿನ ಲೋಹ ನೈಟ್ರಿಕ್ ಆಮ್ಲದ ಒಟ್ಟಿಗೆ ಕ್ರಿಯೆನ ನಡೆಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಲ್ಲ, ಏನಕ್ಕೆ ಅಂತ ನಿಮಗೆ ಪ್ರಶ್ನೆನ ಕೇಳ್ತಾರೆ, ಆಯ್ತಾ. ಆ ಪ್ರಶ್ನೆಗೆ ಉತ್ತರ ಏನು ಅಂತ ನಾನು ಮುಂದಿನ ಸ್ಲೈಡ್ಗಳಲ್ಲಿ ಹಾಕಿದ್ದೀನಿ, ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಗಮನಿಸಿ ನೋಡಿ, ಆಯ್ತಾ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಬಂದು ಮೆಟಲ್ ಏನಿದೆ ಅದು ಒಂದು ಮೆಟಲ್ ಏನಿದೆ ಅದು ಇನ್ನೊಂದು ಮೆಟಲಿನ ಸಾಲ್ಟ್ ಸೊಲ್ಯೂಷನ್ ಒಟ್ಟಿಗೆ ಹೇಗೆ ರಿಯಾಕ್ಷನ್ನ ನಡೆಸುತ್ತೆ ಅಂತ ತಿಳ್ಕೊಬೇಕು, ಆಯ್ತಾ. ಸೊ ರಿಯಾಕ್ಷನ್ ಹೇಗಿರುತ್ತೆ, ಮೆಟಲ್ ಎ ಸಾಲ್ಟ್ ಸೊಲ್ಯೂಷನ್ ಆಫ್ ಮೆಟಲ್ ಬಿ ಜೊತೆ ರಿಯಾಕ್ಟ್ ಮಾಡಿ ಸಾಲ್ಟ್ ಸೊಲ್ಯೂಷನ್ ಆಫ್ ಮೆಟಲ್ ಎ ಹಾಗೂ ಮೆಟಲ್ ಬಿನ ಪ್ರಾಡಕ್ಟ್ಸ್ ಆಗಿ ನೀಡುತ್ತೆ, ಆಯ್ತಾ. ಸೊ ದಿಸ್ ಇಸ್ ಅ ಪ್ರಾಪರ್ ಎಕ್ಸಾಂಪಲ್ ಆಫ್ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಆಯ್ತಾ ಮಕ್ಕಳೇ. ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಇದರ ಎಕ್ಸಾಂಪಲ್ ಬಂದು ಇಲ್ಲಿ ನೀವು ನೋಡ್ತಿದ್ದೀರಾ, ಅಯನ್ ಏನಿದೆ ಅದು ಕಾಪರ್ ಸಲ್ಫೇಟ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಅಯನ್ ಕಾಪರ್ನ ಡಿಸ್ಪ್ಲೇಸ್ ಮಾಡುತ್ತೆ ಫ್ರಮ್ ಕಾಪರ್ ಸಲ್ಫೇಟ್ ಕಾಂಪೌಂಡ್ ಆ್ಯಂಡ್ ಅಯನ್ ಸಲ್ಫೇಟ್ ಆ್ಯಂಡ್ ಕಾಪರ್ನ ಪ್ರಾಡಕ್ಟ್ಸ್ ಆಗಿ ಕೊಡುತ್ತೆ, ಆಯ್ತಾ ಮಕ್ಕಳೇ. ಸೊ ಕೊನೆಯ ರೀತಿಯ ರಾಸಾಯನಿಕ ಕ್ರಿಯೆ ಯಾವುದು ಅಂದರೆ ಒಂದು ಲೋಹ ಇನ್ನೊಂದು ಲೋಹದ ಲವಣದ ದ್ರಾವಣದ ಒಟ್ಟಿಗೆ ಹೇಗೆ ಕ್ರಿಯೆನ ನಡೆಸುತ್ತೆ ಅಂತ ತಿಳ್ಕೊಬೇಕು, ಆಯ್ತಾ. ಸೊ ಇದು ಬಂದು ಸ್ಥಾನಪಲ್ಲಟ ಕ್ರಿಯೆಯ ಒಂದು ಉದಾಹರಣೆ, ಆಯ್ತಾ ಮಕ್ಕಳೇ. ಇಲ್ಲಿ ನೋಡ್ತಿರೋ ಹಾಗೆ ಲೋಹ ಎ ಏನಿದೆ ಅದು ಬಿ ಯ ಲವಣದ ದ್ರಾವಣದ ಒಟ್ಟಿಗೆ ಕ್ರಿಯೆನ ನಡೆಸಿದಾಗ ಎ ಲೋಹ ಬಿ ಲೋಹನ ತನ್ನ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುತ್ತೆ, ಆಯ್ತಾ. ಇಲ್ಲಿ ಉದಾಹರಣೆನ ನೋಡಿ, ಕಬ್ಬಿಣ ಏನಿದೆ ಇದು ಮೊದಲನೆಯ ಲೋಹ, ಎರಡನೆಯ ಲೋಹದ ಸಂಯುಕ್ತ ಬಂದು ತಾಮ್ರದ ಸಲ್ಫೇಟ್ ಆಗಿರುತ್ತೆ, ಆಯ್ತಾ. ಸೊ ಕಬ್ಬಿಣ ತಾಮ್ರನ ತನ್ನ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುತ್ತೆ ಹಾಗೂ ಕಬ್ಬಿಣದ ಸಲ್ಫೇಟ್ ಮತ್ತೆ ತಾಮ್ರನ ಉತ್ಪನ್ನವಾಗಿ ನೀಡುತ್ತೆ, ಆಯ್ತಾ ಮಕ್ಕಳೇ. ಕಬ್ಬಿಣ ಏನಿದೆ ಇದಕ್ಕೆ ತಾಮ್ರಕ್ಕಿಂತ ಜಾಸ್ತಿ ಕ್ರಿಯಾಪಟುತ್ವ ಅಥವಾ ಕ್ರಿಯಾಶೀಲತೆ ಇರುತ್ತೆ. ಐರನ್ ಏನಿದೆ ಇದಕ್ಕೆ ಕಾಪರಿಗಿನ್ನ ಜಾಸ್ತಿ ರಿಯಾಕ್ಟಿವಿಟಿ ಇರುತ್ತೆ. ಈ ರಿಯಾಕ್ಟಿವಿಟಿನ ನೀವು ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಯೂಸಿಂಗ್ ರಿಯಾಕ್ಟಿವಿಟಿ ಸೀರೀಸ್ ನೀವು ಫೈಂಡ್ ಔಟ್ ಮಾಡ್ತೀರಾ, ಆಯ್ತಾ. ಈ ಕ್ರಿಯಾಪಟುತ್ವ ಅಥವಾ ಕ್ರಿಯಾಶೀಲತೆ ಏನಿದೆ ಇದನ್ನ ಹೇಗೆ ಗುರುತಿಸ್ತೀರಾ ಮಕ್ಕಳೇ, ಕ್ರಿಯಾಶೀಲತೆಯ ಸರಣಿನ ಬಳಸ್ಕೊಂಡು ಗುರುತಿಸ್ತೀರಾ, ಆಯ್ತಾ. ಕ್ರಿಯಾಶೀಲತೆಯ ಸರಣಿ ಅಂದ್ರೇನು, ಕ್ರಿಯಾಶೀಲತೆಯ ಸರಣಿಯು ಲೋಹಗಳನ್ನು ಕ್ರಿಯಾಕಾರತ್ವದ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಿದ ಪಟ್ಟಿಯಾಗಿದೆ, ಆಯ್ತಾ. ಸೊ ರಿಯಾಕ್ಟಿವಿಟಿ ಸೀರೀಸ್ ಅಂದ್ರೆ ಇಟ್ ಇಸ್ ಅ ಲಿಸ್ಟ್ ಆಫ್ metals arranged in the order of their decreasing activities, ಆಯ್ತಾ. ಹಂಗಂದ್ರೇನು, ಎಸ್. ಸೊ ಪೊಟ್ಯಾಷಿಯಂಗೆ ಸೋಡಿಯಂಗಿನ ಜಾಸ್ತಿ ರಿಯಾಕ್ಟಿವಿಟಿ ಇರುತ್ತೆ, ಸೋಡಿಯಂಗೆ ಕ್ಯಾಲ್ಶಿಯಂಗಿನ ಜಾಸ್ತಿ ರಿಯಾಕ್ಟಿವಿಟಿ ಇರುತ್ತೆ, ಹಾಗೆ ಹೋಗ್ತಾ ಹೋಗ್ತಾ ಲೀಸ್ಟ್ ರಿಯಾಕ್ಟಿವ್ ಮೆಟಲ್ಸ್ ಮರ್ಕ್ಯೂರಿ ಸಿಲ್ವರ್ ಗೋಲ್ಡ್ ಎಲ್ಲ ಬರುತ್ತೆ, ಆಯ್ತಾ. ಸೊ ಕೆಳಗೆ ಇರುವಂತಹ ಮೆಟಲ್ಸ್ಗೆ ಕಡಿಮೆ ರಿಯಾಕ್ಟಿವಿಟಿ ಇರುತ್ತೆ, ಮೇಲೆ ಇರುವಂತಹ ಮೆಟಲ್ಸ್ಗೆ ಜಾಸ್ತಿ ರಿಯಾಕ್ಟಿವಿಟಿ ಇರುತ್ತೆ, ಆಯ್ತಾ ಮಕ್ಕಳೇ. ಸೊ ರಿಯಾಕ್ಟಿವಿಟಿ ಸೀರೀಸ್ ಅಂದ್ರೆ ಕ್ರಿಯಾಶೀಲತೆಯ ಸರಣಿ ಅಂದ್ರೆ ಏನು ಮಕ್ಕಳೇ, ಈ ಪಟ್ಟಿಯಲ್ಲಿ ಮೇಲೆ ಕಾಣಿಸ್ಕೊಳ್ಳುವಂತಹ ಲೋಹಗಳಿಗೆ ಅತ್ಯಂತ ಜಾಸ್ತಿ ಕ್ರಿಯಾಪಟುತ್ವ ಇರುತ್ತೆ ಹಾಗೂ ಕೆಳಗೆ ಕಾಣಿಸ್ಕೊಳ್ಳುವಂತಹ ಲೋಹಗಳಿಗೆ ಕಡಿಮೆ ಕ್ರಿಯಾಪಟುತ್ವ ಅಥವಾ ಕಡಿಮೆ ಕ್ರಿಯಾಶೀಲತೆ ಇರುತ್ತೆ, ಆಯ್ತಾ ಮಕ್ಕಳೇ. ಸೊ ಈ ಕ್ರಿಯಾಶೀಲತೆಯ ಸರಣಿನ ದಯವಿಟ್ಟು ಸ್ಮರಣೆ ಮಾಡ್ಕೊಳ್ಳಿ. ಈ ಸರಣಿಯ ಆಧಾರದ ಮೇಲೆ ಎಷ್ಟೊಂದು ಪ್ರಶ್ನೆಗಳನ್ನ ನಿಮ್ಮ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಆಯ್ತಾ. ರಿಯಾಕ್ಟಿವಿಟಿ ಸೀರೀಸ್ನ ಪ್ಲೀಸ್ ಮೆಮರೈಸ್ ಮಾಡ್ಕೊಳ್ಳಿ, ಬಿಕಾಸ್ ಈ ರಿಯಾಕ್ಟಿವಿಟಿ ಸೀರೀಸ್ ಬೇಸಿಸ್ ಮೇಲೆ ಎಷ್ಟೊಂದು ಕ್ವೆಶನ್ಸ್ನ ಆಲ್ರೆಡಿ ನಿಮ್ಮ ಎಕ್ಸಾಮ್ಸ್ನಲ್ಲಿ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ, ಆಯ್ತಾ ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್ ನಾವು ಸೊ ಒಂದು ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಹೇಗೆ ರಿಯಾಕ್ಷನ್ ನಡೆಸುತ್ತೆ ಅಂತ ತಿಳ್ಕೊಬೇಕು, ಆಯ್ತಾ. ಆ್ಯಂಡ್ ಇದರಲ್ಲಿ ಮೆಟಲ್ ಆ್ಯಂಡ್ ನಾನ್ ಮೆಟಲ್ ರಿಯಾಕ್ಟ್ ಮಾಡಿದಾಗ ಬರ್ತಿರುವಂತಹ ಕಾಂಪೌಂಡ್ನ ನಾವು ಅಯಾನಿಕ್ ಕಂಪೌಂಡ್ ಅಂತ ಕರಿತೀವಿ, ಆಯ್ತಾ ಮಕ್ಕಳೇ, ಆರ್ ಎಲೆಕ್ಟ್ರೋವೇಲೆಂಟ್ ಕಂಪೌಂಡ್ ಅಂತ ಕರಿತೀವಿ, ಆಯ್ತಾ. ಸೊ ಅಯಾನಿಕ್ ಕಾಂಪೌಂಡಿನ ಒಂದು ಎಕ್ಸಾಂಪಲ್ ಬಂದು ಸೋಡಿಯಂ ಕ್ಲೋರೈಡ್, ಆಯ್ತಾ. ಸೊ ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಮಲ್ಲಿ ಕ್ವೆಶನ್ ಕೇಳ್ಬೋದು, ಸೋಡಿಯಂ ಕ್ಲೋರೈಡ್ ಹೇಗೆ ಫಾರ್ಮ್ ಆಗುತ್ತೆ, ಇದನ್ನ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಮೂಲಕ ತೋರಿಸಿ ಅಂತ ಕೇಳ್ತಾರೆ, ಆಯ್ತಾ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ಯೂಸ್ ಮಾಡ್ಕೊಂಡು ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ನ ಡೆಪಿಕ್ಟ್ ಮಾಡಿ ಅಂತ ಕೇಳ್ಬೋದು. ಬರೀ ಸೋಡಿಯಂ ಕ್ಲೋರೈಡ್ ಅಲ್ಲ, ಮೆಗ್ನೀಷಿಯಂ ಕ್ಲೋರೈಡ್ನು ಕೇಳ್ಬೋದು, ಮೆಗ್ನೀಷಿಯಂ ಆಕ್ಸೈಡ್ನ ಕೇಳ್ಬೋದು, ಸೋಡಿಯಂ ಆಕ್ಸೈಡ್ನ ಕೇಳ್ಬೋದು. ಸೊ ಈ ರೀತಿಯ ಕಂಪೌಂಡ್ಸ್ನ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಯೂಸ್ ಮಾಡ್ಕೊಂಡು ಈ ಕಂಪೌಂಡ್ಸ್ ಹೇಗೆ ಕ್ರಿಯೇಟ್ ಆಗುತ್ತೆ ಶೋ ಮಾಡಿ ಅಂತ ಡೆಪಿಕ್ಟ್ ಮಾಡಿ ಅಂತ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ, ಆಯಿತಾ.
ಓಕೆ ಮಕ್ಕಳೇ, ಸೊ ಏನು ಒಂದು ಲೋಹ ಇನ್ನೊಂದು ಅಲೋಹದ ಒಟ್ಟಿಗೆ ಕ್ರಿಯೆನ ನಡೆಸಿದಾಗ ಸೃಷ್ಟಿ ಆಗ್ತಿರುವಂತಹ ಅಥವಾ ಉತ್ಪನ್ನವಾಗ್ತಿರುವಂತಹ ಸಂಯುಕ್ತನ ನಾವು ಅಯಾನಿಕ್ ಸಂಯುಕ್ತ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ ಈ ಅಯಾನಿಕ್ ಸಂಯುಕ್ತನ ಎಲೆಕ್ಟ್ರೋವೇಲೆಂಟ್ ಸಂಯುಕ್ತ ಅಂತ ಸಹ ನಾವು ಕರಿಬಹುದು ಆಯ್ತಾ. ಸೊ ನಿಮ್ಮ ಪರೀಕ್ಷೆಯಲ್ಲಿ ನೇರವಾಗಿ ಪ್ರಶ್ನೆಗಳನ್ನ ಕೇಳಬಹುದು. ಯಾವ ರೀತಿಯಲ್ಲಿ ಕೇಳ್ತಾರೆ ಅಂದ್ರೆ ಸೋಡಿಯಂ ಕ್ಲೋರೈಡ್ ಬಂದು ಅಯಾನಿಕ್ ಸಂಯುಕ್ತದ ಒಂದು ಉದಾಹರಣೆ ಆಯ್ತಾ. ಸೊ ಸೋಡಿಯಂ ಕ್ಲೋರೈಡ್ ಹೇಗೆ ರಚನೆ ಆಗತ್ತೆ ಇದನ್ನ ನೀವು ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸನ ಬಳಸ್ಕೊಂಡು ತೋರಿಸಿ ಅಂತ ಕೇಳ್ತಾರೆ ಆಯ್ತಾ. ಅದು ಬರೀ ಸೋಡಿಯಂ ಕ್ಲೋರೈಡೇ ಆಗಿರಲ್ಲ, ಮೆಗ್ನೀಷಿಯಂ ಕ್ಲೋರೈಡ್ನು ಕೇಳ್ಬೋದು, ಮೆಗ್ನೀಷಿಯಂ ಆಕ್ಸೈಡ್ನು ಕೇಳ್ಬೋದು, ಸೋಡಿಯಂ ಆಕ್ಸೈಡ್ನು ಕೇಳ್ಬೋದು. ಈ ರೀತಿಯ ಬೇರೆ ಬೇರೆ ಅಯಾನಿಕ್ ಸಂಯುಕ್ತನ ಕೊಟ್ಟು ಇದರ ರಚನೆ ಹೇಗೆ ಆಗತ್ತೆ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸನ ಬಳಸ್ಕೊಂಡು ತೋರಿಸಿ ಅಂತ ಕೇಳ್ತಾರೆ ಆಯ್ತಾ ಮಕ್ಕಳೇ. ಸೊ ಈ ಕಾನ್ಸೆಪ್ಟ್ನ ಅಂದರೆ ಈ ಆನ್ಸರ್ನ ನೀವು ಏನು ಬರಿಬೇಕು ಅಂದರೆ ನಿಮ್ಗೆ ಏನೇನು ಇನ್ಫಾರ್ಮೇಷನ್ ಇರಬೇಕು, ಎಲ್ಲ ಎಲಿಮೆಂಟ್ಸ್ನ ಅಟಾಮಿಕ್ ನಂಬರ್ ಬಗ್ಗೆ ಗೊತ್ತಿರಬೇಕು ಆಯಿತಾ. ಸೊ ಸೋಡಿಯಮಿನ ಅಟಾಮಿಕ್ ನಂಬರ್ ಬಂದು 11 ಆಗಿರುತ್ತೆ. ಸೊ ಸೋಡಿಯಂ ಅಯಾನ್ ಕ್ರಿಯೇಟ್ ಆಗೋಕ್ಕೆ ಸೋಡಿಯಂ ಏನಿದೆ ಅದು ಒಂದು ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೋಬೇಕು ಆಯಿತಾ. ಈ ಎಲೆಕ್ಟ್ರಾನ್ನ ಲೂಸ್ ಮಾಡಿಕೊಂಡಾಗ ಇನ್ನು ಸೋಡಿಯಮಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೀವು ತೋರಿಸ್ಬೇಕು ಆಯಿತಾ ಮಕ್ಕಳೇ. ಸೊ ಎಲೆಕ್ಟ್ರಾನ್ನ ಲೂಸ್ ಮಾಡಿಕೊಂಡಾಗ ಸೋಡಿಯಂ ಹತ್ರ ಇನ್ನು ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ಸ್ ಸೇಮ್ ಇರುತ್ತೆ ಅಲ್ವಾ. ಸೊ 11 ಪ್ರೋಟಾನ್ಸ್ ಇರುತ್ತೆ, ಬಟ್ ಎಲೆಕ್ಟ್ರಾನ್ಸ್ ಏನಿದೆ ಇದು 10 ಎಲೆಕ್ಟ್ರಾನ್ಸ್ ಆಗುತ್ತೆ ಆಯ್ತಾ. ಸೊ ದಿಸ್ ಇಸ್ ವೈ ಪ್ರೋಟಾನ್ಸ್ ಜಾಸ್ತಿ ಇರೋದ್ರಿಂದ ಸೋಡಿಯಂ ಏನಿದೆ ಇದು ಕ್ಯಾಟಯಾನ್ ಆಗುತ್ತೆ, ಪಾಸಿಟಿವ್ ಚಾರ್ಜ್ ಇರುವಂಥ ಕ್ಯಾಟಯಾನ್ ಆಗುತ್ತೆ ಆಯಿತಾ. ಅದೇ ರೀತಿ ಕ್ಲೋರಿನ್ ಏನಿದೆ ಇದು ಒಂದು ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಳ್ಳುತ್ತೆ. ಕ್ಲೋರಿನ್ಗೆ 17 ಎಲೆಕ್ಟ್ರಾನ್ಸ್ ಇರುತ್ತೆ. ಕ್ಲೋರಿನ್ನ ಅಟಾಮಿಕ್ ನಂಬರ್ ಬಂದು 17 ಆಗಿರುತ್ತೆ ಆಯಿತಾ. ಸೊ ಈ ಕ್ಲೋರಿನ್ ಏನಿದೆ 1 ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಕ್ಲೋರಿನ್ ಆನಯಾನ್ನ ಫಾರ್ಮ್ ಮಾಡುತ್ತೆ ಆಯಿತಾ ಮಕ್ಕಳೇ. ಏನಕ್ಕೆ ಆನಯಾನ್ ಅಂತಿದ್ದೀವಿ ಅಂದರೆ ಬಿಕಾಸ್ ಕ್ಲೋರಿನ್ 1 ಎಲೆಕ್ಟ್ರಾನ್ನ ಗೇನ್ ಮಾಡಿಕೊಂಡ್ರೂ ಕ್ಲೋರಿನಿನ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ಸ್ ಏನಿದೆ ಅದು 17 ಇರುತ್ತೆ, ಬಟ್ 18 ಎಲೆಕ್ಟ್ರಾನ್ಸ್ ಆಗುತ್ತೆ ಆಯ್ತಾ. 18 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ನೆಗೆಟಿವ್ ಚಾರ್ಜ್ ಜಾಸ್ತಿ ಇರೋದ್ರಿಂದ ಕ್ಲೋರಿನ್ ಆನಯಾನ್ ಆಗುತ್ತೆ ಆಯ್ತಾ ಮಕ್ಕಳೇ. ಏನಕ್ಕೆ ಸೋಡಿಯಂ ಏನು ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೋಬೇಕು, ಕ್ಲೋರಿನ್ ಎಲೆಕ್ಟ್ರಾನ್ನ ಗೇನ್ ಮಾಡ್ಕೋಬೇಕು ಅಂದರೆ ಎರಡು ಎಲಿಮೆಂಟ್ಸ್ ಏನಿದೆ ಆಕ್ಟೆಟ್ ಸ್ಟೇಟ್ನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಿರತ್ತೆ. ಆಕ್ಟೆಟ್ ಸ್ಟೇಟ್ ಅಂದ್ರೇನು, ವೇಲೆನ್ಸ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇರುವಂತಹ ಸ್ಟೇಟ್ನ ನಾವು ಆಕ್ಟೆಟ್ ಸ್ಟೇಟ್ ಅಂತ ಕರಿತೀವಿ. ಇದು ಯೂಶಲಿ ನೋಬಲ್ ಗ್ಯಾಸಸ್, ನಿಯಾನ್ ಆರ್ಗನ್ ರೀತಿಯ ನಿಯಾನ್ ಅಲ್ಲ ಸಾರಿ ಮಕ್ಕಳೇ, ಆರ್ಗನ್ ರೀತಿಯ ಏನು ನೋಬಲ್ ಗ್ಯಾಸಸ್ಸಿಗೆ ಈ ಆಕ್ಟೆಟ್ ಸ್ಟೇಟ್ ಇರುತ್ತೆ ಆಯ್ತಾ ಮಕ್ಕಳೇ. ಓಕೆ ಎಸ್. ಸೊ ನೆಕ್ಸ್ಟ್ ಏನು ಗೊತ್ತಾಗಬೇಕು ಅಂದರೆ ಈ ಸೋಡಿಯಂ ಕಳ್ಕೊತಿರುವಂಥ ಎಲೆಕ್ಟ್ರಾನ್ನ ಕ್ಲೋರಿನ್ ಗೇನ್ ಮಾಡುತ್ತೆ ಆ್ಯಂಡ್ ಇವೆರಡು ಎಲಿಮೆಂಟ್ಸ್ ನಡುವೆ ಈ ಎರಡು ಎಲಿಮೆಂಟ್ಸ್ ಸೇರ್ಕೊಂಡು ಅಯಾನಿಕ್ ಕಾಂಪೌಂಡ್ನ ಕ್ರಿಯೇಟ್ ಮಾಡುತ್ತೆ ಆಯಿತಾ. ಸೊ ನೀವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಮೂಲಕ ತೋರಿಸ್ಬೇಕು ಆಯಿತಾ ಈ ಡೆಪಿಕ್ಷನ್ನ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರಲ್ಲಿ ಬರೀ ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ತೋರಿಸ್ಬೇಕು. ಸೋಡಿಯಮಲ್ಲಿ ಒಂದೇ ವೇಲೆನ್ಸ್ ಎಲೆಕ್ಟ್ರಾನ್ ಇರೋದು, ಸೊ ನೀವು 1 ಎಲೆಕ್ಟ್ರಾನ್ನ ಮಾತ್ರ ತೋರಿಸ್ಬೇಕು. ಕ್ಲೋರಿನಲ್ಲಿ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ಸೊ 7 ಎಲೆಕ್ಟ್ರಾನ್ಸ್ನ ಈದರ್ ಆಸ್ ಡಾಟ್ಸ್ ಆರ್ ಕ್ರಾಸಸ್ ನೀವು ತೋರಿಸ್ಬೇಕು ಆಯ್ತಾ. ಸೊ ಸೋಡಿಯಂ ಏನಿದೆ ಕಳ್ಕೊತಿರುವಂತಹ ಎಲೆಕ್ಟ್ರಾನ್ ಕ್ಲೋರಿನ್ಗೆ ಬಂದು ಇನ್ನು ಸೇರತ್ತೆ ಅಂತ ಈ ಆರೋ ಮೂಲಕ ತೋರಿಸ್ಬೇಕು. ಆ್ಯಂಡ್ ಲಾಸ್ಟಲ್ಲಿ ಸೋಡಿಯಂ ಕ್ಲೋರೈಡ್ ಕಾಂಪೌಂಡ್ನ ನೀವು ಈ ರೀತಿ ಡೆಪಿಕ್ಟ್ ಮಾಡಬೇಕು ಆಯ್ತಾ ಮಕ್ಕಳೇ. ಸೊ ದಿಸ್ ಇಸ್ ಅಬೌಟ್ ಫಾರ್ಮೇಷನ್ ಆಫ್ NaCl. ಸೊ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಹೇಳಬೇಕು ಅಂದರೆ ಸೋಡಿಯಂ ಅನ್ನೋ ಲೋಹ ಏನಿದೆ ಮಕ್ಕಳೇ, ಇದು ಅಂದರೆ ಎಲ್ಲ ಲೋಹಗಳು ಹಾಗೂ ಅಲೋಹಗಳ ಬಗ್ಗೆ ಏನು ಜಾಣಕಾರಿ ಇರಬೇಕು ಅಂದರೆ ಪ್ರತಿಯೊಂದು ಲೋಹ ಹಾಗೂ ಅಲೋಹದ ಪರಮಾಣು ಸಂಖ್ಯೆಯ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಆಯ್ತಾ. ಹೇಗೆ ಗೊತ್ತಾಗುತ್ತೆ, ನೀವು ಇದರ ನಮ್ಮ ನೋಟ್ಸ್ ಇರುತ್ತೆ ಅಲ್ವಾ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುವಂತಹ ನೋಟ್ಸಲ್ಲಿ ಒಂದು ಟೇಬಲ್ನ ಹಾಕಿರ್ತೀವಿ. ಅಲ್ಲಿ ಎಲ್ಲ ಲೋಹಗಳು ಹಾಗೂ ಅಲೋಹಗಳನ್ನ ಪಟ್ಟಿ ಮಾಡಿ ಅದರ ಪರಮಾಣು ಸಂಖ್ಯೆನ ನೀಡಿರ್ತೀವಿ ಆಯ್ತಾ. ಸೊ ಇದನ್ನ ನೀವು ಸ್ಮರಣೆ ಮಾಡ್ಕೊಳ್ಳಿ ಆಯ್ತಾ ಮಕ್ಕಳೇ. ಸೊ ಎಲ್ಲ ಏನು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಿನ ಅಟಾಮಿಕ್ ನಂಬರ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನೋಟ್ಸಲ್ಲಿ ಹಾಕಿರ್ತೀವಿ. ಸೊ ದಯವಿಟ್ಟು ಆ ನೋಟ್ಸ್ನ ಆಕ್ಸೆಸ್ ಮಾಡಿ ಆಯ್ತಾ ಮಕ್ಕಳೇ. ಓಕೆ. ಸೊ ಸೋಡಿಯಂ ಬಂದು ಒಂದು ಲೋಹದ ಉದಾಹರಣೆ ಆಯ್ತಾ. ಇದರ ಇನ್ನು ಪರಮಾಣು ಸಂಖ್ಯೆ ಬಂದು 11 ಆಗಿರುತ್ತೆ ಆಯ್ತಾ ಮಕ್ಕಳೇ. ನಿಮ್ಗೇನು ಗೊತ್ತಿರಬೇಕು ಅಂದರೆ ಎಲ್ಲ ಪರಮಾಣುಗಳು ಒಂದು ಅಷ್ಟಕ ಸ್ಥಿತಿನ ಏನು ಪಡೆದುಕೊಳ್ಳೋಕ್ಕೆ ನೋಡ್ತಿರ್ತವೆ ಆಯ್ತಾ. ಅಷ್ಟಕ ಸ್ಥಿತಿ ಅಂದ್ರೇನು, ವೇಲೆನ್ಸ್ ಕವಚದಲ್ಲಿ ಏನು ಹೊರಗೆ ಇರುವಂತಹ ಎಲೆಕ್ಟ್ರಾನಿನ ಕವಚದಲ್ಲಿ 8 ಎಲೆಕ್ಟ್ರಾನ್ ಇರುವಂತಹ ಸ್ಥಿತಿನ ಅಷ್ಟಕ ಸ್ಥಿತಿ ಅಂತ ಕರಿತೀವಿ ಆಯ್ತಾ. ಸೊ ಇದನ್ನ ಪಡ್ಕೊಳ್ಳಿಕ್ಕೆ ಸೋಡಿಯಂ ಏನು ಮಾಡುತ್ತೆ ಅಂದರೆ ಅದರ ಏನು ಹೊರಗೆ ಇರುವಂತಹ ಎಲೆಕ್ಟ್ರಾನ್ ಕವಚದಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ ಅಲ್ವಾ. ಸೊ ಆ 1
ಎಲೆಕ್ಟ್ರಾನ್ನ ಸೋಡಿಯಂ ಏನಿದೆ ಕಳ್ತ್ಕೊಳ್ಳುತ್ತೆ ಆಯ್ತಾ ಮಕ್ಕಳೇ. ಸೊ ಒಂದು ಎಲೆಕ್ಟ್ರಾನ್ನ ಕಳ್ತ್ಕೊಂಡಾಗ ಏನಾಗುತ್ತೆ, ಸೋಡಿಯಂನ ಬೀಜ ಕೇಂದ್ರ ಇರುತ್ತೆ ಅಲ್ವಾ, ಅದರಲ್ಲಿ 11 ಪ್ರೋಟಾನ್ ಹಾಗೆ ಉಳ್ಕೊಳ್ಳುತ್ತೆ. ಆದರೆ ಒಂದು ಎಲೆಕ್ಟ್ರಾನ್ ಕಳ್ಕೊಳ್ಳೋದ್ರಿಂದ ಸೋಡಿಯಂನ ಪರಮಾಣುವಲ್ಲಿ 10 ಎಲೆಕ್ಟ್ರಾನಿನ ಸ್ಥಿತಿ ಉಂಟಾಗತ್ತೆ ಆಯ್ತಾ. ಸೊ ಪ್ರೋಟಾನಿನ ಧನ ಆವೇಶ ಏನಿದೆ ಅದು ಎಲೆಕ್ಟ್ರಾನಿನ ಋಣ ಆವೇಶಕ್ಕಿಂತ ಜಾಸ್ತಿ ಇರೋದ್ರಿಂದ ಸೋಡಿಯಂ ಏನಿದೆ ಇದು ಧನ ವಿದ್ಯುತ್ತಾವೇಶದ ಅಯಾನ್ನ ಸೃಷ್ಟಿ ಮಾಡುತ್ತೆ. ಆ ಅಯಾನ್ನ ನಾವು ಕ್ಯಾಟಯಾನ್ ಅಂತ ಕರಿತೀವಿ ಆಯ್ತಾ. ಅದೇ ರೀತಿಯಲ್ಲಿ ಕ್ಲೋರಿನ್ ಸಹ ಅಷ್ಟಕ ಸ್ಥಿತಿನ ಪಡಿಲಿಕ್ಕೆ ನೋಡ್ತಿರತ್ತೆ ಆಯ್ತಾ. ಸೊ ಕ್ಲೋರಿನ್ ಏನ್ ಮಾಡುತ್ತೆ, ಅಷ್ಟಕ ಸ್ಥಿತಿನ ಪಡಿಲಿಕ್ಕೆ ಒಂದು ಎಲೆಕ್ಟ್ರಾನ್ನ ಪಡೆದುಕೊಳ್ಳುತ್ತೆ ಆಯ್ತಾ ಮಕ್ಕಳೇ. ಸೊ ಒಂದು ಎಲೆಕ್ಟ್ರಾನ್ ಬಂದು ಕ್ಲೋರಿನಿನ ಹೊರಗಿನ ಕವಚ ಏನಿದೆ, ವೇಲೆನ್ಸ್ ಕವಚ ಏನಿದೆ ಅದನ್ನ ಬಂದು ಸೇರ್ಕೊಳ್ಳುತ್ತೆ ಆಯ್ತಾ. ಆಗ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಕ್ಲೋರಿನಿನ ಪರಮಾಣು ಸಂಖ್ಯೆ ಬಂದು 17 ಆಗಿರುತ್ತೆ ಆಯ್ತಾ. ಸೊ ಪರಮಾಣು ಸಂಖ್ಯೆನ ನೀಡಿದಾಗ ಎಲೆಕ್ಟ್ರಾನಿಕ್ ವಿನ್ಯಾಸನ ಹೇಗೆ ಬರಿಬೇಕು ಅಂತ ನೀವು ತಿಳ್ಕೊಬೇಕು ಆಯ್ತಾ ಮಕ್ಕಳೇ. ಸೊ ಕ್ಲೋರಿನ್ ಏನಿದೆ ಇದು ಒಂದು ಎಲೆಕ್ಟ್ರಾನ್ನ ಕಳ್ಕೊಂಡಾಗ ಏನಾಗುತ್ತೆ ಅಂದ್ರೆ ಕ್ಲೋರಿನಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಏನಿದೆ ಅದು 17 ಆಗಿ ಉಳಿಯುತ್ತೆ. ಆದ್ರೆ ಕ್ಲೋರಿನಿನ ಎಲೆಕ್ಟ್ರಾನಿನ ಸಂಖ್ಯೆ ಏನಿದೆ ಅದು 18 ಆಗುತ್ತೆ ಆಯ್ತಾ. ಸೊ ಎಲೆಕ್ಟ್ರಾನಿನ ಋಣ ಆವೇಶ ಪ್ರೋಟಾನಿನ ಧನ ಆವೇಶಕ್ಕಿಂತ ಜಾಸ್ತಿ ಇರೋದ್ರಿಂದ ಋಣ ವಿದ್ಯುತ್ ಆವೇಶದ ಒಂದು ಅಯಾನ್ನ ಕ್ಲೋರಿನ್ ಸೃಷ್ಟಿ ಮಾಡುತ್ತೆ. ಅದನ್ನ ನಾವು ಆನಯಾನ್ ಅಥವಾ ಕ್ಲೋರಿನ್ ಆನಯಾನ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ ಈ ಸೋಡಿಯಂ ಕಳ್ಕೊತಿರುವಂತಹ ಒಂದು ಎಲೆಕ್ಟ್ರಾನ್ ಏನಿದೆ ಅದನ್ನ ಕ್ಲೋರಿನ್ ಏನಿದೆ ಪಡ್ಕೊಳ್ಳುತ್ತೆ ಆಯ್ತಾ ಮಕ್ಕಳೇ, ಹಾಗೂ ಈ ಅಯಾನಿಕ್ ಸಂಯುಕ್ತನ ಸೃಷ್ಟಿ ಮಾಡುತ್ತೆ ಆಯ್ತಾ. ಸೊ ಈ ಎಲೆಕ್ಟ್ರಾನಿನ ವರ್ಗಾವಣೆನ ನೀವು ಒಂದು ಬಾಣದ ಮೂಲಕ ತೋರಿಸ್ಬೇಕು. ಸೋಡಿಯಂ ಕಳ್ಕೊತಿರುವಂತಹ ಎಲೆಕ್ಟ್ರಾನ್ನ ಕ್ಲೋರಿನ್ ಪಡಿತಿದೆ ಅಂತ ಒಂದು ಬಾಣದ ಮೂಲಕ ತೋರಿಸ್ಬೇಕಾಗತ್ತೆ ಆಯ್ತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ಏನ್ ಗೊತ್ತಿರಬೇಕು ನಿಮ್ಗೆ ಅಂದ್ರೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೆಯೋಕೆ ಗೊತ್ತಿರಬೇಕು, ಅಟಾಮಿಕ್ ನಂಬರ್ ಗೊತ್ತಿರಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿರಬೇಕು. ನೆಕ್ಸ್ಟ್ ಏನ್ ಗೊತ್ತಿರಬೇಕು ಅಂದ್ರೆ ಅಯಾನಿಕ್ ಕಂಪೌಂಡ್ಸ್ ಅಲ್ಲಿ ವರ್ಕ್ ಆಗುವಂತಹ ಫೋರ್ಸ್ ನ ನಾವು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ ಆಯ್ತಾ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ಅಂಡ್ ದೀಸ್ ಆರ್ ವೆರಿ ಸ್ಟ್ರಾಂಗ್ ಫೋರ್ಸಸ್ ಆಯ್ತಾ ಮಕ್ಕಳೇ. ಓಕೆನಾ. ಸೊ ನಿಮಗೆ ಲೋಹಗಳು ಹಾಗೂ ಅಲೋಹಗಳ ಪರಮಾಣು ಸಂಖ್ಯೆ ಗೊತ್ತಿರಬೇಕು, ಎಲೆಕ್ಟ್ರಾನ್ ವಿನ್ಯಾಸ ಗೊತ್ತಿರಬೇಕು, ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಬರೀಲಿಕ್ಕೆ ಗೊತ್ತಿರಬೇಕು, ಹಾಗೂ ಅಯಾನಿಕ್ ಸಂಯುಕ್ತಗಳಲ್ಲಿ ಇರುವಂತಹ ಬಲ, ಆಕರ್ಷಣ ಬಲ ಏನಿದೆ ಇದರ ಹೆಸರು ಗೊತ್ತಿರಬೇಕು ಆಯ್ತಾ. ಅಯಾನಿಕ್ ಸಂಯುಕ್ತದಲ್ಲಿ ಇರುವಂತಹ ಆಕರ್ಷಣ ಬಲದ ಹೆಸರು ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲ ಆಯ್ತಾ ಮಕ್ಕಳೇ. ಸೊ ಇದು ತುಂಬಾ ಅತ್ಯಂತ ಜಾಸ್ತಿ ಶಕ್ತಿ ಇರುವಂತಹ ಒಂದು ಬಲ ಆಯ್ತಾ ಇದು. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು. ನೆಕ್ಸ್ಟ್ ಅಯಾನಿಕ್ ಕಾಂಪೌಂಡ್ಸ್ ಏನಿದೆ ಇದರ ಪ್ರಾಪರ್ಟೀಸ್ ಬಗ್ಗೆ ಮಾಹಿತಿ ಇರಬೇಕು ಆಯ್ತಾ. ಸೊ ಅಯಾನಿಕ್ ಕಾಂಪೌಂಡ್ಸ್ ಇನ ಫಿಸಿಕಲ್ ಸ್ಟೇಟ್ ಜನರಲಿ ಸಾಲಿಡ್ ಆಗಿರುತ್ತೆ ಬಿಕಾಸ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಯ್ತಾ. ಅಂಡ್ ಇದು ಹಾರ್ಡ್ ಅಂಡ್ ಬ್ರಿಟಲ್ ಇನ್ ನೇಚರ್ ಆಗಿರುತ್ತೆ ಆಯ್ತಾ. ಸೊ ಅಯಾನಿಕ್ ಸಂಯುಕ್ತ ಏನಿದೆ ಇದು ಸಾಧಾರಣವಾಗಿ ಘನ ಭೌತಿಕ ಸ್ಥಿತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲ ಏನಿದೆ ಇದು ಅತ್ಯಂತ ಹೆಚ್ಚು ಇರೋದ್ರಿಂದ ಈ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿ ಕಾಣಿಸ್ಕೊಳ್ಳುತ್ತವೆ, ಹಾಗೂ ಇವು ತುಂಬಾ ಕಠಿಣ ಹಾಗೂ ಬಿದುರಾಗಿ ಇರತ್ವೆ ಆಯ್ತಾ ಮಕ್ಕಳೇ. ಸೊ ಇದರ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಕೂಡ ಹೈ ಆಗಿರುತ್ತೆ, ಅಗೇನ್ ಬಿಕಾಸ್ ಆಫ್ ಹೈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಸ್ ಆಫ್ ಅಟ್ರಾಕ್ಷನ್. ಸೊ ಈ ಸಂಯುಕ್ತಗಳ ಕರಗುವ ಬಿಂದು ಮತ್ತು ಕುದಿ ಬಿಂದು ಅತ್ಯಂತ ಹೆಚ್ಚಾಗಿರುತ್ತೆ, ಯಾಕಂದ್ರೆ ಇದರಲ್ಲಿ ಅಗೇನ್ ಈ ಆಕರ್ಷಣ ಬಲ ಏನಿದೆ ಜಾಸ್ತಿ ಇರೋದ್ರಿಂದ ಕರಗುವ ಹಾಗೂ ಕುದಿಯುವ ಬಿಂದು ಜಾಸ್ತಿ ಇರುತ್ತೆ ಆಯ್ತಾ. ಸೊ ಅಯೋನಿಕ್ ಕಂಪೌಂಡ್ಸ್ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗಿರುತ್ತೆ, ಬಟ್ ಪೆಟ್ರೋಲ್ ಅಂಡ್ ಕೆರೋಸಿನ್ ಅಲ್ಲಿ ಇನ್ಸಾಲ್ಯುಬಲ್ ಆಗಿರುತ್ತೆ ಆಯ್ತಾ ಮಕ್ಕಳೇ. ಸೊ ಅಯಾನಿಕ್ ಸಂಯುಕ್ತಗಳೇನಿದ್ದಾವೆ ಇವು ಸುಲಭವಾಗಿ ನೀರಿನಲ್ಲಿ ಕರಗತ್ವೆ ಅಥವಾ ವಿಲೀನಗೊಳ್ಳುತ್ತವೆ, ಆದರೆ ಪೆಟ್ರೋಲ್ ಹಾಗೂ ಸೀಮೆ ಎಣ್ಣೆಯಲ್ಲಿ ಸುಲಭವಾಗಿ ವಿಲೀನಗೊಳ್ಳಲ್ಲ ಆಯ್ತಾ ಮಕ್ಕಳೇ. ಹಾಗೂ ಅಯಾನಿಕ್ ಕಂಪೌಂಡ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ ದೇರ್ ಸೊಲ್ಯೂಷನ್ ಅಂಡ್ ಮಾಲ್ಟನ್ ಸ್ಟೇಟ್, ಬಟ್ ಸಾಲಿಡ್ ಸ್ಟೇಟ್ ಅಲ್ಲಿ ಈ ಕಂಪೌಂಡ್ಸ್ ಏನಿದೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ ಆಯ್ತಾ. ಸೊ ಈ ಅಯಾನಿಕ್ ಸಂಯುಕ್ತಗಳೇನಿದ್ದಾವೆ ಮಕ್ಕಳೇ ಇವು ಘನ ಸ್ಥಿತಿಯಲ್ಲಿ ವಿದ್ಯುತ್ ವಾಹನಿ ನಡೆಸೋದಿಲ್ಲ, ಆದರೆ ದ್ರವಿಸಿದ ಹಾಗೂ ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ ವಾಹನಿಯನ್ನ ನಡೆಸ್ತವೆ ಆಯ್ತಾ ಮಕ್ಕಳೇ. ಸೊ ಇಷ್ಟು ಗೊತ್ತಿರಬೇಕು ನಿಮ್ಗೆ ಅಯೋನಿಕ್ ಕಂಪೌಂಡ್ಸ್ ನ ಬಗ್ಗೆ. ನೆಕ್ಸ್ಟ್ ನಾವು ಅಕರೆನ್ಸ್ ಆಫ್ ಮೆಟಲ್ಸ್ ಬಗ್ಗೆ ತಿಳ್ಕೊಬೇಕು. ನಿಮ್ಗೆ ಫಸ್ಟ್ ಆಫ್ ಆಲ್ ಏನ್ ಗೊತ್ತಿರಬೇಕು, ಮೆಟಲ್ಸ್ ಯೂಶಲಿ ನಮ್ಗೆ ಅರ್ಥಿನ ಕ್ರಸ್ಟ್ ಅಲ್ಲಿ ಸಿಗತ್ವೆ ಆಯ್ತಾ. ಅರ್ತ್ಸ್ ಕ್ರಸ್ಟ್ ಅಲ್ಲಿ ಮೆಟಲ್ ಸಿಗತ್ತೆ, ಅದ್ ಬಿಟ್ರೆ ಸಿ ವಾಟರ್ ಅಲ್ಲಿ ಮೆಟಲ್ಸ್ ನಮ್ಗೆ ಅವೈಲೇಬಲ್ ಆಗಿರತ್ತೆ.
ಸಿ ವಾಟರಲ್ಲಿ ಮೆಟಲ್ಸ್ ಅವೈಲೇಬಲ್ ಆಗಿರುತ್ತೆ. ಸೊ ಮೆಟಲ್ಸಿನ ಎಕ್ಸ್ಟ್ರಾಕ್ಷನಲ್ಲಿ 3 ಪ್ರಾಸೆಸಸ್ ಇರುತ್ತೆ ಆಯಿತಾ ಮಕ್ಕಳೇ. ಸೊ ಫಸ್ಟ್ ಆರ್ 3 ಸ್ಟೆಪ್ಸ್ ಇರುತ್ತೆ ಆಯಿತಾ. ಸೊ ಫಸ್ಟ್ ಸ್ಟೆಪ್ ಬಂದು ಎನ್ರಿಚ್ಮೆಂಟ್ ಆಫ್ ಓರ್ ಅಂತ ನಾವು ಹೇಳ್ಬೋದು. ಫಸ್ಟ್ ಸ್ಟೆಪ್ ಬಂದು ಎನ್ರಿಚ್ಮೆಂಟ್ ಆಫ್ ಓರ್ಸ್. ಎನ್ರಿಚ್ಮೆಂಟ್ ಆಫ್ ಓರ್ಸ್ ಅಂದ್ರೇನು? ಫಸ್ಟ್ ಆಫ್ ಆಲ್ ಓರ್ಸ್ ಅಂದ್ರೇನು? ಓರ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಮಿನರಲ್ಸ್ ಅಂದ್ರೇನು ಅಂತ ತಿಳ್ಕೊಬೇಕು ಆಯಿತಾ. ಸೊ ಮಿನರಲ್ಸ್ ಅಂದ್ರೇನು ಅಂದರೆ ನಮ್ಮ ಅರ್ತ್ ಕ್ರಸ್ಟಲ್ಲಿ ನ್ಯಾಚುರಲಿ ಅವೈಲೇಬಲ್ ಆಗಿರುವಂಥ ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ಸ್ನ ಮಿನರಲ್ಸ್ ಅಂತೀವಿ. ಆ್ಯಂಡ್ ಯಾವ ಮಿನರಲ್ಸಲ್ಲಿ ಜಾಸ್ತಿ ಅಮೌಂಟ್ ಆಫ್ ಮೆಟಲ್ಸ್ ಇರುತ್ತೆ ಆ್ಯಂಡ್ ಯಾವ ಮಿನರಲ್ಸಿಂದ ನಾವು ಪ್ರಾಫಿಟಬಲ್ ಆಗಿ ಮೆಟಲ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಆ ಮಿನರಲ್ಸ್ನ ಓರ್ಸ್ ಅಂತ ಕರಿತೀವಿ ಆಯಿತಾ. ಸೊ ಫಸ್ಟ್ ಸ್ಟೆಪ್ ಆಫ್ ಮೆಟಲ್ ಎಕ್ಸ್ಟ್ರಾಕ್ಷನ್ ಆರ್ ಮೆಟಲರ್ಜಿ ಅಂತ ಕರೀತಾರೆ ಆಯಿತಾ ಈ ಪ್ರಾಸೆಸ್ನ. ಸೊ ಮೆಟಲರ್ಜಿನ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ ಅಂದರೆ ಓರ್ಸಲ್ಲಿ ಅಲಾಂಗ್ ವಿತ್ ಮೆಟಲ್ಸ್ ಒಂದಷ್ಟು ಇಂಪ್ಯೂರಿಟೀಸ್ ಇರುತ್ತೆ ಆಯಿತಾ. ಈ ಇಂಪ್ಯೂರಿಟೀಸ್ನ ನಾವು ಗ್ಯಾಂಗ್ ಅಂತ ಕರಿತೀವಿ ಆಯಿತಾ ಮಕ್ಕಳೇ. ಸೊ ಓರ್ಸಿಂದ ಈ ಇಂಪ್ಯೂರಿಟೀಸ್ ಅಥವಾ ಗ್ಯಾಂಗ್ನ ರಿಮೂವ್ ಮಾಡುವಂಥ ಪ್ರಾಸೆಸ್ನ ಎನ್ರಿಚ್ಮೆಂಟ್ ಆಫ್ ಮೆಟಲ್ಸ್ ಅಂತ ಕರಿತೀವಿ. ಸೆಕೆಂಡ್ ಸ್ಟೆಪ್ ಆಫ್ ಮೆಟಲರ್ಜಿ ಬಂದು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಆಯಿತಾ. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ಈ ಎಕ್ಸ್ಟ್ರಾಕ್ಷನ್ ಪ್ರಾಸೆಸ್ನೇ ನಾನು ಈ ಫ್ಲೋ ಚಾರ್ಟಲ್ಲಿ ಡೆಪಿಕ್ಟ್ ಮಾಡಿದ್ದೀನಿ ಆಯಿತಾ. ಅವ್ರು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಫ್ಲೋ ಚಾರ್ಟ್ ಇದು. ಸೊ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸಲ್ಲಿ 2 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಏನು ಅಂದರೆ ಮೆಟಲ್ ಓರ್ಸ್ನ ನಾವು ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಮಾಡಬೇಕು, ಮತ್ತು ಆಕ್ಸೈಡ್ಸ್ನ ನಾವು ಅಥವಾ ಈ ಮೆಟಲ್ ಆಕ್ಸೈಡ್ಸ್ನ ನಾವು ದೆನ್ ರಿಡ್ಯೂಸ್ ಮಾಡಬೇಕು ಆಯಿತಾ. ದೆನ್ ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ? ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್. ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್. ಸೊ ಎಕ್ಸ್ಟ್ರಾಕ್ಟ್ ಆದಮೇಲೂ ಸಹ ಮೆಟಲ್ಸಲ್ಲಿ ಒಂದಷ್ಟು ಇಂಪ್ಯೂರಿಟೀಸ್ ಇರುತ್ತೆ. ಸೊ ಈ ಇಂಪ್ಯೂರಿಟೀಸ್ನ ರಿಮೂವ್ ಮಾಡುವಂಥ ಪ್ರಾಸೆಸ್ನ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅಂತ ಕರಿತೀವಿ. ಇದಕ್ಕೆ ಬೇಸ್ಡ್ ಆಗಿ ಒಂದು ಡಯಾಗ್ರಾಮ್ ಇದೆ, ಆ ಡಯಾಗ್ರಾಮ್ನ ಕೂಡ ನೀವು ತಿಳ್ಕೊಬೇಕು ಆಯಿತಾ. ಸೊ ಈ ಚಾಪ್ಟರಲ್ಲಿ 3 ಡಯಾಗ್ರಾಮ್ಸ್ ಇದೆ. ಫಸ್ಟ್ ಡಯಾಗ್ರಾಮ್ ಬಂದು ಆ್ಯಕ್ಷನ್ ಆಫ್ ಮೆಟಲ್ ಆನ್ ಸ್ಟೀಮ್. ಸೆಕೆಂಡ್ ಡಯಾಗ್ರಾಮ್ ಬಂದು ಅಯೋನಿಕ್ ಕಾಂಪೌಂಡ್ಸ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡತ್ತಾ ಅಂತ ತೋರಿಸೋ ಒಂದು ಡಯಾಗ್ರಾಮ್. ಥರ್ಡ್ ಡಯಾಗ್ರಾಮ್ ಬಂದು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್. ಈ 3 ಡಯಾಗ್ರಾಮ್ನ ನೀವು ತಿಳ್ಕೊಬೇಕು ಆಯಿತಾ ಮಕ್ಕಳೇ. ಓಕೆ. ಸೊ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಹೇಳಬೇಕು ಅಂದರೆ ನೀವು ಲೋಹಗಳ ದೊರೆಯುವಿಕೆ ಅನ್ನೋ ಈ ವಿಷಯ ಏನಿದೆ ಅಲ್ವಾ, ಇದ್ರ ಬಗ್ಗೆ ನಿಮ್ಗೆ ಏನೇನು ಮಾಹಿತಿ ಇರಬೇಕು? ಮೊದಲನೆಯದಾಗಿ ಖನಿಜಗಳೇನು ಅಂತ ಗೊತ್ತಿರಬೇಕು. ಭೂತೊಗಟೆಯಲ್ಲಿ ಕಾಣಿಸುವಂತಹ ಅಂದರೆ ನೈಸರ್ಗಿಕವಾಗಿ ದೊರಕುವಂತಹ ಧಾತುಗಳು ಹಾಗೂ ಸಂಯುಕ್ತಗಳನ್ನ ನಾವು ಖನಿಜಗಳು ಅಂತ ಕರಿತೀವಿ. ಯಾವ ಖನಿಜಗಳಲ್ಲಿ ಜಾಸ್ತಿ ಪ್ರಮಾಣದ ಲೋಹಗಳಿರುತ್ತೋ ಹಾಗೂ ಯಾವ ಖನಿಜಗಳಿಂದ ನಾವು ಲಾಭದಾಯಕವಾಗಿ ಲೋಹಗಳನ್ನ ಪಡಿಬಹುದೋ ಆ ಖನಿಜಗಳನ್ನ ನಾವು ಅದುರುಗಳು ಅಂತ ಕರಿತೀವಿ ಆಯ್ತಾ. ಸೊ ಈ ಅದುರುಗಳಿಂದ ಲೋಹಗಳನ್ನ ಪಡ್ಕೊಳ್ಳುವಂತಹ ಈ ಕ್ರಿಯೆಯಲ್ಲಿ 3 ಹಂತಗಳಿರುತ್ತವೆ ಆಯ್ತಾ ಮಕ್ಕಳೇ. ಮೊದಲನೇ ಹಂತ ಏನು ಅಂದ್ರೆ ಲೋಹಗಳ ಪುಷ್ಟೀಕರಣ ಆಯ್ತಾ. ಸೊ ಲೋಹಗಳ ಪುಷ್ಟೀಕರಣ ಅಂದ್ರೇನು? ಅದುರುಗಳಲ್ಲಿ ಲೋಹಗಳ ಒಟ್ಟಿಗೆ ಒಂದಷ್ಟು ಕಲ್ಮಶಗಳು ಇರುತ್ತವೆ ಆಯ್ತಾ. ಸೊ ಈ ಕಲ್ಮಶಗಳನ್ನ ಈ ಅದುರುಗಳಿಂದ ಬೇರ್ಪಡಿಸುವಂತಹ ಕ್ರಿಯೆನ ನಾವು ಲೋಹಗಳ ಪುಷ್ಟೀಕರಣ ಅಂತೀವಿ. ಹಾಗೂ ಅದು ಬಂದು ಲೋಹೋದ್ಧರಣದಲ್ಲಿ ಮೊದಲನೆಯ ಹಂತ ಆಯ್ತಾ ಮಕ್ಕಳೇ. ಎರಡನೆಯ ಹಂತ ಏನು ಅಂದ್ರೆ ಲೋಹಗಳನ್ನ ಉದ್ಧರಿಸುವಂತಹ ಹಂತನ ನಾವು ಎರಡನೆಯ ಹಂತ ಅಂತ ಪರಿಗಣಿಸ್ತೀವಿ. ಹಾಗೂ ಈ ಎರಡನೆಯ ಹಂತನ ಈ ಮನೋನಕ್ಷೆ ಏನಿದೆ ಅದರ ಮಾದರಿಯಲ್ಲಿ ನಾನು ಹಾಕಿದ್ದೀನಿ ಆಯ್ತಾ. ಸೊ ಲೋಹಗಳ ಉದ್ಧರಿಸುವಂತಹ ಈ ಎರಡನೇ ಹಂತದಲ್ಲಿ ಮತ್ತೆ 2 ಹಂತಗಳಿದೆ. ಏನದು? ಮೊದಲನೆಯದಾಗಿ ನಾವು ಅದುರುಗಳನ್ನ ಲೋಹದ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಬೇಕು. ಅದಾದ್ಮೇಲೆ ಲೋಹದ ಆಕ್ಸೈಡಿನಿಂದ ಎರಡನೇ ಹಂತದಲ್ಲಿ ನಾವು ಲೋಹನ ಪಡಿಬೇಕು ಆಯ್ತಾ ಮಕ್ಕಳೇ. ಓಕೆನಾ. ನೆಕ್ಸ್ಟ್ ಲೋಹೋದ್ಧರಣದಲ್ಲಿ 3ನೆಯ ಹಂತ ಯಾವುದು? ನಾವು ಉದ್ಧರಿಸಿರುವಂತಹ ಲೋಹಗಳೇನಿದೆ ಅದರಲ್ಲಿ ಸಹ ಒಂದಷ್ಟು ಕಲ್ಮಶಗಳಿರುತ್ತವೆ ಆಯ್ತಾ ಮಕ್ಕಳೇ. ಸೊ ಈ ಕಲ್ಮಶಗಳನ್ನ ನಾವು ಮತ್ತೆ ಬೇರ್ಪಡಿಸ್ಬೇಕು. ಈ ಹಂತದ ಹೆಸರು ಬಂದು ವಿದ್ಯುತ್ ವಿಭಜನೀಯ ಶುದ್ಧೀಕರಣ ಆಯ್ತಾ. ಸೊ ಲೋಹೋದ್ಧರಣದಲ್ಲಿ 3ನೆಯ ಹಂತ ಬಂದು ವಿದ್ಯುತ್ ವಿಭಜನೀಯ ಶುದ್ಧೀಕರಣ. ಇದಕ್ಕೆ ಒಂದು ರೇಖಾಚಿತ್ರನ ನಿಮ್ಮ ಪಠ್ಯಪುಸ್ತಕದಲ್ಲಿ ಹಾಕಿದ್ದಾರೆ. ಸೊ ಆ ರೇಖಾಚಿತ್ರನ ಕೂಡ ನೀವು ತಿಳ್ಕೊಬೇಕು ಆಯ್ತಾ ಮಕ್ಕಳೇ. ಸೊ ಈ ಅಧ್ಯಾಯದಿಂದ 3 ರೇಖಾಚಿತ್ರನ ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ಬೋದು. ಮೊದಲನೆಯದು ಲೋಹಗಳು ಹಾಗೂ ಹಬೆಯ ಕ್ರಿಯೆನ ತೋರಿಸುವಂತಹ ಒಂದು ರೇಖಾಚಿತ್ರ. ಎರಡನೆಯದು ಅಯಾನಿಕ್ ಸಂಯುಕ್ತ ವಿದ್ಯುತ್ ವಾಹನೆ ನಡೆಸುತ್ತಾ ಅಂತ ತೋರಿಸುವಂತ ಒಂದು ರೇಖಾಚಿತ್ರ. 3ನೇಯದು ವಿದ್ಯುತ್ ವಿಭಜನೀಯ ಶುದ್ಧೀಕರಣ ಆಯ್ತಾ. ಇನ್ನೊಂದು ಮಾಹಿತಿ ನಿಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ ಈ ಲೋಹಗಳ ಪುಷ್ಟೀಕರಣ ಅನ್ನೋ ಹಂತ ಇರುತ್ತೆ ಅಲ್ವಾ. ಸೊ ಆ ಅದುರುಗಳಲ್ಲಿ ಲೋಹಗಳ ಒಟ್ಟಿಗೆ ಇರುವಂತಹ ಕಲ್ಮಶಗಳನ್ನ ನಾವು ಮಡ್ಡಿ ಅಂತ
ಕರಿತೀವಿ ಆಯ್ತಾ ಮಕ್ಕಳೇ. ಸೊ ಮಡ್ಡಿ ಅಂದ್ರೆ ಏನು ಅಂತ ಸಹ ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ಬೋದು. ದಯವಿಟ್ಟು ಮಡ್ಡಿ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಈಗ ವಿಡಿಯೋದಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರುವಂತ ನೋಟ್ಸ್ ಅಲ್ಲಿ ಕೂಡ ಈ ವಿವರಣೆ ಇರುತ್ತೆ ಆಯ್ತಾ ಮಕ್ಕಳೇ. ಓಕೆ, ಸೊ ಈಗ ನಾವು ಸೆಕೆಂಡ್ ಸ್ಟೆಪ್ ಬಗ್ಗೆ ಮಾತಾಡಬೇಕು ಆಯ್ತಾ. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಅನ್ನೋ ಈ ಸೆಕೆಂಡ್ ಸ್ಟೆಪ್ ಅಲ್ಲಿ ಬೇರೆ ಬೇರೆ ರೀತಿಯ ಪ್ರಾಸೆಸಸ್ ಇರುತ್ತೆ ಆಯ್ತಾ. ಸೊ ಲೋ ರಿಯಾಕ್ಟಿವಿಟಿ ಮೆಟಲ್ಸ್, ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಬಾಟಮ್ ಅಲ್ಲಿ ಕಾಣಿಸುವಂತಹ ಮೆಟಲ್ಸ್ ಏನಿದೆ ಇದನ್ನ ನಾವು ಲೋ ರಿಯಾಕ್ಟಿವಿಟಿ ಮೆಟಲ್ಸ್ ಅಂತ ಕರಿತೀವಿ. ಅಂಡ್ ಈ ಮೆಟಲ್ಸ್ ಜನರಲಿ ಸಲ್ಫೈಡ್ ಫಾರ್ಮ್ ಅಲ್ಲಿ ಇರುತ್ತೆ ಆಯ್ತಾ ಮಕ್ಕಳೇ. ಸೊ ಸಲ್ಫೈಡ್ ಫಾರ್ಮ್ ಅಲ್ಲಿ ಇರುವಂತಹ ಈ ಮೆಟಲ್ಸ್ ಏನಿದಾವೆ ಇದನ್ನ ಜಾಸ್ತಿ ಅಮೌಂಟ್ ಆಫ್ ಆಕ್ಸಿಜನ್ ಅಲ್ಲಿ ಜಾಸ್ತಿ ಹೀಟ್ ಮಾಡಿದ್ರೇನೆ ಈ ಮೆಟಲ್ಸ್ ನಾವು ಆರಾಮಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಆಯ್ತಾ. ಸೊ ಜಾಸ್ತಿ ಅಮೌಂಟ್ ಆಫ್ ಆಕ್ಸಿಜನ್ ಅಲ್ಲಿ ಹೀಟ್ ಮಾಡುವಂತ ಪ್ರಾಸೆಸ್ ನ ರೋಸ್ಟಿಂಗ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ ರೋಸ್ಟಿಂಗ್ ನ ನಡೆಸಿದಾಗ ಮೆಟಲ್ಸ್ ಏನಿದಾವೆ ನಮಗೆ ಇಂಪ್ಯೂರ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಸೊ ಈ ಇಂಪ್ಯೂರ್ ಮೆಟಲ್ಸ್ ನ ನೆಕ್ಸ್ಟ್ ನಾವು ರಿಫೈನ್ ಮಾಡಬೇಕು ಆಯ್ತಾ ಮಕ್ಕಳೇ. ಸೊ ಈ ಮನೋನಕ್ಷೆ ಏನಿದೆ ಇದು ಲೋಹೋದ್ಧರಣದ ಬಗ್ಗೆ ಅಥವಾ ಲೋಹಗಳನ್ನ ಉದ್ಧರಿಸುವಂತಹ ಎರಡನೆಯ ಹಂತ ಏನಿದೆ ಅದ್ರ ಬಗ್ಗೆ ಮಾತಾಡ್ತಿದೆ ಆಯ್ತಾ. ಸೊ ಇದರಲ್ಲಿ ನಾವು ಮೊದಲನೆಯದಾಗಿ ಕ್ರಿಯಾಶೀಲತೆಯ ಸರಣಿಯ ಕೆಳಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಲೋಹನ ಹೇಗೆ ಉದ್ಧರಿಸಬಹುದು ಅಂತ ನೋಡೋಣ ಆಯ್ತಾ. ಸೊ ಕ್ರಿಯಾಶೀಲತೆಯ ಕೆಳಗಿನ ಭಾಗದಲ್ಲಿ ಇರುವಂತಹ ಲೋಹಗಳು ಜಾಸ್ತಿ ಪ್ರಮಾಣಕ್ಕೆ ಸಂಯುಕ್ತಗಳನ್ನ ರಚನೆ ಮಾಡಲ್ಲ ಆಯ್ತಾ. ಜಾಸ್ತಿ ಪ್ರಮಾಣದಲ್ಲಿ ಈ ಲೋಹಗಳು ಮುಕ್ತ ಸ್ಥಿತಿಯಲ್ಲಿ ಸಿಗತ್ವೆ ಆಯ್ತಾ ಮಕ್ಕಳೇ. ಅಕಸ್ಮಾತ್ ಈ ಲೋಹಗಳು ಸಂಯುಕ್ತನ ಸೃಷ್ಟಿ ಮಾಡಿದ್ರೆ ಆ ಸಂಯುಕ್ತಗಳು ಸಲ್ಫೈಡ್ ಅದುರುಗಳಾಗಿ ಭೂತೊಗಟೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಆಯ್ತಾ. ಸೊ ಈ ಸಲ್ಫೈಡ್ ಅದುರುಗಳಿಂದ ಲೋಹಗಳನ್ನ ಪಡ್ಕೋಬೇಕು ಅಂದ್ರೆ ಈ ಅದುರುಗಳನ್ನ ನಾವು ಜಾಸ್ತಿ ಪ್ರಮಾಣದ ಆಮ್ಲಜನಕದಲ್ಲಿ ಜಾಸ್ತಿ ಪ್ರಮಾಣಕ್ಕೆ ಕಾಸಬೇಕು ಆಯ್ತಾ. ಸೊ ಈ ಕಾಸುವಿಕೆನ ನಾವು ಹುರಿಯುವಿಕೆ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಈ ಪ್ರಕ್ರಿಯೆನ ನಾವು ಹುರಿಯುವಿಕೆ ಅಂತ ಕರಿತೀವಿ. ಸೊ ಹುರಿಯುವಿಕೆನ ನಡೆಸಿದಾಗ ನಮಗೆ ಕಲ್ಮಶ ಇರುವಂತಹ ಲೋಹಗಳು ಸಿಗತ್ವೆ. ಕಲ್ಮಶನ ಲೋಹದಿಂದ ತೆಗಿಯೋಕ್ಕೆ ನಾವು ಶುದ್ಧೀಕರಣನ ನಡೆಸ್ತೀವಿ ಆಯ್ತಾ. ಸೊ ಇದು ಬಂದು ಕ್ರಿಯಾಶೀಲತೆಯ ಸರಣಿಯ ಕೆಳಭಾಗದಲ್ಲಿ ಇರುವಂತಹ ಲೋಹಗಳ ಪ್ರಕ್ರಿಯೆಯಾಗಿದ್ರೆ ಇಲ್ಲಿ ಮಧ್ಯಭಾಗದಲ್ಲಿ ಇರುವಂತಹ ಲೋಹಗಳನ್ನ ಹೇಗೆ ನಾವು ಉದ್ಧರಿಸಬಹುದು ಅಂತ ಈ ಎರಡನೇ ಭಾಗ ತೋರಿಸ್ತಿದೆ ಆಯ್ತಾ. ಸೊ ಕ್ರಿಯಾಶೀಲತೆ ಸರಣಿಯ ಮಧ್ಯಭಾಗದಲ್ಲಿ ಇರುವಂತಹ ಲೋಹಗಳು ಎರಡು ಸಂಯುಕ್ತಗಳ ರೂಪದಲ್ಲಿ ಇರತ್ವೆ. ಏನದು ಸಲ್ಫೈಡ್ ಅದುರಿನ ಮಾದರಿಯಲ್ಲಿ ಇರತ್ತೆ ಅಥವಾ ಕಾರ್ಬೋನೇಟ್ ಅದುರಿನ ಮಾದರಿಯಲ್ಲಿ ಇರತ್ತೆ ಆಯ್ತಾ. ಸೊ ಮೊದಲನೆಯದಾಗಿ ನಾವು ಈ ಅದುರುಗಳನ್ನ ಲೋಹದ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಬೇಕು. ಸೊ ಸಲ್ಫೈಡ್ ಅದುರನ್ನ ಲೋಹದ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಕ್ಕೆ ನಾವು ಹುರಿಯುವಿಕೆನ ನಡೆಸಬೇಕು. ಹುರಿಯುವಿಕೆ ಹೇರಳವಾದ ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುತ್ತೆ ಆಯ್ತಾ. ಹಾಗೂ ಕಾರ್ಬೋನೇಟ್ ಅದುರುಗಳನ್ನ ನಾವು ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಬೇಕು ಅಂದ್ರೆ ಕಾಸುವಿಕೆ ನಡೆಸಬೇಕು ಆಯ್ತಾ. ಸೊ ಕಾಸುವಿಕೆ ಏನಿದೆ ಇದು ಕಡಿಮೆ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಅಥವಾ ಕಡಿಮೆ ಗಾಳಿಯ ಉಪಸ್ಥಿತಿಯಲ್ಲಿ ನಡೆಯುವಂತ ಪ್ರಕ್ರಿಯೆ ಆಯ್ತಾ ಮಕ್ಕಳೇ. ಸೊ ಯಾವ ರೀತಿಯ ಪ್ರಕ್ರಿಯೆ ಯಾವ ರೀತಿಯ ಅದುರಿಗೆ ನಡೆಯುತ್ತೆ ಅಂತ ನಿಮ್ಗೆ ನೇರವಾಗಿ ಪ್ರಶ್ನೆ ಕೇಳ್ಬೋದು. ಹುರಿಯುವಿಕೆ ಯಾವ ರೀತಿಯ ಅದುರಿಗೆ ನಡೆಸಬೇಕು, ಕಾಸುವಿಕೆ ಯಾವ ರೀತಿಯ ಅದುರಿಗೆ ನಡೆಸಬೇಕು ಅಂತ ಕೇಳ್ಬಹುದು. ಸೊ ದಯವಿಟ್ಟು ಈ ಭಾಗನ ಗಮನ ಕೊಟ್ಟು ತಿಳ್ಕೊಳ್ಳಿ ಆಯ್ತಾ. ಮತ್ತೆ ನಮ್ಗೆ ಲೋಹದ ಆಕ್ಸೈಡ್ ಸಿಕ್ಕಿದ್ಮೇಲೆ ಲೋಹದ ಆಕ್ಸೈಡ್ನ ಅಪಕರ್ಷಣೆನ ನಡೆಸಬೇಕು ಆಯ್ತಾ. ಈ ಅಪಕರ್ಷಣೆನ ನಾವು ಇಂಗಾಲನ ಬಳಸ್ಕೊಂಡು ಮಾಡ್ಬೋದು ಅಥವಾ ಜಾಸ್ತಿ ಕ್ರಿಯಾಪಟುತ್ವ ಇರುವಂತಹ ಲೋಹಗಳನ್ನ ಬಳಸ್ಕೊಂಡು ಮಾಡಬಹುದು ಆಯ್ತಾ. ಸೊ ಇಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಕ್ರಿಯೆಯ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು. ಏನದು ಅಂದ್ರೆ ಕಬ್ಬಿಣ ಏನಿದೆ ಈ ಲೋಹದ ಆಕ್ಸೈಡಿನ ಅಪಕರ್ಷಣೆ ಮಾಡಬೇಕು ಅಂದ್ರೆ ನಾವು ಅಲ್ಯೂಮಿನಿಯಂ ಅನ್ನು ಜಾಸ್ತಿ ಕ್ರಿಯಾಶೀಲತೆ ಇರುವಂತಹ ಒಂದು ಲೋಹನ ಬಳಸ್ಕೋತೀವಿ. ಈ ಕ್ರಿಯೆನ ನಾವು ಅಂದ್ರೆ ಕಬ್ಬಿಣದ ಆಕ್ಸೈಡ್ ಒಟ್ಟಿಗೆ ಅಲ್ಯೂಮಿನಿಯಂ ಕ್ರಿಯೆ ನಡೆಸುತ್ತೆ ಅಲ್ವಾ. ಈ ಕ್ರಿಯೆಗೆ ಒಂದು ನಿರ್ದಿಷ್ಟವಾದ ಹೆಸರಿದೆ. ಇದನ್ನ ನಾವು ಥರ್ಮೈಟ್ ಕ್ರಿಯೆ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ ಈ ಕ್ರಿಯೆನ ಬಳಸ್ಕೊಂಡು ರೈಲ್ವೆ ಹಳಿಗಳನ್ನ ದುರಸ್ತಿ ನಡೆಸ್ತಾರೆ ಅಥವಾ ಮುರಿದೋಗಿರುವಂತಹ ಯಂತ್ರಗಳ ಭಾಗದ ದುರಸ್ತಿನ ನಡೆಸಬಹುದು. ಯಾಕಂದ್ರೆ ಈ ಕ್ರಿಯೆಯಲ್ಲಿ ಅತ್ಯಂತ ಜಾಸ್ತಿ ಉಷ್ಣ ಏನಿದೆ ಈ ಕ್ರಿಯೆಯಲ್ಲಿ ಹೊರಗೆ ಬರುತ್ತೆ ಆಯ್ತಾ. ಸೊ ಥರ್ಮೈಟ್ ಕ್ರಿಯೆಯ ಲಾಭಗಳೇನು ಹಾಗೂ ಥರ್ಮೈಟ್ ಕ್ರಿಯೆಯ ಸಮೀಕರಣ ಏನು ಅಂತ ನೀವು ತಿಳ್ಕೊಂಡಿರ್ಬೇಕು ಆಯ್ತಾ ಮಕ್ಕಳೇ. ಸೊ ಕೊನೆಯಲ್ಲಿ ಕಲ್ಮಶ ಇರುವಂತಹ ಲೋಹಗಳು ಬರುತ್ತೆ ಅಲ್ವಾ. ಸೊ ಈ ಲೋಹದ ಶುದ್ಧೀಕರಣ ನಡೆಸಬೇಕು ಆಯ್ತಾ ಮಕ್ಕಳೇ. ಓಕೆ, ಸೊ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಹೇಳ್ಬೇಕಂದ್ರೆ
ಎಸ್, ಸೊ ನಾವು ಇಷ್ಟೊತ್ತವರೆಗೂ ಲೋ ರಿಯಾಕ್ಟಿವಿಟಿ ಮೆಟಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ರಿಯಾಕ್ಟಿವಿಟಿ ಸೀರೀಸ್ ಮಿಡಲ್ ಅಲ್ಲಿ ಬರುವಂತಹ ಮೀಡಿಯಂ ರಿಯಾಕ್ಟಿವಿಟಿ ಮೆಟಲ್ಸ್ ಬಗ್ಗೆ ತಿಳ್ಕೊಬೇಕು ಆಯ್ತಾ. ಸೊ ಮೀಡಿಯಂ ರಿಯಾಕ್ಟಿವಿಟಿ ಮೆಟಲ್ಸ್ ಯೂಶಲಿ 2 ಟೈಪ್ಸ್ ಆಫ್ ಕಂಪೌಂಡ್ಸ್ ನ ಫಾರ್ಮ್ ಮಾಡುತ್ತೆ. ಫಸ್ಟ್ ಬಂದು ಸಲ್ಫೈಡ್ ಕಂಪೌಂಡ್ಸ್, ಸೆಕೆಂಡ್ ಬಂದು ಕಾರ್ಬೋನೇಟ್ ಕಂಪೌಂಡ್ಸ್ ಆಯ್ತಾ ಮಕ್ಕಳೇ. ಸೊ ಸಲ್ಫೈಡ್ ಹಾಗೂ ಕಾರ್ಬೋನೇಟ್ ಕಂಪೌಂಡ್ಸ್ ನ ನಾವು ಆಕ್ಸೈಡ್ ಮೆಟಲ್ಸ್ ಆರ್ ಮೆಟಲ್ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಆಯ್ತಾ. ಸೊ ಸಲ್ಫೈಡ್ ಓರ್ಸ್ ನ ಕನ್ವರ್ಟ್ ಮಾಡಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಜಾಸ್ತಿ ಅಮೌಂಟ್ ಅಂದ್ರೆ ಎಕ್ಸೆಸ್ ಅಮೌಂಟ್ ಆಫ್ ಆಕ್ಸಿಜನ್ ಅಲ್ಲಿ ಈ ಕಂಪೌಂಡ್ಸ್ ನ ಹೀಟ್ ಮಾಡ್ತೀವಿ. ಈ ಪ್ರಾಸೆಸ್ ನ ನಾವು ರೋಸ್ಟಿಂಗ್ ಅಂತ ಕರಿತೀವಿ ಆಯ್ತಾ. ಕಾರ್ಬೋನೇಟ್ ಕಂಪೌಂಡ್ಸ್ ನ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಮಾಡಕ್ಕೆ ಲಿಮಿಟೆಡ್ ಆಕ್ಸಿಜನ್ ಆರ್ ಲಿಮಿಟೆಡ್ ಏರ್ ಇನ್ ಪ್ರೆಸೆನ್ಸ್ ಅಲ್ಲಿ ನಾವು ಹೀಟ್ ಮಾಡ್ತೀವಿ ಆಯ್ತಾ. ಈ ಪ್ರಾಸೆಸ್ ನ ಕ್ಯಾಲ್ಸಿನೇಷನ್ ಅಂತ ಕರಿತೀವಿ ಆಯ್ತಾ. ಸೊ ಯಾವ ಓರಿಗೆ ಯಾವ ರೀತಿ ಏನು ಅಂದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಹೇಗೆ ಕ್ವೆಶನ್ ಕೇಳ್ತಾರೆ ಅಂದ್ರೆ ಕ್ಯಾಲ್ಸಿನೇಷನ್ ಯಾವ ಓರಿಗೆ ಮಾಡಬೇಕು, ರೋಸ್ಟಿಂಗ್ ಯಾವ ಓರಿಗೆ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಕ್ವೆಶನ್ ಕೇಳ್ಬೋದು. ಸೊ ದಯವಿಟ್ಟು ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್ ಬಗ್ಗೆ ತಿಳ್ಕೊಂಡಿರಿ. ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್ ಡೆಫಿನೇಷನ್ ಕೂಡ ಕೇಳ್ಬೋದು ಆಯ್ತಾ. ಸೊ ಪ್ಲೀಸ್ ಈ ಪಾರ್ಟಿಗೆ ಏನು ಗಮನ ಕೊಟ್ಟು ಕಲ್ತ್ಕೊಳ್ಳಿ ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಮೆಟಲ್ ಆಕ್ಸೈಡ್ಸ್ ಬಂದ್ಮೇಲೆ ಮೆಟಲ್ ಆಕ್ಸೈಡ್ಸ್ ನ ರೆಡ್ಯೂಸ್ ಮಾಡಬೇಕು ಆಯ್ತಾ. ಮೆಟಲ್ ಆಕ್ಸೈಡ್ಸ್ ನ ರೆಡ್ಯೂಸ್ ಮಾಡಕ್ಕೆ ನಾವು ಇದರ್ ಕಾರ್ಬನ್ ಇನ್ ದ ಫಾರ್ಮ್ ಆಫ್ ಕೋಕ್ ಯೂಸ್ ಮಾಡ್ಕೋಬಹುದು ಅಥವಾ ಹೈ ರಿಯಾಕ್ಟಿವಿಟಿ ಮೆಟಲ್ಸ್ ನ ಯೂಸ್ ಮಾಡ್ಕೋಬಹುದು ಆಯ್ತಾ. ಸೊ ಈ ಪಾರ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಇಕ್ವೇಶನ್ ಬರುತ್ತೆ. ಏನದು ಇಕ್ವೇಶನ್ ಅಂದ್ರೆ ಐರನ್ ಆಕ್ಸೈಡ್ ಏನಿದೆ ಅದು ಹೈ ರಿಯಾಕ್ಟಿವಿಟಿ ತೋರಿಸುವಂಥ ಅಲ್ಯೂಮಿನಿಯಂ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಐರನ್ ಸಿಗುತ್ತೆ ಆಯಿತಾ. ಸೊ ಈ ಏನು ಪ್ರಾಸೆಸ್ ಏನಿದೆ ಇದು ಎಕ್ಸ್ಟ್ರೀಮ್ಲಿ ಎಕ್ಸೋಥರ್ಮಿಕ್ ಪ್ರಾಸೆಸ್ ಆಯ್ತಾ ಮಕ್ಕಳೇ. ಆ್ಯಂಡ್ ಈ ಪ್ರಾಸೆಸ್ಗೆ ಒಂದು ಪರ್ಟಿಕ್ಯುಲರ್ ನೇಮ್ ಇದೆ. ಆ ನೇಮ್ನ ನಾವು ಥರ್ಮಿಟ್ ರಿಯಾಕ್ಷನ್ ಅಂತ ಕರಿತೀವಿ ಆಯ್ತಾ. ಥರ್ಮಿಟ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ. ಥರ್ಮಿಟ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಕೇಳ್ಬೋದು ಆ್ಯಂಡ್ ಅದರ ಇಕ್ವೇಶನ್ ಬರೀರಿ ಅಂತ ಕೇಳ್ಬೋದು. ಸೊ ಐರನ್ ಆಕ್ಸೈಡ್ ಆ್ಯಂಡ್ ಅಲ್ಯೂಮಿನಿಯಂ ರಿಯಾಕ್ಟ್ ಮಾಡುವಂತಹ ಈ ಪ್ರಾಸೆಸ್ನ ನಾವು ಥರ್ಮಿಟ್ ರಿಯಾಕ್ಷನ್ ಅಂತ ಕರಿತೀವಿ. ಇದರ ಬ್ಯಾಲೆನ್ಸ್ಡ್ ಇಕ್ವೇಶನ್ನ ನೀವು ನಮ್ಮ ನೋಟ್ಸಲ್ಲಿ ಕಂಡ್ಕೋಬಹುದು. ಆ್ಯಂಡ್ ಈ ರಿಯಾಕ್ಷನ್ ಏನು ಯೂಸಸ್ ಏನು ಅಂದರೆ ಎಕ್ಸ್ಟ್ರೀಮ್ಲಿ ಎಕ್ಸೋಥರ್ಮಿಕ್ ಆಗಿರೋದ್ರಿಂದ ಬರ್ತಿರುವಂತಹ ಮೆಟಲ್ ಏನಿದೆ ಅದು ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ ಆಯಿತಾ. ಸೊ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಂಡು ಮುರಿದೋಗಿರುವಂತಹ ರೈಲ್ವೆ ಟ್ರ್ಯಾಕ್ಸ್ನ ಫಿಕ್ಸ್ ಮಾಡ್ಬೋದು ಆರ್ ಮುರಿದೋಗಿರುವಂಥ ಮೆಷಿನರಿ ಪಾರ್ಟ್ಸ್ನ ಫಿಕ್ಸ್ ಮಾಡ್ಬೋದು ಆಯಿತಾ ಮಕ್ಕಳೇ. ಸೊ ಥರ್ಮಿಟ್ ರಿಯಾಕ್ಷನ್ ಬಗ್ಗೆ ಗಮನ ಕೊಡಿ. ನೆಕ್ಸ್ಟು ಮೆಟಲ್ ಏನಿದೆ ಅದು ರಿಡಕ್ಷನ್ ನಡೆಸಿದ ಮೇಲೆ ಮೆಟಲ್ಸ್ ನಮಗೆ ಇಂಪ್ಯೂರಿಟೀಸ್ ಒಟ್ಟಿಗೆ ಸಿಗುತ್ತೆ. ಸೊ ಈ ಮೆಟಲ್ಸ್ನ ಪ್ಯೂರಿಫೈ ಮಾಡಬೇಕಾಗತ್ತೆ ಆಯಿತಾ. ಸೊ ನೆಕ್ಸ್ಟು ಹೈ ರಿಯಾಕ್ಟಿವಿಟಿ ಮೆಟಲ್ಸ್ನ ನೋಡಬೇಕು ಮಕ್ಕಳೇ. ಸೊ ಹೈ ರಿಯಾಕ್ಟಿವಿಟಿ ಮೆಟಲ್ಸ್ನ ನಾವು ಕಾರ್ಬನ್ ಯೂಸ್ ಮಾಡ್ಕೊಂಡು ರೆಡ್ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಈ ಮೆಟಲ್ಸಿಗೆ ಕಾರ್ಬನ್ನಿಗಿನ್ನ ಜಾಸ್ತಿ ರಿಯಾಕ್ಟಿವಿಟಿ ಇರುತ್ತೆ ಆಯಿತಾ. ಸೊ ಈ ಪ್ರಾಸೆಸ್ನ ನಾವು ಎಲೆಕ್ಟ್ರೋಲಿಸಿಸ್ ಮೂಲಕ ಮಾಡಬೇಕು ಆಯಿತಾ. ಇದನ್ನು ನಾವು ಎಲೆಕ್ಟ್ರೋಲಿಸಿಸ್ ಆಫ್ ಮಾಲ್ಟನ್ ಓರ್ ಅಂತಾನು ಹೇಳ್ಬೋದು ಆರ್ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಅಂತ ಕೂಡ ಹೇಳ್ಬೋದು ಆಯಿತಾ. ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ಯಾಥೋಡ್ ಹತ್ರ ರಿಡಕ್ಷನ್ ನಡೆಯುತ್ತೆ. ಕ್ಯಾಥೋಡ್ ಎಲೆಕ್ಟ್ರೋಡ್ ಏನಿದೆ ಇದ್ರ ಹತ್ರ ರಿಡಕ್ಷನ್ ನಡೆಯುತ್ತೆ ಆ್ಯಂಡ್ ಮೆಟಲ್ ಏನಿದೆ ಈ ಕ್ಯಾಥೋಡ್ ಮೇಲೆ ಕೋಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಆ್ಯಂಡ್ ಆ್ಯನೋಡ್ ಹತ್ರ ಆಕ್ಸಿಡೇಷನ್ ನಡೆಯುತ್ತೆ. ಆ್ಯಂಡ್ ಆ್ಯನೋಡ್ ಹತ್ರ ಏನು ಕ್ಲೋರಿನ್ ಗ್ಯಾಸ್ ಅಥವಾ ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಆಯಿತಾ. ಸೊ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ನಡ್ಸೋಕ್ಕೆ ನಾವು ಮಾಲ್ಟನ್ ಕ್ಲೋರೈಡ್ಸ್ ಆರ್ ಮಾಲ್ಟನ್ ಆಕ್ಸೈಡ್ಸ್ನ ಯೂಸ್ ಮಾಡ್ಕೋಬೇಕು. ಆ ಪರ್ಟಿಕ್ಯುಲರ್ ಮೆಟಲ್ದು ಮಾಲ್ಟನ್ ಕ್ಲೋರೈಡ್ ಆರ್ ಆಕ್ಸೈಡ್ಸ್ನ ಯೂಟಿಲೈಸ್ ಮಾಡ್ಕೋಬೇಕು. ಸೊ ಮಾಲ್ಟನ್ ಕ್ಲೋರೈಡ್ಸ್ ಯೂಸ್ ಮಾಡಿದ್ರೆ ಆ್ಯನೋಡ್ ಹತ್ರ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಮಾಲ್ಟನ್ ಆಕ್ಸೈಡ್ ಯೂಸ್ ಮಾಡಿದ್ರೆ ಆ್ಯನೋಡ್ ಹತ್ರ ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಆಯಿತಾ. ಸೊ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ನಡೆಸಿದಾಗ ನಮಗೆ ಪ್ಯೂರ್ ಮೆಟಲ್ ಸಿಗತ್ತೆ ಆಯಿತಾ ಮಕ್ಕಳೇ. ಓಕೆನಾ. ಸೊ ಏನು ಈ ಕ್ರಿಯಾಶೀಲತೆಯ ಸರಣಿ ಏನಿದೆ ಅದರ ಮೇಲ್ಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಲೋಹಗಳನ್ನ ನಾವು ಇಂಗಾಲ ಅಥವಾ ಕಾರ್ಬನ್ನ ಬಳಸ್ಕೊಂಡು ಅಪಕರ್ಷಣೆ ನಡ್ಸಕ್ಕೆ ಆಗಲ್ಲ ಆಯ್ತಾ ಮಕ್ಕಳೇ. ಸೊ ಇದಕ್ಕಾಗಿ ನಾವು ಇನ್ನೊಂದು ಪ್ರಕ್ರಿಯೆನ ಬಳಸ್ಕೋಬೇಕು. ಈ ಪ್ರಕ್ರಿಯೆನ ನಾವು ವಿದ್ಯುತ್ ವಿಭಜನೀಯ ಅಪಕರ್ಷಣೆ ಅಂತ ಕರಿತೀವಿ ಅಥವಾ ದ್ರವಿಸಿದ ಅದುರಿನ ವಿದ್ಯುತ್ ವಿಭಜನೆ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ ಈ ಕ್ರಿಯೆಯಲ್ಲಿ ಏನಾಗುತ್ತೆ ಅಂದ್ರೆ ಧನಾಗ್ರ ಏನಿದೆ
ಋಣಾಗ್ರ ಏನಿದೆ ಅದರ ಹತ್ರ ಅಪಕರ್ಷಣೆಯ ಕ್ರಿಯೆ ನಡೆಯುತ್ತೆ. ಹಾಗೂ ಋಣಾಗ್ರದ ಹತ್ರ ಲೋಹದ ಪರಮಾಣುಗಳು ಋಣಾಗ್ರದ ಮೇಲೆ ಒಂದು ಪದರನ ಸೃಷ್ಟಿ ಮಾಡುತ್ತವೆ ಆಯ್ತಾ ಮಕ್ಕಳೇ. ಹಾಗೂ ಧನಾಗ್ರದ ಹತ್ರ ಏನು ಉತ್ಕರ್ಷಣೆ ಕ್ರಿಯೆ ನಡೆಯುತ್ತೆ. ಹಾಗೂ ಕ್ಲೋರಿನ್ ಅಥವಾ ಆಕ್ಸಿಜನ್ ಅನಿಲ ಏನಿದೆ ಧನಾಗ್ರದ ಹತ್ರ ಬಿಡುಗಡೆ ಆಗತ್ತೆ. ಋಣಾಗ್ರದ ಹತ್ರ ಏನು ಲೋಹದ ಪದರ ಸೃಷ್ಟಿಯಾಗತ್ತೆ. ಧನಾಗ್ರದ ಹತ್ರ ಕ್ಲೋರಿನ್ ಅಥವಾ ಆಕ್ಸಿಜನ್ ಆಮ್ಲಜನಕದ ಏನು ಅನಿಲ ಬಿಡುಗಡೆ ಆಗತ್ತೆ ಆಯ್ತಾ. ಸೊ ಏನಕ್ಕೆ ಕ್ಲೋರಿನ್ ಅಥವಾ ಆಮ್ಲಜನಕದ ಏನು ಅನಿಲ ಬಿಡುಗಡೆ ಆಗತ್ತೆ ಅಂದ್ರೆ ಈ ಕ್ರಿಯೆನ ನಡ್ಸಕ್ಕೆ ನಾವು ದ್ರವಿಸಿದ ಕ್ಲೋರೈಡ್ ಅಥವಾ ದ್ರವಿಸಿದ ಆಕ್ಸೈಡ್ ನ ಬಳಸ್ಕೋತೀವಿ ಆಯ್ತಾ. ಆ ಯಾವ ಲೋಹನ ನಾವು ಅಪಕರ್ಷಣೆ ನಡೆಸಬೇಕು ಆ ಲೋಹದ ದ್ರವಿಸಿದ ಕ್ಲೋರೈಡ್ ಅಥವಾ ಆಕ್ಸೈಡ್ ನ ಬಳಸ್ಕೋತೀವಿ. ದ್ರವಿಸಿದ ಕ್ಲೋರೈಡ್ ನ ಬಳಸ್ಕೊಂಡ್ರೆ ಧನಾಗ್ರದ ಹತ್ರ ಕ್ಲೋರಿನ್ ಗ್ಯಾಸ್ ಬಿಡುಗಡೆ ಆಗುತ್ತೆ. ದ್ರವಿಸಿದ ಆಕ್ಸೈಡ್ ನ ಬಳಸ್ಕೊಂಡ್ರೆ ಧನಾಗ್ರದ ಹತ್ರ ಆಕ್ಸಿಜನ್ ಅನಿಲ ಬಿಡುಗಡೆ ಆಗತ್ತೆ ಆಯ್ತಾ ಮಕ್ಕಳೇ. ಸೊ ಇದೆಲ್ಲ ಏನು ಮೆಟಲ್ಸ್ ಎಕ್ಸ್ಟ್ರಾಕ್ಟ್ ಆದ್ಮೇಲೆ ಮೆಟಲ್ಸ್ ನ ಪ್ಯೂರಿಫೈ ಮಾಡಬೇಕು ಅಲ್ವಾ, ಅದನ್ನ ನಡೆಸೋದು ನಾವು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅಲ್ಲಿ ಆಯ್ತಾ. ಸೊ ನಾ ಹೇಳಿದೆ ಒಂದಷ್ಟು ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಇರುತ್ತೆ ಅಂತ. ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಆಯ್ತಾ ಮಕ್ಕಳೇ. ಸೊ ಈ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ಮೇಜರ್ಲಿ ಏನ್ ಗೊತ್ತಿರಬೇಕು ಅಂದ್ರೆ ಆನೋಡ್ ಏನ್ರಿಂದ ಫಾರ್ಮ್ ಆಗಿರುತ್ತೆ, ಆನೋಡ್ ನ ಇಂಪ್ಯೂರ್ ಮೆಟಲ್ಸ್ ಒಟ್ಟಿಗೆ ಫಾರ್ಮ್ ಮಾಡ್ತಾರೆ. ಅಂಡ್ ಕ್ಯಾಥೋಡ್ ಏನಿದೆ ಇದು ಪ್ಯೂರ್ ಮೆಟಲಿನ ಥಿನ್ ಸ್ಟ್ರಿಪ್ ಆಗಿ ತಗೋತೀವಿ ಆಯ್ತಾ. ಸೊ ಈ ಎಲೆಕ್ಟ್ರೋಡ್ಸ್ ನ ನಾವು ಯಾವ ಮೆಟಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಆ ಮೆಟಲಿನ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಬೇಕು ಆಯ್ತಾ. ಅಸಿಡಿಫೈಡ್ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಬೇಕು. ಈಗ ನಾವು ಕಾಪರ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಿದೀವಿ. ಸೊ ಅಸಿಡಿಫೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ನ ತಗೋತೀವಿ ಆಯ್ತಾ. ಈ ಸೊಲ್ಯೂಷನ್ ಈ ಇಡೀ ಸೆಟಪ್ ಅಲ್ಲಿ ನಾವು ಎಲೆಕ್ಟ್ರಿಸಿಟಿನ ಫ್ಲೋ ಮಾಡಿಸಿದಾಗ ಏನಾಗುತ್ತೆ ಅಂದ್ರೆ ಆನೋಡ್ ಅಲ್ಲಿ ಇರುವಂತಹ ಮೆಟಲ್ ಆಟಮ್ಸ್ ಏನಿದಾವೆ ಅದು ಅಯಾನ್ಸ್ ಆಗಿ ಕನ್ವರ್ಟ್ ಆಗತ್ವೆ. ಈಗ ಕಾಪರ್ ಅಯಾನ್ಸ್ ಆಗಿ ಕಾಪರ್ ಅಯಾನ್ಸ್ ಏನಿದೆ ಆನೋಡ್ ಇಂದ ರಿಲೀಸ್ ಆಗುತ್ತೆ ಅಂಡ್ ಎಲೆಕ್ಟ್ರೋಲೈಟ್ ನ ಎಂಟರ್ ಮಾಡುತ್ತೆ. ಎಲೆಕ್ಟ್ರೋಲೈಟ್ ಅಂದ್ರೆ ಸಾಲ್ಟ್ ಸೊಲ್ಯೂಷನ್ ಆಯ್ತಾ. ಸೊ ಈ ಎಷ್ಟು ಕಾಪರ್ ಅಯಾನ್ಸ್ ಎಲೆಕ್ಟ್ರೋಲೈಟ್ ನ ಎಂಟರ್ ಆಗುತ್ತೋ ಅಷ್ಟೇ ಕಾಪರ್ ಅಯಾನ್ಸ್ ಕ್ಯಾಥೋಡ್ ಮೇಲೆ ಹೋಗಿ ಡೆಪಾಸಿಟ್ ಆಗತ್ತೆ ಆಯ್ತಾ. ಅಂಡ್ ಇಂಪ್ಯೂರಿಟೀಸ್ಗೆ ಏನಾಗುತ್ತೆ ಅಂದ್ರೆ ಸಾಲ್ಯುಬಲ್ ಇಂಪ್ಯೂರಿಟೀಸ್ ಎಲೆಕ್ಟ್ರೋಲೈಟ್ಸ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ಆನೋಡಿನ ಕೆಳಗೆ ಆನೋಡ್ ಮಡ್ ಆಗಿ ಡೆಪಾಸಿಟ್ ಆಗುತ್ತೆ ಆಯ್ತಾ. ಸೊ ಡಯಾಗ್ರಾಮ್ ನ ಬಿಡಿಸ್ಬಿಟ್ಟು ಆನೋಡ್ ಮಡ್ ನ ಲೇಬಲ್ ಮಾಡಿ ಅಂತಾನು ಕೇಳ್ಬೋದು ಆಯ್ತಾ ಮಕ್ಕಳೇ. ಸೊ ದಯವಿಟ್ಟು ಡಯಾಗ್ರಾಮ್ ನ ಗಮನ ಕೊಟ್ಟು ತಿಳ್ಕೊಳ್ಳಿ ಆಯ್ತಾ. ಓಕೆ, ಸೊ ಮಕ್ಕಳೇ ನಾ ಹೇಳ್ದೆ ಲೋಹೋದ್ಧರಣ ಆದ್ಮೇಲೆ ಲೋಹಗಳನ್ನ ಉದ್ಧರಿಸಿದ ಮೇಲೆ ಕಲ್ಮಶಗಳು ಇನ್ನೂ ಲೋಹಗಳಲ್ಲಿ ಉಳ್ಕೊಂಡಿರತ್ತೆ. ಆ ಕಲ್ಮಶಗಳನ್ನ ತೆಗಿಲಿಕ್ಕೆ ನಾವು ವಿದ್ಯುತ್ ವಿಭಜನೀಯ ಶುದ್ಧೀಕರಣನ ನಡೆಸಬೇಕು ಆಯ್ತಾ. ಸೊ ವಿದ್ಯುತ್ ವಿಭಜನೀಯ ಶುದ್ಧೀಕರಣದ ಈ ರೇಖಾಚಿತ್ರನ ಗಮನ ಕೊಟ್ಟು ತಿಳ್ಕೊಬೇಕು. ಇದ್ರಲ್ಲಿ ಏನೇನು ಉಪಕರಣ ಬರುತ್ತೆ ಅಂತ ತಿಳ್ಕೊಬೇಕು. ಧನಾಗ್ರನ ನಾವು ಒಂದು ಅಶುದ್ಧ ಲೋಹದ ಪಟ್ಟಿಯಾಗಿ ತೆಗೆದುಕೋತೀವಿ ಆಯ್ತಾ. ಹಾಗೂ ಋಣಾಗ್ರನ ಹೇಗೆ ತೆಗೆದುಕೋತೀವಿ ಅಂದ್ರೆ ಒಂದು ಯಾವ ಲೋಹನ ನಾವು ಶುದ್ಧೀಕರಿಸ್ತಿದೀವೋ ಅದೇ ಲೋಹದ ಒಂದು ತೆಳುವಾದ ಶುದ್ಧ ಲೋಹದ ಪಟ್ಟಿನ ತೆಗೆದುಕೋಬೇಕು ಆಯ್ತಾ ಮಕ್ಕಳೇ. ಅದಲ್ಲದೆ ನಾವೇನ್ ತೆಗೆದುಕೋಬೇಕು ಅಂದ್ರೆ ಆಮ್ಲೀಕರಿಸಿದ ಯಾವ ಲೋಹನ ನಾವು ಶುದ್ಧೀಕರಿಸಲಿಕ್ಕೆ ಪ್ರಯತ್ನ ಮಾಡ್ತಿದೀವೋ ಆ ಲೋಹದ ಲವಣದ ದ್ರಾವಣನ ತೆಗೆದುಕೋಬೇಕು. ಆಮ್ಲೀಕರಿಸಿದ ಲವಣದ ದ್ರಾವಣನ ತೆಗೆದುಕೋಬೇಕು. ಇಲ್ಲಿ ನಾವು ತಾಮ್ರದ ಲೋಹ ಏನಿದೆ ಅದನ್ನ ಶುದ್ಧೀಕರಿಸಲಿಕ್ಕೆ ಪ್ರಯತ್ನ ಮಾಡ್ತಿದೀವಿ ಅಲ್ವಾ, ಅದಕ್ಕೆ ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ನ ದ್ರಾವಣವಾಗಿ ತೆಗೆದುಕೋಬೇಕು ಆಯ್ತಾ ಮಕ್ಕಳೇ. ಸೊ ಈ ರಚನೆಯಲ್ಲಿ ನಾವು ವಿದ್ಯುತ್ನ ಹಾಯಿಸಿದಾಗ ಏನಾಗುತ್ತೆ ಅಂದ್ರೆ ಧನಾಗ್ರದಿಂದ ಲೋಹದ ಅಯಾನುಗಳು ಈ ಲವಣದ ದ್ರಾವಣಕ್ಕೆ ಹೋಗಿ ಸೇರತ್ತೆ ಆಯ್ತಾ. ಧನಾಗ್ರದಿಂದ ಲೋಹದ ಅಯಾನುಗಳು ಅಂದ್ರೆ ತಾಮ್ರದ ಅಯಾನುಗಳೇನಿದ್ದಾವೆ ಇದು ಬಂದು ಈ ವಿದ್ಯುತ್ ವಿಭಜನೀಯ ದ್ರಾವಣಕ್ಕೆ ಹೋಗಿ ಸೇರ್ತವೆ ಆಯ್ತಾ. ಅದಾದ್ಮೇಲೆ ಏನಾಗುತ್ತೆ, ಎಷ್ಟು ಪ್ರಮಾಣದ ಅಯಾನ್ ಬಂದು ದ್ರಾವಣಕ್ಕೆ ಸೇರುತ್ತೋ ಅಷ್ಟೇ ಪ್ರಮಾಣದ ಅಯಾನ್ ಹೋಗ್ಬಿಟ್ಟು ಋಣಾಗ್ರದ ಮೇಲೆ ಪದರನ ಸೃಷ್ಟಿ ಮಾಡಕ್ಕೆ ಶುರು ಮಾಡತ್ತೆ ಆಯ್ತಾ ಮಕ್ಕಳೇ. ಸೊ ಈ ಋಣಾಗ್ರ ಏನಿದೆ ಅದ್ರ ಮೇಲೆ ಶುದ್ಧವಾದ ಲೋಹದ ಪದರ ರಚನೆ ಆಗ್ತಾ ಹೋಗತ್ತೆ ಆಯ್ತಾ. ಸೊ ಋಣಾಗ್ರದ ಗಾತ್ರ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗತ್ತೆ ಆಯ್ತಾ ಮಕ್ಕಳೇ. ಸೊ ಈಗ ಕಲ್ಮಶಗಳಿಗೆ ಏನಾಗತ್ತೆ ಅಂದ್ರೆ ನೀರಿನಲ್ಲಿ ಕರಗುವಂತಹ ಕಲ್ಮಶಗಳು ಈ ದ್ರಾವಣದಲ್ಲಿ
ವಿಲೀನಗೊಳ್ಳುತ್ತವೆ ಆಯ್ತಾ. ಹಾಗೂ ನೀರಿನಲ್ಲಿ ಕರಗದೆ ಇರುವಂತಹ ಕಲ್ಮಶಗಳೇನಿದ್ದಾವೆ ಅದು ಇಲ್ಲಿ ಧನಾಗ್ರದ ಅಡಿ ಧನಾಗ್ರದ ಮಡ್ಡಿಯಾಗಿ ಉಳ್ಕೊಳ್ಳುತ್ತೆ ಆಯ್ತಾ ಮಕ್ಕಳೇ. ಸೊ ಪ್ರಕ್ಷೇಪದ ರೀತಿಯಲ್ಲಿ ಧನಾಗ್ರದ ಮಡ್ಡಿಯಾಗಿ ಉಳ್ಕೊಳ್ಳುತ್ತೆ ಆಯ್ತಾ ಮಕ್ಕಳೇ. ಸೊ ಇಂಗ್ಲಿಷ್ ಮೀಡಿಯಂ ಮಕ್ಳಿಗೆ ನಾನು ಒಂದೇ ಹೇಳಲಿಲ್ಲ, ಏನು ಅಂದ್ರೆ ಈ ಕ್ಯಾಥೋಡ್ ಏನಿದೆ ಇದನ್ನ ಥಿನ್ ಸ್ಟ್ರಿಪ್ ಆಫ್ ಪ್ಯೂರ್ ಮೆಟಲ್ ಆಗಿ ತಗೋಬೇಕು ಆಯ್ತಾ. ಥಿನ್ ಸ್ಟ್ರಿಪ್ ಆಫ್ ಪ್ಯೂರ್ ಮೆಟಲ್ ಆಗಿ ತಗೋಬೇಕು. ಏನಕ್ಕೆ ಅಂದ್ರೆ ಆಸ್ ಯು ನೋ ನಾವು ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಿದ್ದಂಗೆ ಕಾಪರ್ ಏನಿದೆ ಪ್ಯೂರ್ ಕಾಪರ್ ಆಟಮ್ಸ್ ಈ ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಕ್ಯಾಥೋಡಿನ ವೇಟ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಒರಿಜಿನಲಿ ಥಿನ್ ಸ್ಟ್ರಿಪ್ ಆಫ್ ಕಾಪರ್ ಪ್ಯೂರ್ ಕಾಪರ್ನ ಕ್ಯಾಥೋಡ್ ಆಗಿ ತಗೋಬೇಕು ಆಯ್ತಾ ಮಕ್ಕಳೇ. ಓಕೆ, ಸೊ ಇಷ್ಟು ಮೆಟಲರ್ಜಿ ಬಗ್ಗೆ ನಿಮಗೆ ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ನಾವು ಕೊರೋಷನ್ ಬಗ್ಗೆ ತಿಳ್ಕೊಳ್ಳೋಣ ಆಯ್ತಾ. ಅದಕ್ಕಿಂತ ಮುಂಚೆ ಡಯಾಗ್ರಾಮ್ಸ್ನ ನೋಡಬೇಕು ಅಂತ ಹೇಳಿದ್ದೆ, ಡಯಾಗ್ರಾಮ್ಸ್ನ ನೋಡಬೇಡ. ಸೊ ಲೋಹೋದಾಹರಣದ ಬಗ್ಗೆ ಇಷ್ಟು ಮಾಹಿತಿ ಇರಬೇಕು ಮಕ್ಕಳೇ. ಈಗ ನಾವು ಒಂದಷ್ಟು ರೇಖಾಚಿತ್ರಗಳನ್ನ ನೋಡಬೇಡ ಆಯ್ತಾ. ಎಸ್, ಸೊ ಈ ರೇಖಾಚಿತ್ರ ಏನಿದೆ ಇದು ಹಬೆಯ ಒಟ್ಟಿಗೆ ಲೋಹ ಹೇಗೆ ಕ್ರಿಯೆನ ನಡೆಸುತ್ತೆ ಅಂತ ತೋರಿಸ್ಕೊಡುವಂಥ ಈ ರೇಖಾಚಿತ್ರ. ಇದನ್ನ ಸಹ ನೀವು ಚೆನ್ನಾಗಿ ತಿಳ್ಕೊಬೇಕು ಆಯ್ತಾ. ಸೊ ಪ್ರತಿಯೊಂದು ಭಾಗನ ಹೇಗೆ ಗುರುತಿಸ್ಬೇಕು ಅಂತ ನಿಮಗೆ ಮಾಹಿತಿ ಇರಬೇಕು ಆಯ್ತಾ. ಸೊ ಈ ಕ್ರಿಯೆ ಹೇಗೆ ನಡೆಯುತ್ತೆ, ಏನಕ್ಕೆ ನಡೆಸಬೇಕು ಅಂತ ನಾನು ತುಂಬ ಚೆನ್ನಾಗಿ ನಮ್ಮ ಒನ್ ಶಾಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಆ ವಿಡಿಯೋನ ಕೂಡ ನೀವು ಹೋಗಿ ನೋಡ್ಬೋದು ಆಯ್ತಾ ಮಕ್ಕಳೇ. ಸೊ ಸ್ಟೀಮ್ ಒಟ್ಟಿಗೆ ಅಂದರೆ ಈ ಬೇಸಿಕಲಿ ಈ ಡಯಾಗ್ರಾಮ್ ಏನು ತೋರಿಸ್ತಿದೆ ಅಂದರೆ ಆಕ್ಷನ್ ಆಫ್ ಮೆಟಲ್ ಆನ್ ಸ್ಟೀಮ್ನ ತೋರಿಸ್ತಿದೆ, ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ನ ತೋರಿಸ್ತಿದೆ ಆಯ್ತಾ ಮಕ್ಕಳೇ. ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ನ ತೋರಿಸ್ತಿದೆ. ಸೊ ದಯವಿಟ್ಟು ಈ ಡಯಾಗ್ರಾಮ್ನ ಗಮನ ಕೊಟ್ಟು ಬರ್ದು ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಪ್ರತಿಯೊಂದು ಪಾರ್ಟ್ನ ಹೇಗೆ ಲೇಬಲ್ ಮಾಡೋದು ಅಂತ ತಿಳ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಡಯಾಗ್ರಾಮ್ ಯಾವುದು ಅಂದರೆ ಅಯೋನಿಕ್ ಕಾಂಪೌಂಡ್ಸ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡತ್ತಾ ಅಂತ ತೋರಿಸೋ ಒಂದು ಡಯಾಗ್ರಾಮ್. ಸೊ ಈ ಡಯಾಗ್ರಾಮ್ ಅಲ್ಲಿ ಮೇಜರ್ ಆಗಿ ಬಲ್ಬ್ ಏನಿದೆ ಅದನ್ನ ನೀವು ಗ್ಲೋ ಮಾಡಿಸ್ಬೇಕು ಆಯ್ತಾ. ಸೊ ಬಲ್ಬ್ ಸುತ್ತ ಈ ರೀತಿ ರೇಸ್ನ ಕೂಡ ಬರಿಬಹುದು ಆಯ್ತಾ ಮಕ್ಕಳೇ. ಈ ಡಯಾಗ್ರಾಮ್ನ ಕೂಡ ಗಮನ ಕೊಟ್ಟು ತಿಳ್ಕೊಳ್ಳಿ ಆಯ್ತಾ. ಸೊ ಅಯೋನಿಕ್ ಸಂಯುಕ್ತಗಳು ವಿದ್ಯುತ್ ವಾಹನೆಯನ್ನ ನಡೆಸತ್ತಾ ಅಂತ ತೋರಿಸೋ ಒಂದು ರೇಖಾಚಿತ್ರ ಆಯ್ತಾ ಮಕ್ಕಳೇ ಇದು. ಸೊ ಈ ರೇಖಾಚಿತ್ರದಲ್ಲಿ ಸೂಕ್ಷ್ಮತೆಗಳನ್ನ ನೀವೇನ್ ಗಮನಿಸ್ಬೇಕು ಅಂದ್ರೆ ಈ ಬಲ್ಬ್ ಏನಿದೆ ಅದು ಉರಿಯುವಂತಹ ಸ್ಥಿತಿಯಲ್ಲಿ ಇರಬೇಕು ಆಯ್ತಾ. ಸೊ ಬಲ್ಬ್ ಸುತ್ತ ಈ ರೀತಿ ನೀವು ರೇಖೆಗಳನ್ನ ಬಿಡಿಸ್ಬೋದು ಆಯ್ತಾ ಮಕ್ಕಳೇ. ಸೊ ಈ ರೇಖಾಚಿತ್ರನ ಕೂಡ ಗಮನ ಕೊಟ್ಟು ತಿಳ್ಕೊಳ್ಳಿ. ಮೂರನೇ ರೇಖಾಚಿತ್ರ ನೀವು ಆಲ್ರೆಡಿ ನೋಡಿದ್ರಿ, ಥರ್ಡ್ ಡಯಾಗ್ರಾಮ್ ಇಸ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್. ಇದನ್ನ ಕೂಡ ಗಮನ ಕೊಟ್ಟು ತಿಳ್ಕೊಳ್ಳಿ. ಆನೋಡ್ ಮಡ್ಡೆಲ್ಲ ಎಲ್ಲಿ ಬರಬೇಕು ಅಂತ ಕಾನ್ಸಂಟ್ರೇಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಸೊ ಲೋಹಗಳ ಶುದ್ಧೀಕರಣ ಅನ್ನೋ ಈ ರೇಖಾಚಿತ್ರನ ಸಹ ನೋಡಿದ್ರಿ. ಸೊ ಇದರಲ್ಲಿ ಸೂಕ್ಷ್ಮತೆಗಳನ್ನ ಗಮನಿಸಿ ನೀವು ತಿಳ್ಕೊಬೇಕು ಆಯ್ತಾ ಮಕ್ಕಳೇ. ಸೊ ಈ ಧನಾಗ್ರ ಮಡ್ಡಿ ಏನಿದೆ ಅದು ಧನಾಗ್ರದ ಅಡಿನೇ ಬರಬೇಕು. ಸೊ ದಯವಿಟ್ಟು ಈ ಸೂಕ್ಷ್ಮತೆಗಳನ್ನ ನೆನ್ಪಿಟ್ಕೊಂಡು ತಿಳ್ಕೊಳ್ಳಿ ಆಯ್ತಾ. ಓಕೆ, ನೆಕ್ಸ್ಟ್ ನಾವು ಕೊರೋಷನ್ ಬಗ್ಗೆ ತಿಳಿಬೇಕು. ಎಸ್, ಸೊ ವಾಟ್ ಇಸ್ ಕೊರೋಷನ್ ಮಕ್ಕಳೇ? ಕೊರೋಷನ್ ಬೇಸಿಕಲಿ ಮೆಟಲ್ಸ್ ಏನಿದಾವೆ ಅದು ತನ್ನ ಸುತ್ತಮುತ್ತ ಇರುವಂತಹ ವಾತಾವರಣದಲ್ಲಿ ಇರುವಂತಹ ಒಂದಷ್ಟು ಸಬ್ಸ್ಟೆನ್ಸಸ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಒಂದಷ್ಟು ಪ್ರಾಡಕ್ಟ್ಸ್ನ ಕ್ರಿಯೇಟ್ ಮಾಡತ್ವೆ ಆಯ್ತಾ. ಸೊ ಈ ಪ್ರಾಡಕ್ಟ್ಸ್ನ ಕ್ರಿಯೇಟ್ ಮಾಡಿದಾಗ ಈ ಮೆಟಲ್ಸ್ ಏನಿದಾವೆ ಇದರಲ್ಲಿ ಡಿಟೀರಿಯೋರೇಷನ್ ನಡೆಯುತ್ತೆ. ಈ ನ್ಯಾಚುರಲ್ ಪ್ರಾಸೆಸ್ನ ನಾವು ಕೊರೋಷನ್ ಅಂತ ಕರಿತೀವಿ ಆಯ್ತಾ. ಸೊ ಡೆಫಿನೇಷನ್ ಎಲ್ಲ ಬೇಕು ಅಂದ್ರೆ ನೋಟ್ಸ್ನ ಆಕ್ಸೆಸ್ ಮಾಡಿ. ಸಂಕ್ಷಾರಣ ಅಂದ್ರೆ ಏನು ಮಕ್ಕಳೇ? ಸೊ ಲೋಹಗಳು ತಮ್ಮ ವಾತಾವರಣದಲ್ಲಿರುವಂತಹ ಒಂದಷ್ಟು ಧಾತುಗಳು ಅಥವಾ ಸಂಯುಕ್ತಗಳ ಒಟ್ಟಿಗೆ ಕ್ರಿಯೆನ ನಡೆಸಿ ಒಂದಷ್ಟು ಉತ್ಪನ್ನಗಳನ್ನ ನೀಡುತ್ತೆ. ಈ ಉತ್ಪನ್ನಗಳು ಆ ಲೋಹಗಳ ನಶಿಸುವಿಕೆಗೆ ಕಾರಣ ಆಗತ್ತೆ. ಈ ಕ್ರಿಯೆನ ನಾವು ಈ ನೈಸರ್ಗಿಕ ಕ್ರಿಯೆನ ನಾವು ಸಂಕ್ಷಾರಣ ಅಂತ ಕರಿತೀವಿ ಆಯ್ತಾ. ಸೊ ಸಂಕ್ಷಾರಣ ಏನಿದೆ ಇದು ಮೂರು ಲೋಹಗಳಲ್ಲಿ ಪ್ರತ್ಯೇಕವಾಗಿ ಹೇಗೆ ನಡೆಯುತ್ತೆ ಅಂತ ನಿಮ್ಗೆ ಮಾಹಿತಿ ಇರಬೇಕು. ಸೊ ಬೆಳ್ಳಿ ಲೋಹ, ತಾಮ್ರ ಲೋಹ ಹಾಗೂ ಕಬ್ಬಿಣ ಲೋಹದಲ್ಲಿ ಸಂಕ್ಷಾರಣೆ ಹೇಗೆ ನಡೆಯುತ್ತೆ, ಯಾವ ಸಂಯುಕ್ತಗಳು ಉಂಟಾಗತ್ತೆ ಹಾಗೂ ಈ ಲೋಹಗಳಲ್ಲಿ ಬಣ್ಣದ ಬದಲಾವಣೆ ಹೇಗೆ ಆಗತ್ತೆ ಅಂತ ನಿಮ್ಗೆ ಮಾಹಿತಿ ಇರಬೇಕು. ಈ ಮಾಹಿತಿನ ತಿಳ್ಕೊಳ್ಳಕ್ಕೆ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರುವಂತಹ ನೋಟ್ಸ್ ನ ನೋಡಬಹುದು. ನೋಟ್ಸ್ ನಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದೀವಿ, ಆ ಕೋಷ್ಟಕದಲ್ಲಿ ಈ ಮಾಹಿತಿ ಇರತ್ತೆ ಆಯ್ತಾ ಮಕ್ಕಳೇ. ಓಕೆ, ಸೊ ಕೊರೋಷನ್ ಏನಿದೆ ಮಕ್ಕಳೇ ಇದು 3 ಪರ್ಟಿಕ್ಯುಲರ್ ಮೆಟಲ್ಸ್ ಅಲ್ಲಿ ಹೇಗೆ ಆಗುತ್ತೆ ಅಂತ ನೀವು ತಿಳ್ಕೊಬೇಕು. ಅಯನ್ ಮೆಟಲ್, ಸಿಲ್ವರ್ ಮೆಟಲ್ ಅಂಡ್ ಕಾಪರ್ ಮೆಟಲ್ ಅಲ್ಲಿ ಹೇಗೆ ಕೊರೋಷನ್ ನಡೆಯುತ್ತೆ ಅಂತ ತಿಳ್ಕೊಬೇಕು. ಈ ಮೆಟಲ್ಸ್ ಯಾವ ಪ್ರಾಡಕ್ಟ್ಸ್ ನ ಫಾರ್ಮ್ ಮಾಡುತ್ತೆ ಅಂಡ್ ಈ ಮೆಟಲ್ಸ್ ಅಲ್ಲಿ ಕೊರೋಷನ್ ಆದಾಗ ಯಾವ ರೀತಿಯ ಕಲರ್ ಚೇಂಜ್ ಆಗುತ್ತೆ ಅಂತ ತಿಳ್ಕೊಬೇಕು. ಈ ಇನ್ಫಾರ್ಮೇಶನ್ ನಾವು ಒಂದು ಟೇಬಲ್ ರೀತಿಯಲ್ಲಿ ನಮ್ಮ ನೋಟ್ಸ್ ನಲ್ಲಿ ಹಾಕಿದೀವಿ. ಸೊ ದಯವಿಟ್ಟು ನೋಟ್ಸ್ ನ ಆಕ್ಸೆಸ್ ಮಾಡಿ ಆಯ್ತಾ. ನೆಕ್ಸ್ಟ್ ಏನ್ ಗೊತ್ತಿರಬೇಕು ಅಂದ್ರೆ ಕೊರೋಷನ್ ನ ಹೇಗೆ ಪ್ರಿವೆಂಟ್ ಮಾಡೋದು ಅಂತ ಗೊತ್ತಿರಬೇಕು. ಸೊ ಎಷ್ಟೊಂದು
ಮೆಥಡ್ಸ್ ಇದೆ, ಆಯಿಲಿಂಗ್, ಗ್ರೀಸಿಂಗ್, ಪೇಂಟಿಂಗ್ ಎಲ್ಲ ಮಾಡಿ ನಾವು ಮೆಟಲ್ಸಿನ ಕೊರೋಷನ್ನ ಪ್ರಿವೆಂಟ್ ಮಾಡ್ಬೋದು ಆಯಿತಾ. ಸೊ ಈ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ 2 ಕಾನ್ಸೆಪ್ಟ್ಸ್ ಏನಿದೆ ಅದನ್ನ ಡೀಟೇಲ್ ಆಗಿ ಹೇಳಿದ್ದಾರೆ. ಯಾವುದದು ಗ್ಯಾಲ್ವನೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್, ಗ್ಯಾಲ್ವನೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಆ್ಯಂಡ್ ಅಲಾಯಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಆಯಿತಾ. ಅಲಾಯಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಆಯಿತಾ. ಗ್ಯಾಲ್ವನೈಸೇಷನ್ ಅಂದ್ರೇನು, ಐರನ್ ಆರ್ ಸ್ಟೀಲ್ ಇರುತ್ತೆ ಅಲ್ವಾ, ಐರನ್ ಆರ್ ಸ್ಟೀಲ್ ಇರುತ್ತೆ ಅಲ್ವಾ. ಸೊ ಈ ಮೆಟಲ್ ಸುತ್ತ ಥಿನ್ ಲೇಯರ್ ಆಫ್ ಜಿಂಕ್, ಥಿನ್ ಲೇಯರ್ ಆಫ್ ಜಿಂಕ್ನ ಕೋಟ್ ಮಾಡುವಂತಹ ಪ್ರಾಸೆಸ್ನ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಆ್ಯಂಡ್ ಗ್ಯಾಲ್ವನೈಸೇಷನ್ ಮೂಲಕ ನಾವು ಕೊರೋಷನ್ನ ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟ್ ಅಲಾಯಿಂಗ್ ಅಂದ್ರೇನು, ಒಂದು ಮೆಟಲ್ ಸೆವರಲ್ ಮೆಟಲ್ಸ್ ಆರ್ ಒಂದು ಮೆಟಲ್ ಆ್ಯಂಡ್ ನಾನ್ ಮೆಟಲ್ನ ಹೋಮೋಜಿನಸ್ ಮಿಕ್ಸ್ಚರ್ನ ನಾವು ಅಲಾಯ್ ಅಂತ ಕರಿತೀವಿ. ಈ ಅಲಾಯ್ಸ್ನ ಕ್ರಿಯೇಟ್ ಮಾಡುವಂಥ ಪ್ರಾಸೆಸ್ನ ಅಲಾಯಿಂಗ್ ಅಂತ ಕರಿತೀವಿ ಆಯಿತಾ. ಸೊ ಅಲಾಯಿಂಗಲ್ಲಿ ನಿಮ್ಗೆ ಏನೇನು ಗೊತ್ತಿರಬೇಕು ಅಂದರೆ, ಐರನ್ನಿನ ಒಂದಷ್ಟು ಅಲಾಯ್ಸ್ ಇರುತ್ತೆ. ಯಾವುದದು ಅಲಾಯ್ಸ್, ಇದು ಯಾವ ಮೆಟಲ್ನ ಯಾವ ಮೆಟಲ್ ಒಟ್ಟಿಗೆ ಮಿಕ್ಸ್ ಮಾಡಿದಾಗ ಈ ಅಲಾಯ್ಸ್ ಬರುತ್ತೆ ಅಂತ ಗೊತ್ತಿರಬೇಕು. ಆಮೇಲೆ ಮರ್ಕ್ಯೂರಿ ಇರುತ್ತೆ, ಅದರದ್ದು ಒಂದಷ್ಟು ಅಲಾಯ್ಸ್ ಇರುತ್ತೆ. ಸೊ ಆರ್ ಮೋರ್ ಪರ್ಟಿಕ್ಯುಲರ್ಲಿ ಮರ್ಕ್ಯೂರಿನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡುವಂಥ ಅಲಾಯ್ನ ನಾವು ಅಮ್ಯಾಲ್ಗಮ್ ಅಂತ ಕರಿತೀವಿ. ಸೊ ಆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಆಮೇಲೆ ಕಾಪರಿಂದ ಕ್ರಿಯೇಟ್ ಆಗುವಂತಹ ಬ್ರಾನ್ಸ್ ಆ್ಯಂಡ್ ಬ್ರಾಸ್ ಅಲಾಯ್ ಬಗ್ಗೆ ಗೊತ್ತಿರಬೇಕು. ಆ್ಯಂಡ್ ಲಾಸ್ಟಲ್ಲಿ ನಿಮಗೆ ಸಾಲ್ಡರ್ ಅಲಾಯ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಗೊತ್ತಿರಬೇಕು ಆಯಿತಾ ಮಕ್ಕಳೇ. ಸೊ ಇಷ್ಟು ಕೊರೋಷನ್ ಆ್ಯಂಡ್ ಇಟ್ಸ್ ಪ್ರಿವೆನ್ಷನ್ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಇರಬೇಕು ಆಯಿತಾ. ಸೊ ಮಕ್ಕಳೇ, ಸಂಕ್ಷಾರಣೆನ ತಡೆಗಟ್ಟುವುದು ಹೇಗೆ ಅಂತ ಒಂದಷ್ಟು ವಿಧಾನಗಳನ್ನ ನಿಮ್ಮ ಪಠ್ಯಪುಸ್ತಕದಲ್ಲಿ ಪಟ್ಟಿ ಮಾಡಿದ್ದಾರೆ ಆಯಿತಾ. ಸೊ ಇದರಲ್ಲಿ ಬಣ್ಣ ಬಳಿಯೋದಿರ್ಬೋದು ಅಥವಾ ಒಂದಷ್ಟು ಎಣ್ಣೆನ ಸವರುವಂತಹ ಕ್ರಿಯೆಗಳನ್ನ ನಡೆಸಿದ್ರೆ ಸಂಕ್ಷಾರಣ ಏನಿದೆ ಸಂಕ್ಷಾರಣೆನ ಲೋಹಗಳಲ್ಲಿ ತಡೆ ಹಿಡಿಬಹುದು ಆಯ್ತಾ ಮಕ್ಕಳೇ. ನಿಮ್ಮ ಪಠ್ಯಪುಸ್ತಕದಲ್ಲಿ 2 ವಿಧಾನಗಳನ್ನ ವಿವರಿಸಿ ಹೇಳಿದ್ದಾರೆ ಆಯ್ತಾ. ಯಾವುದದು ಅಂದ್ರೆ ಗ್ಯಾಲ್ವನೀಕರಣ ಅನ್ನೋ ಒಂದು ವಿಧಾನ ಹಾಗೂ ಮಿಶ್ರ ಲೋಹಗಳ ತಯಾರಿ ಅನ್ನೋ ಒಂದು ವಿಧಾನ ಆಯ್ತಾ ಮಕ್ಕಳೇ. ಸೊ ಗ್ಯಾಲ್ವನೀಕರಣ ಅಂದ್ರೆ ಏನು ಅಂದ್ರೆ, ಉಕ್ಕು ಹಾಗೂ ಕಬ್ಬಿಣ ರೀತಿಯ ಲೋಹಗಳ ಮೇಲೆ ಸತುವಿನ ಒಂದು ತೆಳುವಾದ ಲೇಪನ ಮಾಡುವಂತಹ ಕ್ರಿಯೆನ ನಾವು ಗ್ಯಾಲ್ವನೀಕರಣ ಅಂತ ಕರಿತೀವಿ. ಹಾಗೂ ಗ್ಯಾಲ್ವನೀಕರಣ ನಡೆಸಿದಾಗ ಸಂಕ್ಷಾರಣನ ತಡೆ ಹಿಡಿಬಹುದು ಆಯ್ತಾ ಮಕ್ಕಳೇ. ಅದಾದ್ಮೇಲೆ ಮಿಶ್ರ ಲೋಹಗಳು ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಒಂದಷ್ಟು ಲೋಹಗಳು ಅಥವಾ ಒಂದು ಲೋಹ ಹಾಗೂ ಅಲೋಹದ ಸಮವಾದ ಮಿಶ್ರಣನ ನಾವು ಮಿಶ್ರ ಲೋಹಗಳು ಅಂತ ಕರಿತೀವಿ ಆಯ್ತಾ. ಸರಿಯಾದ ವಿವರಣೆನ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರುವಂತಹ ನೋಟ್ಸ್ ಅಲ್ಲಿ ಪಡಿಬಹುದು ಆಯ್ತಾ. ಸೊ ಈ ಮಿಶ್ರ ಲೋಹಗಳಲ್ಲಿ ಒಂದಷ್ಟು ಪ್ರತ್ಯೇಕವಾದ ಲೋಹಗಳ ಮಿಶ್ರ ಲೋಹಗಳು ಯಾವುವು ಅಂತ ನಿಮ್ಗೆ ಮಾಹಿತಿ ಇರಬೇಕು ಆಯ್ತಾ. ಅದು ಕಬ್ಬಿಣದ ಮಿಶ್ರಲೋಹ ಹಾಗೂ ಪಾದರಸದ ಮಿಶ್ರಲೋಹ ಮತ್ತೆ ತಾಮ್ರದಿಂದ ಮಾಡುವಂತಹ ಕಂಚು ಮತ್ತೆ ಹಿತ್ತಾಳೆ ಅನ್ನೋ ಮಿಶ್ರಲೋಹದ ಬಗ್ಗೆ ಮಾಹಿತಿ ಇರಬೇಕು. ಯಾವ ಲೋಹಗಳನ್ನ ಮಿಶ್ರಣೆ ಮಾಡಿ ನಾವು ಮಿಶ್ರಲೋಹಗಳನ್ನ ತಯಾರು ಮಾಡ್ಬೋದು ಅಂತ ಮಾಹಿತಿ ಇರಬೇಕು ಆಯ್ತಾ. ಮತ್ತೆ ಕೊನೆಯಲ್ಲಿ ಬೆಸುಗೆ ಅನ್ನೋ ಒಂದು ಮಿಶ್ರಲೋಹನ ತಯಾರು ಮಾಡೋದ್ರ ಬಗ್ಗೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಮಾತನಾಡಿದ್ದಾರೆ. ಸೊ ದಯವಿಟ್ಟು ಬೆಸುಗೆ ಅಂದ್ರೇನು, ಅದನ್ನ ಯಾವ ಲೋಹಗಳನ್ನ ಬಳಸ್ಕೊಂಡು ತಯಾರು ಮಾಡಬೇಕು ಅಂತ ಎಲ್ಲ ತಿಳ್ಕೊಳ್ಳಿ ಆಯ್ತಾ ಮಕ್ಕಳೇ. ಸೊ ಇಷ್ಟು ಮಂದಿ ಮಿಶ್ರಲೋಹಗಳ ಬಗ್ಗೆ ನಿಮ್ಮ ಪರೀಕ್ಷೆಯಲ್ಲಿ ನೇರವಾಗಿ ಪ್ರಶ್ನೆ ಕೇಳ್ಬೋದು. ಸಂಕ್ಷಾರಣೆನ ತಡೆ ಹಿಡಿಲಿಕ್ಕೆ ಒಂದಷ್ಟು ವಿಧಾನಗಳನ್ನ ಪಟ್ಟಿ ಮಾಡಿ ಅಂತ ಕೇಳ್ತಾರೆ ಆಯ್ತಾ. ಸೊ ಈ ವಿಧಾನಗಳು ನಮ್ಮ ನೋಟ್ಸ್ ನಲ್ಲಿ ಸಿಗತ್ತೆ. ಸೊ ದಯವಿಟ್ಟು ಈ ವಿಧಾನಗಳು ಯಾವುವು ಅಂತ ತಿಳ್ಕೊಳ್ಳಿ ಆಯ್ತಾ. ಸೊ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಕ್ವೆಶನ್ ಕೇಳ್ಬೋದು, ಕೊರೋಷನ್ ಪ್ರಿವೆಂಟ್ ಮಾಡೋಕ್ಕೆ ಒಂದಷ್ಟು ಮೆಥಡ್ಸ್ ನ ಲಿಸ್ಟ್ ಮಾಡಿ ಅಂತ. ಈ ಮೆಥಡ್ಸ್ ನಿಮ್ಗೆ ನಮ್ಮ ನೋಟ್ಸ್ ನಲ್ಲಿ ಸಿಗತ್ತೆ. ಸೊ ದಯವಿಟ್ಟು ಈ ಮೆಥಡ್ಸ್ ನ ಮೆಮರೈಸ್ ಮಾಡ್ಕೊಳ್ಳಿ ಆಯ್ತಾ. ಓಕೆನಾ. ಸೊ ನೆಕ್ಸ್ಟ್ 2 ಕ್ವೆಶನ್ಸ್ ನ ಹಾಕಿದ್ದೀನಿ ಮಕ್ಕಳೇ. ಸೊ ವಾಟ್ ಇಸ್ ದ ಫಸ್ಟ್ ಕ್ವೆಶನ್? ನಾ ಹೇಳ್ದೆ ಅಲ್ವಾ, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಲ್ಲ ಜಿಂಕ್ ಮೆಟಲ್ ನೈಟ್ರಿಕ್ ಆಸಿಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ. ಏನಿದ್ರ ರೀಸನ್ ಅಂತ ಕೇಳ್ಬಹುದು ಆಯ್ತಾ. ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ ಮಕ್ಕಳೇ, ಸತು ರೀತಿಯ ಲೋಹ ನೈಟ್ರಿಕ್ ಆಮ್ಲದ ಒಟ್ಟಿಗೆ ಕ್ರಿಯೆನ ನಡೆಸಿದಾಗ ಹೈಡ್ರೋಜನ್ ಅನಿಲನ ಬಿಡುಗಡೆ ಮಾಡಲ್ಲ, ಇದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ ಆಯ್ತಾ. ಸೊ ಉತ್ತರನ ಹೇಗೆ ಬರೀತೀರಾ? ಎಸ್. ಸೊ ಜಿಂಕ್ ಮೆಟಲ್ ಏನಿದೆ ಇದು ನೈಟ್ರಿಕ್ ಆಸಿಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ರಿಲೀಸ್ ಆಗತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ನೈಟ್ರಿಕ್ ಆಸಿಡ್ ಇಸ್ ಅನ್ ಎಕ್ಸಲೆಂಟ್ ಆಕ್ಸಿಡೈಸಿಂಗ್ ಏಜೆಂಟ್ ಆಯ್ತಾ. ಸೊ ನೈಟ್ರಿಕ್ ಆಸಿಡ್ ಏನ್ ಮಾಡುತ್ತೆ, ರಿಲೀಸ್ ಆಗ್ತಿರುವಂತಹ ಹೈಡ್ರೋಜನ್ ನ ವಾಟರ್ ಆಗಿ ಕನ್ವರ್ಟ್ ಮಾಡ್ಬಿಡತ್ತೆ. ಅಂಡ್ ಆಕ್ಸಿಡೇಷನ್ ನಡೆದಾಗ ರಿಡಕ್ಷನ್ ನಡಿಲೇಬೇಕು ಅಲ್ವಾ. ಸೊ ನೈಟ್ರಿಕ್ ಆಸಿಡ್ ಏನಿದೆ ಇದು ಯಾವುದೋ ಒಂದು ನೈಟ್ರೋಜನ್ ಆಕ್ಸೈಡ್ ಆಗಿ
ಏನು ರೆಡ್ಯೂಸ್ ಆಗಿಬಿಡುತ್ತೆ ಆಯಿತಾ. ನೈಟ್ರೋಜನ್ ಆಕ್ಸೈಡ್ ಆಗಿ ರಿಡ್ಯೂಸ್ ಆಗಿಬಿಡುತ್ತೆ ನೈಟ್ರಿಕ್ ಆಸಿಡ್. ಸೊ ಈ ಹೈಡ್ರೋಜನ್ ಗ್ಯಾಸ್ ಏನಿದೆ ಇದು ರಿಲೀಸ್ ಆಗಲ್ಲ, ಬಿಕಾಸ್ ಹೈಡ್ರೋಜನ್ ಕ್ರಿಯೇಟ್ ಆಗಿದ ತಕ್ಷಣ ನೈಟ್ರಿಕ್ ಆಸಿಡ್ ಹೈಡ್ರೋಜನ್ನ ವಾಟರ್ ಆಗಿ ಆಕ್ಸಿಡೈಸ್ ಮಾಡಿಬಿಡತ್ತೆ ಆಯಿತಾ. ಸೊ ಇದನ್ನು ನೀವು ಆನ್ಸರ್ ಆಗಿ ಬರಿಬೇಕು. ಇಂಗ್ಲೀಷ್ ಮೀಡಿಯಂ ಮಕ್ಕಳು ಈ ರೀತಿ ಆನ್ಸರ್ನ ಬರಿಬೇಕು ಆಯಿತಾ ಮಕ್ಕಳೇ. ಸೊ ಇದರ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅವ್ರ ಸೇಮ್ ಆನ್ಸರ್ನ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಡಿಬೋದು. ಸೊ ಸತು ಏನಿದೆ ಮಕ್ಕಳೇ, ಇದು ನೈಟ್ರಿಕ್ ಆಮ್ಲದ ಒಟ್ಟಿಗೆ ಕ್ರಿಯೆನ ನಡೆಸಿದಾಗ ಹೈಡ್ರೋಜನ್ ಉತ್ಪತ್ತಿ ಆಗತ್ತೆ. ಆದರೆ ನೈಟ್ರಿಕ್ ಆಮ್ಲ ಏನಿದೆ ಇದು ಒಂದು ಅತ್ಯುತ್ತಮ ಉತ್ಕರ್ಷಣಕಾರಿಯಾಗಿರತ್ತೆ ಆಯ್ತಾ ಮಕ್ಕಳೇ. ಇದು ಪ್ರಬಲವಾದ ಒಂದು ಉತ್ಕರ್ಷಣಕಾರಿಯಾಗಿರತ್ತೆ ಆಯ್ತಾ. ಸೊ ಬಿಡುಗಡೆ ಆಗ್ತಿರುವಂತಹ ಹೈಡ್ರೋಜನ್ ಏನಿದೆ ಅದನ್ನ ನೀರಿನ ಅಣುವಾಗಿ ಉತ್ಕರ್ಷಣೆ ನಡೆಸ್ಬಿಡತ್ತೆ ನೈಟ್ರಿಕ್ ಆಮ್ಲ ಆಯ್ತಾ. ಹಾಗೂ ಉತ್ಕರ್ಷಣೆ ನಡೆದಾಗ ಅಪಕರ್ಷಣೆ ನಡಿಲೇಬೇಕು ಅಲ್ವಾ. ಸೊ ಈ ನೈಟ್ರಿಕ್ ಆಮ್ಲ ಏನಿದೆ ಅದು ಸ್ವಯಂ ಆಗಿ ಅಪಕರ್ಷಣೆಗೆ ಒಳಗೊಳ್ಳುತ್ತೆ ಆಯ್ತಾ. ಸೊ ನೈಟ್ರಿಕ್ ಆಮ್ಲದಲ್ಲಿ ಅಪಕರ್ಷಣೆ ಆದಾಗ ಒಂದಷ್ಟು ನೈಟ್ರೋಜನ್ ಆಕ್ಸೈಡ್ಸ್ ಬಿಡುಗಡೆ ಆಗುತ್ತೆ. ಈ ರೀತಿಯ ನೈಟ್ರೋಜನ್ ಆಕ್ಸೈಡ್ಸ್ ಅಥವಾ ಸಾರಜನಕದ ಆಕ್ಸೈಡ್ ಏನಿದೆ ಬಿಡುಗಡೆ ಆಗತ್ತೆ ಆಯ್ತಾ ಮಕ್ಕಳೇ. ಸೊ ಏನಕ್ಕೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಿಲ್ಲ ಅಂದ್ರೆ, ಯಾಕಂದ್ರೆ ನೈಟ್ರಿಕ್ ಆಮ್ಲ ಏನಿದೆ ಅದು ಹೈಡ್ರೋಜನ್ನ ಬಿಡುಗಡೆ ಆಗ್ತಿದ್ದಂಗೆನೆ ನೀರಿನ ಅಣುವಾಗಿ ಉತ್ಕರ್ಷಣೆ ಮಾಡಿಬಿಡತ್ತೆ ಆಯ್ತಾ. ಓಕೆ, ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವೆಶನ್ ನಾ ಹೇಳಿದ್ದೆ ನಿಮಗೆ ಸ್ಟಾರ್ಟಿಂಗಲ್ಲೇ ಆಂಫೋಟೆರಿಕ್ ಆಕ್ಸೈಡ್ಸ್ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. ಸೊ ಇದು ಬಂದು ಏನು ಆ ಕ್ವೆಶನ್ನಿನ ಎಕ್ಸಾಂಪಲ್ ಆಯ್ತಾ. What is a compound that reacts with both acids as well as bases to produce salt and water? ಇಲ್ಲಿ ನಿಮಗೆ ಬೇಸಿಕಲಿ ಏನು ಕೇಳ್ತಿದ್ದಾರೆ, ಯಾವ ಆಕ್ಸೈಡ್ ಬೋತ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಪ್ರಾಪರ್ಟಿನ ಪೋರ್ಟ್ರೇ ಮಾಡ್ತಾರೆ, ಐಡೆಂಟಿಫೈ ಮಾಡಿ ಅಂತ ಕೇಳ್ತಿದ್ದಾರೆ ಆಯಿತಾ. ಸೊ ಇಲ್ಲಿ 4 ಆಕ್ಸೈಡ್ಸಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ ಓಕೆನಾ. ಸೊ ಇಲ್ಲಿ ಮಕ್ಕಳೇ ನಾ ಹೇಳಿದೆ ಉಭಯವರ್ತಿ ಆಕ್ಸೈಡ್ಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳಿದೆ ಅಲ್ವಾ. ಆ ಪ್ರಶ್ನೆಯ ಉದಾಹರಣೆ ಇಲ್ಲಿ ಇದೆ ಆಯ್ತಾ ಮಕ್ಕಳೇ. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ, ಇದು ಪ್ರತ್ಯಾಮ್ಲಯ ಅಲ್ಲ ಮಕ್ಕಳೇ, ಪ್ರತ್ಯಾಮ್ಲೀಯ ಆಯ್ತಾ. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳೆರಡನ್ನೂ ಪ್ರದರ್ಶಿಸುವ ಲೋಹದ ಆಕ್ಸೈಡ್ ಯಾವುದು ಅಂತ ಕೇಳ್ತಿದ್ದಾರೆ ಆಯ್ತಾ. ಸೊ 4 ಆಕ್ಸೈಡ್ಗಳ ಉದಾಹರಣೆಯನ್ನ ಪಟ್ಟಿ ಮಾಡಿದ್ದಾರೆ. ಇದರಲ್ಲಿ ಉಭಯವರ್ತಿ ಆಕ್ಸೈಡ್ ಯಾವುದು ಗುರುತಿಸಿ ಅಂತ ಕೇಳ್ತಿದ್ದಾರೆ ಆಯ್ತಾ. ಒಂದು ನೇರ ರೀತಿಯಲ್ಲಿ ಪ್ರಶ್ನೆ ಕೇಳ್ತಿಲ್ಲ, ಪರೋಕ್ಷವಾಗಿ ಅನ್ನೋದಕ್ಕಿಂತ ನೇರ ರೀತಿಯಲ್ಲಿ ಪ್ರಶ್ನೆ ಕೇಳ್ತಿಲ್ಲ, ಸ್ವಲ್ಪ ಯೋಚನೆ ಮಾಡಿ ಉತ್ತರ ನೀಡಬೇಕಾಗಿರುವಂತ ಒಂದು ಪ್ರಶ್ನೆನ ಕೇಳಿದ್ದಾರೆ ಆಯ್ತಾ. ಸೊ ಇದರ ಉತ್ತರ ಯಾವುದು ಮಕ್ಕಳೇ, ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಯೂಮಿನಿಯಂ ಆಕ್ಸೈಡ್ ಅಂಡ್ ಜಿಂಕ್ ಆಕ್ಸೈಡ್ ಆರ್ ಎಕ್ಸಾಂಪಲ್ಸ್ ಆಫ್ ಆಂಫೋಟೆರಿಕ್ ಆಕ್ಸೈಡ್ಸ್ ಆಯ್ತಾ. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ದ ರೈಟ್ ಆಪ್ಷನ್. ಅಲ್ಯೂಮಿನಿಯಂ ಆಕ್ಸೈಡ್ ಹಾಗೂ ಜಿಂಕ್ ಆಕ್ಸೈಡ್ ಸತುವಿನ ಆಕ್ಸೈಡ್ ಏನಿದ್ದಾವೆ ಇವು ಉಭಯವರ್ತಿ ಆಕ್ಸೈಡಿನ ಉದಾಹರಣೆಗಳು. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಏನಿದೆ ಇದು ಸರಿಯಾದ ಆಯ್ಕೆ ಆಯ್ತಾ ಮಕ್ಕಳೇ. ಓಕೆ, ಸೊ ದ್ಯಾಟ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ದಿಸ್ ಚಾಪ್ಟರ್. ಸೊ ಈ ಚಾಪ್ಟರ್ನ ಡೀಟೇಲಲ್ಲಿ ಕಲಿಬೇಕು ಅಂದರೆ ದಯವಿಟ್ಟು ನಮ್ಮ ಒನ್ ಶಾರ್ಟ್ ವಿಡಿಯೋನ ಹೋಗಿ ನೋಡಿ ಆಯಿತಾ. ಸರಿಯಾಗಿ ವಿವರಣೆ ಎಲ್ಲ ತಿಳ್ಕೊಂಡು ನೀವು ಈ ಅಧ್ಯಾಯನ ತಿಳ್ಕೊಬೇಕು ಅಂದರೆ ದಯವಿಟ್ಟು ನಮ್ಮ ಒನ್ ಶಾರ್ಟ್ ವಿಡಿಯೋನ ಹೋಗಿ ವೀಕ್ಷಿಸಿ ಆಯಿತಾ ಮಕ್ಕಳೇ. ಸೊ ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಆ್ಯಂಡ್ ಲೈಕ್, ಶೇರ್ ಮಾಡೋಕ್ಕೆ ಮರಿಬೇಡಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಆಯಿತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್, ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.